ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಪ್ರೀತಿ ನನ್ನ ನರಸಿ ಬಂತು. ಕಳೆದ ವರ್ಷದ ಒಂದು ದಿನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆಂದು ನಾನು ನನ್ನ ಗೆಳೆಯರ ಜೊತೆಗೆ ತಿರುಪತಿಗೆ ಕಾರಲ್ಲಿ ಹೊರಟಿದ್ದೆ. ದಾರಿಯ ಮಧ್ಯೆ ಗೂಡಂಗಡಿ ಒಂದರಲ್ಲಿ ಟೀ ಕುಡಿಯಲೆಂದು ಕಾರು ನಿಲ್ಲಿಸಿದೆವು. ನಮ್ಮ ಕಾರ್ ಅಲ್ಲದೆ ಮತ್ತೊಂದು ವ್ಯಾನ್ ಅಲ್ಲಿ ನಿಂತಿತ್ತು. ಕಾರಿನಿಂದಿಳಿದು ನಾನು ಅಂಗಡಿಯ ಕಡೆಗೆ ಧಾವಿಸುತ್ತಿರುವಾಗ ವ್ಯಾನ್ನ ಕಿಟಕಿಯಿಂದ ಒಂದು ಹುಡುಗಿಯ ನೋಡಿದೆ. ಮಾಸ್ಕ್ ಹಾಕಿದ್ದವಳ ಮುಖ ಕಾಣಿಸಲಿಲ್ಲ. ಸ್ವಲ್ಪ ದೂರ ಹೋದಾಗ ನೀರಿನ ಬಾಟ್ಲಿ ನೆನಪಾಗಿ ಪುನಃ ಕಾರಿನ ಬಳಿ ಬರುವಾಗ ವ್ಯಾನ್ ಕಿಟಕಿ ಕಡೆ ನೋಡಿದೆ. ನೀಲಿ ಬಣ್ಣದ ಮಾಸ್ಕ್ ಹಾಕಿದ್ದ ಆ ಹುಡುಗಿಯ ಕಣ್ಣುಗಳು ಮಾತ್ರ ಬಹಳ ಆಕರ್ಷಣೀಯವಾಗಿದ್ದವು. ನೀರಿನ ಬಾಟ್ಲಿ ತಗೊಂಡು ಗೂಡಂಗಡಿ ಕಡೆಗೆ ಹೊರಟೆ. ನನ್ನ ಗೆಳೆಯರು ಆಗಲೇ ಮೆಣಸಿನ ಬಜ್ಜಿಗೆ ಆರ್ಡರ್ ಮಾಡಿದ್ದರು. ನಮ್ಮ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದ ಮಧ್ಯ ವಯಸ್ಸಿನ ದಂಪತಿ ಮಾತನಾಡಿಕೊಳ್ಳುವುದು ಕಿವಿಗೆ ಬಿತ್ತು. ನನಗೆ ತೆಲುಗು ಬರುವುದಿಲ್ಲವಾದರೂ ಅರ್ಥವಾಗುತ್ತಿತ್ತು. ಆ ಮೂದೇವಿಯನ್ನು ಪುಕ್ಸಾಟೆ ಬೆಳೆಸಿದ್ದು ಸಾಕು. ನನ್ನ ತಮ್ಮ ಒಳ್ಳೆ ಗಿರಾಕಿನ ನೋಡಿದ್ದಾನೆ, ಅವನಿಗೆ ಇವಳನ್ನ ಮಾರಿ ಬಿಡೋಣ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಅವಳಿಗೆ ಏನೂ ನಮ್ಮ ಪ್ಲ್ಯಾನ್ ಗೊತ್ತಾಗಿಲ್ಲ. ಅದೃಷ್ಟಕ್ಕೆ ಕೂತಿದ್ದಾಳೆ ವ್ಯಾನ್ನಲ್ಲಿ. ಅವಳಿಗೆ ಡೌಟ್ ಬಂದಿಲ್ಲ. ನೀವು ಹೀಗೆ ನರ್ವಸ್ ಆದರೆ ಡೌಟ್ ಬಂದೇ ಬರುತ್ತೆ. ನಾಳೆ ಬೆಳಗ್ಗೆ ನನ್ನ ತಮ್ಮನ ಮನೆಗೆಯೇ ಬರ್ತಾನೆ ಗಿರಾಕಿ. ಅಲ್ಲಿ ಇವಳನ್ನ ಬಿಟ್ಟು ಬಂದು ಬಿಡೋಣ. ದುಡ್ಡು ಆಮೇಲೆ ಕೊಡ್ತಾನಂತೆ. ಎಷ್ಟಕ್ಕೆ ಸೇಲ್ ಹಾಕ್ತಾಳೋ ನೋಡಬೇಕು ಅಂತ ಆ ಹೆಂಗಸು ಹೇಳ್ತಾ ಇದ್ಲು ತೆಲುಗಲ್ಲಿ. ಇಷ್ಟು ಕೇಳಿದವನಿಗೆ ಅದೇನನಿಸಿತೋ ಏನೋ ಉಳಿದು ವ್ಯಾನ್ನ ಬಳಿ ಹೋದೆ. ಕಿಟಕಿಯ ಬಳಿ ಹೋಗಿ ನನ್ನ ಅರಕು ಮುರುಕು ತೆಲುಗಲ್ಲಿ ಹೇಳಿದೆ, ಕೆಳಗಿಳಿ, ನನ್ನ ಕಾರ್ ಹತ್ತು, ನನ್ನ ಜೊತೆ ಬಾ. ನಿನ್ನ ಮನೆಯವರು ನಿನ್ನನ್ನ ಮಾರುತ್ತಾ ಇದ್ದಾರೆ. ಯೋಚಿಸೋಕೆ ಟೈಮ್ ಇಲ್ಲ. ನನ್ನ ಗಾಡಿ ಹತ್ತು, ಕಮಾನ್ ಫಾಸ್ಟ್. ಅವಳು ಒಂದು ಕ್ಷಣನೂ ಯೋಚಿಸದೆ ನನ್ನ ಗಾಡಿ ಹತ್ತಿದ್ಲು. ಕಾರ್ ರಿವರ್ಸ್ ತೆಗೆದು ಹಿಂದೆ ಫಾಸ್ಟ್ ಆಗಿ ಓಡಿಸಿದೆ. ಹೋಗ್ತಾ ಗೆಳೆಯ ಸುಶಾಂತ್ಗೆ ಕಾಲ್ ಮಾಡಿ ಹೇಳಿದ್ದು ಸರಿಯಾಗಿ ಕೇಳಿಸ್ಕೊ. ನಮ್ಮ ಹಿಂದಿನ ಸೀಟ್ನಲ್ಲಿ ಗಂಡ ಹೆಂಡತಿ ಕೂತಿದ್ದಾರೆ ಅಲ್ವಾ, ಅವರು ಹೋದ್ಮೇಲೆ ನನಗೆ ಕಾಲ್ ಮಾಡು. ನಮ್ಮ ಕಾರ್ ಎಲ್ಲಿ ಹೋಯ್ತು, ಏನಾಯ್ತು ಅಂತೆಲ್ಲ ಅಲ್ಲಿ ಬೊಬ್ಬೆ ಹೊಡೆದು ಸೀನ್ ಕ್ರಿಯೇಟ್ ಮಾಡಬೇಡಿ. ನಾನು ಕಾರ್ ತಗೊಂಡು ಹಿಂದಿನ ಸಿಟಿಗೆ ಬಂದಿದ್ದೀನಿ. ಯಾಕೆ ಏನು ಅಂತೆಲ್ಲ ಈಗ ಕೇಳಬೇಡ, ಆಮೇಲೆ ಹೇಳ್ತೀನಿ. ಆ ದಂಪತಿ ಏನೇ ಪ್ರಶ್ನೆ ಕೇಳಿದ್ರೋ ಗೊತ್ತಿಲ್ಲ ಅಂದ್ಬಿಡು ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ದಾರಿಯುದ್ದಕ್ಕೂ ಅವರು ಮಾಸ್ಕ್ ತೆಗೆಯಲಿಲ್ಲ, ಮಾತಾಡಲಿಲ್ಲ. ನಾನು ಸೈಲೆಂಟ್ ಆಗಿದ್ದೆ. 1 ಗಂಟೆ ಬಿಟ್ಟು ಸುಶಾಂತ್ನಿಗೆ ಕಾಲ್ ಮಾಡಿದೆ. ಆ ದಂಪತಿ ಹೋದ್ರಾ ಅಂತ ಕೇಳಿದೆ. ಜಸ್ಟ್ 10 ಮಿನಿಟ್ಸ್ ಆಯಿತು ಹೋಗಿ. ಅವರ ಮಗಳಂತೆ ಕಾಣಿಸ್ತಿಲ್ಲ ಅಂತ ಹುಡುಕಾಡ್ತಾ ಇದ್ರು. ಇಲ್ಲೇ ತುಂಬ ಹೊತ್ತು, ಈಗ ಹೋದ್ರು ಅಂದ. ಓಕೆ, ಮುಂದೆ ಹೋದ್ರಾ ಅಥವಾ ಹಿಂದೆ ವಾಪಸ್ ಗಾಡಿ ತಿರುಗಿಸಿದ್ರಾ ಅಂತ ಕೇಳಿದೆ. ಹಿಂದೆ ತಗೊಂಡು ಹೋದ್ರು ಗಾಡಿ ಅಂದ. ಓಕೆ, ನಾನೀಗ ಅಲ್ಲಿ ಬರೋಕೆ ಆಗಲ್ಲ ಸುಶಾಂತ್. ನೀವು ಗಾಡಿ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ಬಿಡಿ. ಯಾಕೆ ಏನು ಎಲ್ಲ ಆಮೇಲೆ ಹೇಳ್ತೀನಿ. ತಿರುಪತಿ ಟ್ರಿಪ್ ಕ್ಯಾನ್ಸಲ್, ವಾಪಸ್ ಬಂದ್ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಗೊತ್ತು ಪರಿಚಯ ಇಲ್ಲದ ಒಬ್ಬಳು ಹುಡುಗಿಯನ್ನು ಕಿಡ್ನಾಪ್ ಮಾಡಿದೆ. ಆ ಗೂಡಂಗಡಿಯಲ್ಲಿದ್ದಾಗ ಆ ದಂಪತಿ ಮಾತು ಕೇಳಿ ಆ ಹುಡುಗಿಗೆ ಸಹಾಯ ಮಾಡೋ ಆತುರದಲ್ಲಿ ಏನೂ ತಿಂದಿರಲಿಲ್ಲ, ಕುಡಿದಿರಲಿಲ್ಲ. ಹೊಟ್ಟೆ ಬಹಳ ಹಸಿತಾ ಇತ್ತು. ಆ ಹುಡುಗಿಗೂ ಹೊಟ್ಟೆ ಹಸಿತಿರಬಹುದು. ಇದುವರೆಗೆ ಒಂದು ಮಾತಾಡಲಿಲ್ಲ ಅವರು. ನಾನು ಅವರ ಹತ್ತಿರ ಮಾತಾಡಿರಲಿಲ್ಲ. ಅವಳನ್ನು ಕಿಡ್ನಾಪ್ ಮಾಡಿದ್ದ ಟೆನ್ಷನ್ನಲ್ಲಿ ಮಾತಾಡುವ ಮನಸ್ಸೂ ಇರಲಿಲ್ಲ. ಅವಳು ಕಿಟಕಿಯ ಹೊರಗೆ ನೋಡ್ತಾ ಇದ್ಲು. ಅವಳನ್ನು ಮಾತಾಡಿಸೋಣ ಅಂತ ಅಂದ್ಕೊಂಡ್ರು. ನನಗೆ ತೆಲುಗು ಬರಲ್ಲ, ನನ್ನ ಡಬ್ಬಾ ತೆಲುಗಲ್ಲಿ ಮಾತಾಡಬೇಕು. ನಾನು ಸಂತೋಷ್, ಸಂತು ಅಂತ ಕರೀತಾರೆ ಎಲ್ರು. ನಿನ್ನ ಹೆಸರೇನು ಅಂತ ನನ್ನ ಕಿತ್ತೋಗಿರೋ ತೆಲುಗಲ್ಲಿ ಕೇಳಿದೆ. ತೆಲುಗಲ್ಲಿ ಮಾತಾಡೋ ನನ್ನ ಕಷ್ಟ ನೋಡಿ ಅವರು, ನನಗೆ ಕನ್ನಡ ಬರುತ್ತೆ, ನನ್ನ ಹೆಸರು ಸ್ಫೂರ್ತಿ ಅಂದ್ಲು. ಅವಳಿಗೆ ಕನ್ನಡ ಬರುತ್ತೆ ಅಂತ ಗೊತ್ತಾಗಿ ಸ್ವಲ್ಪ ಟೆನ್ಷನ್ ರಿಲೀಸ್ ಆಯಿತು. ನನಗೆ ಹೊಟ್ಟೆ ಹಸೀತಿದೆ, ನಿಂಗೇನು ತಿನ್ನಬೇಕು ಹೇಳು, ತರ್ತೀನಿ. ಏನಾದರೂ ಆಗ್ಬೋದು, ಆದರೆ ಕುಡಿಯೋ ನೀರು ಬೇಕಿತ್ತು, ತುಂಬ ತಲೆ ನೋಯ್ತಾ ಇದೆ ಅಂತ ಹೇಳಿದ್ಲು. ಕಾರಿಂದಿಳಿದು ಹೋಟೆಲ್ಗೆ ಹೋಗಿ ಮಸಾಲ ದೋಸೆ ಪಾರ್ಸೆಲ್ ಮಾಡಿಸಿದೆ. ಜೊತೆಗೆ 2 ನೀರಿನ ಬಾಟ್ಲಿನೂ ತಗೊಂಡೆ. ನಾನು ಪಾರ್ಸೆಲ್ ತಂದು ಕೊಟ್ಟಾಗ ಸ್ಫೂರ್ತಿ ತನ್ನ ಮಾಸ್ಕ್ ತೆಗೆದು ಮುಖ ಒರೆಸಿಕೊಂಡ್ಲು. ಮೊದಲ ಬಾರಿ ನೋಡಿದೆ ಅವಳ ಮುಖ. ತುಂಬ ಬಿಳಿ ಅಲ್ಲದಿದ್ದರೂ ಬಹಳ ಲಕ್ಷಣದ ಹುಡುಗಿ. ಬಹಳ ದೊಡ್ಡ ಕಂಗಳು, ದಟ್ಟವಾದ ಕಣ್ರೆಪ್ಪೆ ಮತ್ತು ಸೊಗಸಾದ ಹುಬ್ಬು. ಬಹಳ ದೊಡ್ಡ ಹುಡುಗಿ ಏನಲ್ಲ, ಹೆಚ್ಚಂದ್ರೆ 19-20 ವರ್ಷ ಆಗಿರಬಹುದು ಅಷ್ಟೇ.
ಅವಳನ್ನು ನೋಡುತ್ತಾ ಬಾಕಿಯಾಗಿ ಹೋದೆ. ಸ್ವಲ್ಪ ನೀರು ಕೊಡ್ತೀರಾ ಅಂತ ಅವಳು ಕರೆದಾಗಲೇ ವಾಸ್ತವಕ್ಕೆ ಬಂದು ನೀರಿನ ಬಾಟ್ಲಿ ಕೊಟ್ಟೆ. ಅವಳು ಮುಖ ಕೈಯೆಲ್ಲ ತೊಳೆದುಕೊಂಡು ದೋಸೆ ತಿಂದ್ಲು. ಹೊಟ್ಟೆಗೆ ತಿಂಡಿ ಬಿದ್ದ ಮೇಲೆ ಆರಾಮೆನಿಸಿತ್ತು. ಪುನಃ ಹೋಗಿ 2 ಟೀ ತಂದೆ. ಬಿಸಿ ಬಿಸಿ ಟೀ ಕುಡಿದ ಮೇಲೆ ಅವರಿಗೂ ಆರಾಮನಿಸಿರಬಹುದು. ತಲೆನೋವಿಗೆ ಟ್ಯಾಬ್ಲೆಟ್ ಬೇಕಾ ಅಂತ ಕೇಳಿದೆ. ಬೇಡ, ತಿಂದೆ ಅಲ್ವಾ, ಸರಿ ಹೋಗಬಹುದು ಅಂದರು. ಆ ಪೇಟೆಯಲ್ಲಿ ಪುನಃ ಅವರ ಮನೆಯವರು ಸಿಕ್ಕಿದ್ರೆ ಕಷ್ಟ ಅಂತ ಕಾರನ್ನು ಮುಂದೆ ಓಡಿಸಿ ದಾರಿಯ ಮಧ್ಯೆ ಒಂದು ಮರದಡಿ ನಿಲ್ಲಿಸಿದೆ. ಸುಶಾಂತ್ಗೆ ಕಾಲ್ ಮಾಡಿದಾಗ ಅವರು ಆ ಗೂಡಂಗಡಿಯಿಂದ ಹೊರಟ ವಿಷಯ ತಿಳಿಯಿತು. ಓಕೆ ಸ್ಫೂರ್ತಿ, ನಿಂಗೆ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರು ರಿಲೇಟಿವ್ ಇದ್ದಾರೆ ಹೇಳು, ಅಲ್ಲಿಗೆ ಬಿಡ್ತೀನಿ ನಿನ್ನ ಅಂದೆ. ಅವರು ನನ್ನ ತಂದೆ ತಾಯಿ ಅಲ್ಲ. ನನ್ನ ತಂದೆ ತಾಯಿ ನಾನು 7ನೇ ಕ್ಲಾಸ್ನಲ್ಲಿ ಇರುವಾಗಲೇ ತೀರಿಕೊಂಡಿದ್ದಾರೆ. ನೀವು ಆಗ ನೋಡಿದ್ದು ನನ್ನ ಅಮ್ಮನ ತಮ್ಮ ಅಂದರೆ ನನ್ನ ಸೋದರ ಮಾವ ಮತ್ತು ಅತ್ತೆ. ಓ ಐ ಸಿ. ಅವರು ನಿನ್ನ ಮಾರೋದಕ್ಕೆ ಪ್ಲಾನ್ ಮಾಡಿದ ವಿಷಯ ನಿಂಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಆಲೂರಲ್ಲಿ ನನ್ನ ಅತ್ತೆಯ ಅಮ್ಮನ ಮನೆ ಇದೆ. ಅಲ್ಲಿ ಹೋಗಿ ಅವರನ್ನು ನೋಡಿಕೊಂಡು ಬರೋಣ ಅಂತ ಅಂದಿದ್ರು ಅಷ್ಟೇ. ನಾನು ಹೇಳಿದ ಕೂಡಲೇ ನನ್ನ ಕಾರ್ ಹತ್ತಿ ಒಳ್ಳೆ ಕೆಲಸ ಮಾಡಿದ್ದೀಯ ನೀನು, ಇಲ್ಲ ಅಂದರೆ ನಿನ್ನ ಗತಿ ಏನಾಗ್ತಿತ್ತೋ ಅಂತ ನಾನಂದಾಗ ನಿಮಗೆ ತುಂಬ ಥ್ಯಾಂಕ್ಸ್ ಅಂದ್ಲು. ಸರಿ, ಈಗ ಯಾರ ಮನೆಗೆ ಬಿಡಬೇಕು ನಿನ್ನ ಅಂತ ಕೇಳಿದೆ. ನಂಗೆ ಯಾರೂ ಇಲ್ಲ, ನನ್ನವರು ಅಂತ. ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಮಾವನ ಮನೆಯಲ್ಲೇ ಇದ್ದೆ. 10th ಮಾವ ಓದಿಸಿದ್ರು. ಆಮೇಲೆ ಮನೆ ಕೆಲಸ ಮಾಡಿಕೊಂಡೇ ಇದ್ದೆ. ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನನಗೆ ನನ್ನ ರಿಲೇಟಿವ್ಸ್ ಯಾರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಮಾವನಿಗೆ ನನ್ನ ಕಂಡ್ರೆ ಪ್ರೀತಿ ಕಾಳಜಿ ಇದೆ, ಆದರೆ ಅತ್ತೆಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಎಂದೆಳೋ. ಏನೂ ನೆನಪಾಯಿತು. ಹೇ ವೈಟ್, ನಿನ್ನ ಹತ್ರ ಮೊಬೈಲ್ ಫೋನ್ ಇದೆಯಾ? ಅದಿದ್ದರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಂಬರ್ ಟ್ರ್ಯಾಕ್ ಮಾಡಿ ನಾವೆಲ್ಲಿದ್ದೀವಿ ಅಂತ ಹುಡುಕ್ಬೋದು ಅಂದೆ. ಇಲ್ಲ, ನನ್ನ ಹತ್ರ ಮೊಬೈಲ್ ಇಲ್ಲ. ನೀವು ಕರೆದಾಗ ಬರೋ ಗಡಿಬಿಡಿಯಲ್ಲಿ ನನ್ನ ಬ್ಯಾಗ್ ಕೂಡ ಆ ವ್ಯಾನ್ನಲ್ಲೇ ಬಿಟ್ಟು ಓಡಿ ಬಂದಿದ್ದೀನಿ. ಹಾಗಾದರೆ ಟೆನ್ಷನ್ ಇಲ್ಲ ಬಿಡೋ ಅಂತ ನಿಟ್ಟುಸಿರು ಬಿಟ್ಟೆ. ಅವರು ನನ್ನ ಹುಡುಕಿಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಪೀಡೆ ತೊಲಗಿತು ಅಂತ ತಿಳ್ಕೊಂಡು ಮನೆಗೆ ಹೋಗಿರ್ತಾರೆ. ಇರಬಹುದು, ಆದರೆ ನಿನ್ನನ್ನು ಮಾರಿದ್ರೆ ಅವರಿಗೆ ದುಡ್ಡು ಸಿಗುತ್ತೆ. ಆ ದುಡ್ಡಿನ ಆಸೆಗಾದ್ರೂ ನಿನ್ನ ಹುಡುಕಿದ್ರೆ ಅಂತ ನಾನಂದಾಗ ಅವಳು ಮಾತಾಡಲಿಲ್ಲ. ವಾಟ್ ನೆಕ್ಸ್ಟ್? ದೊಡ್ಡ ಪ್ರಶ್ನೆ. ಅವಳನ್ನು ಕರ್ಕೊಂಡು ಬಂದಾಗಿದೆ. ಮುಂದೆ ಏನು ಮಾಡೋದು ತೋಚುತ್ತಿಲ್ಲ. ಗೆಳೆಯರೊಂದಿಗೆ ಡಿಸ್ಕಸ್ ಮಾಡಿದ್ರೆ ಏನಾದರೂ ಸೊಲ್ಯೂಷನ್ ಸಿಗಬಹುದೇನೋ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಮುಂದೆ ಗಾಡಿ ಓಡಿಸಿ ಅಲ್ಲೇ ಸನ್ಸೆಟ್ ಸ್ಪಾಟ್ನಲ್ಲಿ ನಿಲ್ಲಿಸಿದೆ. ಸುಶಾಂತ್ಗೆ ಕಾಲ್ ಮಾಡಿ ನಾನು ಇರುವ ಸ್ಥಳ ಹೇಳಿ ಅಲ್ಲಿಗೆ ಬರಲು ಹೇಳಿದೆ. ಸುಮಾರು 1 ಗಂಟೆ ಕಳೆದು ಸುಶಾಂತ್ ಮತ್ತುಳಿದ ನನ್ನ 2 ಗೆಳೆಯರಾದ ಸಾತ್ವಿಕ್ ಮತ್ತು ಸಚಿನ್ ಬಂದರು. ಅವರು ಬಾಡಿಗೆ ಮಾಡಿ ಬಂದಿದ್ದ ಗಾಡಿಯನ್ನು ವಾಪಸ್ ಕಳುಹಿಸಲು ಹೇಳಿದೆ. ಅಲ್ಲಿವರೆಗೂ ನಾನು ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಂದ ವಿಷಯ ಗೊತ್ತಿರದ ನನ್ನ ಗೆಳೆಯರು ಕಾರ್ನಲ್ಲಿ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಸ್ಫೂರ್ತಿಳನ್ನು ನೋಡಿ ಬೆಚ್ಚಿಬಿದ್ದರು. ನನ್ನ ಗೆಳೆಯರಿಗೆ ನನ್ನ ಪಕ್ಕ ಹುಡುಗಿಯೊಬ್ಬಳು ಕುಳಿತಿದ್ದು ನೋಡಿ ಅಚ್ಚರಿಯಾಯಿತು. ಸ್ಫೂರ್ತಿ, ನೀನು ಇಳಿಬೇಡ, ಇಲ್ಲೇ ಕೂತಿರೋ, ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತನಾಡಿ ಬರ್ತೀನಿ ಅಂತ ಹೇಳಿ ಕಾರಿಂದಿಳಿದು ಅವರನ್ನು ಕರೆದುಕೊಂಡು ಸ್ವಲ್ಪ ದೂರ ಹೋದೆ. ಯಾರ ಹುಡುಗಿ? ಏನಾಗ್ತಿದೆ ಅಂತ ಸುಶಾಂತ್ ಆತುರದಲ್ಲಿ ಕೇಳಿದ. ಗೂಡಂಗಡಿಯಲ್ಲಿ ಗಂಡ ಹೆಂಡತಿ ಇದ್ರಲ್ವಾ, ಅವರ ಮನೆ ಹುಡುಗಿ ಇವರು ಅಂದೆ. ಸೋ ವಾಟ್? ಯಾಕೆ ಎತ್ತಾಕೊಂಡು ಬಂದೆ ಅವ್ರನ್ನ? ತಲೆ ಕೆಟ್ಟಿದ್ಯಾ ನಿನಗೆ? ಆ ಹುಡುಗಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾವೆಲ್ಲರೂ ಕಮ್ಮಿ ಎಣಿಸ್ಬೇಕಾಗುತ್ತೆ ಗೊತ್ತಾ? ಸುಶಾಂತ್ ಕೂಗಾಡ್ತಾ ಇದ್ದ. ಹೇ ಕುಬುಲ್, ಸಾಕ್ ನಿಲ್ಸು. ಆ ಹುಡುಗಿ ನೀಟಾಗಿ ಕೂತಿರೋದು ಕಾಣಿಸ್ತಿಲ್ವಾ? ಒಂದು ವೇಳೆ ನಾನು ಬಲವಂತ ಮಾಡಿ ಎತ್ತಾಕೊಂಡು ಬಂದಿದ್ರೆ ಅವಳು ಹೀಗೆ ಸುಮ್ಮನೆ ಸೈಲೆಂಟಾಗಿ ಕೂರ್ತಿದ್ಲಾ? ಕಿರುಚಾಡಿ ರಂಪ ಮಾಡ್ತಿದ್ಲೋ ಅಂತ ಹೇಳಿ ಗೂಡಂಗಡಿಯಲ್ಲಿ ನಡೆದ ವಿಚಾರಗಳನ್ನು ವಿವರಿಸಿ ನಾನು ಸ್ಫೂರ್ತಿಳನ್ನು ಹೇಗೆ ಕಿಡ್ನಾಪ್ ಮಾಡಿದೆ ಎಂಬ ವಿಚಾರವನ್ನು ವಿವರಿಸಿದೆ. ಅವರಿಗೂ ನಾನು ಒಳ್ಳೆಯ ಕೆಲಸನೇ ಮಾಡಿದೆ ಅಂತ ಸಂತೋಷ. ಅವಳಿಗೆ ಯಾರೂ ನನ್ನವರು ಅಂತಿಲ್ಲ ಕಣೋ, ಅವರನ್ನು ಎಲ್ಲಿ ಬಿಡೋದು ತಿಳಿತಿಲ್ಲ ಅಂದೆ. ನಿನ್ನ ಬಂಗ್ಲೆ ಥರ ಇರೋ ದೊಡ್ಡ ಮನೆಯಲ್ಲಿ ಇರಲಿ ಬಿಡು, ಸ್ವಲ್ಪ ಸಮಯ, ಆಮೇಲೆ ಮುಂದೇನು ಅಂತ ಯೋಚಿಸಿದರಾಯಿತು ಅಂದ ಸಚಿನ್. ನನ್ನ ಮನೆಯಲ್ಲೇ ಇರೋದು ಓಕೆ, ಬಟ್ ನಾನು ಅವರು ಒಂದೇ ಮನೆಯಲ್ಲಿ ಇದ್ದರೆ ನಾಳೆ ಸೊಸೈಟಿ ಏನನ್ನುತ್ತೆ ಯೋಚಿಸಬೇಕಲ್ವಾ? ಅವರ ಹೆಸರು ಹಾಳಾಗುತ್ತೆ ಅಂದೆ. ಹೇ,
ಅಷ್ಟು ದೊಡ್ಡ ಮನೆಯಲ್ಲಿ ಅವರೊಂದು ರೂಮಲ್ಲಿ ಇದ್ರೆ ಯಾರಿಗೆ ಹೇಗೆ ಗೊತ್ತಾಗುತ್ತೆ ಸಂತು? ಇರ್ಲಿ ಬಿಡು ಅಂದ ಸಚಿನ್. ಏ ಫೂಲ್, ನಮ್ಮ ಮನೆಯಲ್ಲಿ ಕೆಲಸದವರು ಇಲ್ವೇನೋ? ಅವರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಹೊರಗಡೆ ಹೇಳಿ ಆಡ್ಕೊಳ್ಳಲ್ವಾ ಅಂತ ಬೈದೆ. ಹೌದಲ್ವಾ ಅಂತ ಸಚಿನ್ ಸುಮ್ಮನಾದ. ಸಚಿನ್ ಹೇಳ್ತಿರೋ ಐಡಿಯಾ ಸರಿಯಾಗಿದೆ ಸಂತು. ಆದ್ರೆ ನಿನ್ನ ಮನೆಯ ಕೆಲಸದವ್ರನ್ನ ಹೊರಗೆ ಕಳುಹಿಸೋಕೆ ನಿಂಗೆ ಒಳ್ಳೆ ನೆಪ ಇದೆ. ಈಗ ಕೊರೋನಾ ಅಲ್ವಾ, ಅದಕ್ಕೆ ರಜಾ ಕೊಡ್ತಾ ಇದ್ದೀನಿ, ಹೋಗಿ ಅನ್ನೋ ಅವರಿಗೆ ಅಂದ ಸುಶಾಂತ್. ಅದು ಹೇಗಾಗುತ್ತೆ ಸುಶಾಂತ್? ಪಾಪ, ನಾನು ಕೆಲಸದಿಂದ ತೆಗೆದು ಹಾಕಿದ್ರೆ ಅವರಿಗೆ ಬದುಕೋಕೆ ಆದಾಯ ಎಲ್ಲಿಂದ? ಮನೆಗೆ ಕಳಿಸು ಅಂದೆ ಕಣೋ, ಸ್ಯಾಲ್ರಿ ಕೊಡಬೇಡ ಅಂದಿಲ್ಲ ನಾನು. ಆ ಹುಡುಗಿ ವಿಷಯ ಸಾಲ್ವ್ ಆದ್ಮೇಲೆ ಅವರನ್ನೆಲ್ಲ ಮನೆಗೆ ವಾಪಸ್ ಕರೆಸಿಕೋ, ಸಿಂಪಲ್ ಅಂತ ಸುಶಾಂತ್ ಅಂದಾಗ ಐಡಿಯಾ ಚೆನ್ನಾಗಿದೆ ಅಂದ್ಕೊಂಡೆ. ಅದೇನೋ ಸರಿ, ಆದ್ರೆ ಈಗ ಅವ್ರನ್ನ ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ಕೆಲಸದವರೆಲ್ಲ ನೋಡ್ತಾರಲ್ವೇನೋ? ಏನ್ ಮಾಡೋದು ಅಂದೆ ಗೊಂದಲದಲ್ಲಿ. ಹೌದು, ಅದು ಪ್ರಾಬ್ಲಮ್ಮೆ. ಕೆಲಸದವರನ್ನು ಕಳುಹಿಸಿದ ಮೇಲಷ್ಟೇ ಅವಳನ್ನು ನಿನ್ ಮನೆಗೆ ಕರ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿಯವರೆಗೂ ಇವರನ್ನ ಏನಪ್ಪ ಮಾಡೋದು ಅಂತ ಹೇಳಿದ ಸುಶಾಂತ್. ನನ್ನ ರೂಮಲ್ಲಿ ನಾನೊಬ್ನೇ ಇರೋದು, ನನ್ನ ರೂಮಲ್ಲಿ ಇರ್ಲಿ ಅವರು, ನಾನು ನಿನ್ನ ಮನೆಯಲ್ಲಿ ಇರ್ತೀನಿ ಅಂತ ಸಾತ್ವಿಕ್. ಬೇಡ, ನಿನ್ನ ಏರಿಯಾ ಸರಿ ಇಲ್ಲ ಕಣೋ, ಅವಳನ್ನ ಒಬ್ಳೇ ಅಲ್ಲಿ ಹಾಗೆ ಬಿಡೋದು ಸರಿಯಿಲ್ಲ, ಡೇಂಜರ್. ಯಾಕಂದ್ರೆ ಜಸ್ಟ್ ಊಹಿಸಿಕೊಳ್ಳೋ ಅವರ ಮನಸ್ಥಿತಿ ಈಗ ಹೆಂಗಿರ್ಬಹುದು ಅಂತ. ಅವರಿಗೆ ತನ್ನವರು ಅಂತ ಇದ್ದ ಅವರ ಮಾವ ಅತ್ತೆ ಅವ್ರನ್ನ ಮಾರೋದಕ್ಕೆ ಹೊರಟಿದ್ರು ಎಂಬ ವಿಚಾರ ಅವಳಿಗೆ ಗೊತ್ತಾಗಿದೆ. ಅವರನ್ನ ಬಿಟ್ರೆ ಅವರಿಗೆ ಬೇರೆ ಯಾರೂ ಇಲ್ಲ ಪಾಪ. ತುಂಬ ಡಿಪ್ರೆಸ್ಡ್ ಆಗಿದ್ದಾಳೆ. ಅವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಕಷ್ಟ ಅಂದೆ. ಕೊನೆಗೆ ನಂಗೊಂದು ಉಪಾಯ ಹೊಳೆಯಿತು. ಹೇ, ನನ್ನ ಫ್ರೆಂಡ್ ಸಿರಿ ಇದ್ದಾಳಲ್ವಾ, ಅವಳು ಒಬ್ಳೇ ಇರೋದು ಅವರ ಮನೆಯಲ್ಲಿ ಒಂದೆರಡು ದಿನ ಇರಲಿ. ನಮ್ಮ ಮನೆಯ ಕೆಲಸದವರೆಲ್ಲ ಹೋದ್ಮೇಲೆ ನಾನು ಮನೆಗೆ ಕರ್ಕೊಂಡು ಬರ್ತೀನಿ ಅಂದೆ. ಗುಡ್ ಐಡಿಯಾ, ಹಾಗೆ ಮಾಡು ಅಂದ ಸುಶಾಂತ್. ಸಿರಿಗೆ ಕಾಲ್ ಮಾಡಿ ಚುಟುಕಾಗಿ ವಿಷಯ ಎಲ್ಲ ಹೇಳಿ ಅವಳ ಸಹಾಯ ಕೇಳಿದೆ. ಅವಳು ಹೆಚ್ಚೇನೂ ಪ್ರಶ್ನೆಗಳನ್ನು ಕೇಳದೆ ಒಪ್ಪಿಕೊಂಡ್ಲು. ಎಲ್ಲರೂ ಕಾರ್ ಹತ್ತಿದೆವೋ. ನನ್ನ ಗೆಳೆಯರನ್ನು ಸ್ಫೂರ್ತಿಗೆ ಪರಿಚಯ ಮಾಡಿಸಿಕೊಟ್ಟೆ. 4 ಜನ ಹುಡುಗರ ಜೊತೆ ತಾನೊಬ್ಬಳೇ ಹುಡುಗಿ ಅನ್ನೋ ಚಿಂತೆ, ಹೆದರಿಕೆ ಅವಳ ಕಣ್ಣಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನನ್ನ ಫ್ರೆಂಡ್ ಸಿರಿ ಮನೆಯಲ್ಲಿ ಇವತ್ತು ನಿನ್ನನ್ನು ಡ್ರಾಪ್ ಮಾಡ್ತೀನಿ. 2 ದಿನ ಅಲ್ಲಿರೋ, ಮುಂದೆ ಏನ್ ಮಾಡೋದು ಅಂತ ನಾವು ಯೋಚಿಸ್ತೇವೆ ಎಂದೆ. ಬೇಡ, ನನ್ನನ್ನು ಸಿಟಿಯಲ್ಲಿ ಬಿಟ್ಬಿಡಿ, ನನ್ನ ದಾರಿನ ನೋಡ್ಕೋತೀನಿ ಅಂತ ಅಂದ್ಲು. ಹೋಯ್, ಅಷ್ಟು ಕಷ್ಟಪಟ್ಟು ನಿನ್ನ ಎತ್ತಾಕೊಂಡು ಬಂದಿದ್ದು ಸಿಟಿಯಲ್ಲಿ ನಿನ್ನ ಪಾಡಿಗೆ ನಿನ್ನನ್ನು ಬಿಟ್ಟು ಬಿಡೋಕ್ಕಲ್ಲ, ತಿಳಿತಾ? ಹಾಗೆ ನಿನ್ನ ಪಾಡಿಗೆ ನಿನ್ನ ಬಿಡೋ ಹಾಗಿದ್ರೆ ಕಿಡ್ನಾಪ್ ಯಾಕೆ ಮಾಡ್ತಿದ್ದೆ ನಾನು? ಸುಮ್ಮನೆ ನಾನು ಹೇಳಿದಷ್ಟು ಮಾಡು ಅಷ್ಟೇ. ನಿಂಗೊಂದು ಸರಿಯಾದ ನೆಲೆ ಸಿಗೋ ಹಾಗೆ ಮಾಡಲೇಬೇಕು. ನಾನು ಕಿಡ್ನಾಪ್ ಮಾಡಿ ಒಂದೊಳ್ಳೆ ಕೆಲಸ ಪ್ರಾರಂಭ ಮಾಡಿ ಆಗಿದೆ ನಾನು. ಆ ಕೆಲಸಕ್ಕೆ ಸುಖಾಂತ್ಯ ಸಿಗಬೇಕಲ್ವಾ ಅಂತ ಹೇಳ್ತಾ ಗಾಡಿ ಓಡಿಸಿದೆ. ಅವರು ಮುಖ ಕೆಳಗೆ ಹಾಕಿ ಕೂತ್ರು. ಪಾಪ, ದುಃಖ ಬಂದಿರಬೇಕು. ಸಿರಿಯ ಮನೆಗೆ ಹೋದೆವು. 1-2 ದಿನಗಳಲ್ಲಿ ಸ್ಫೂರ್ತಿಗೆ ಮುಂದೇನು ದಾರಿ ಅಂತ ಯೋಚಿಸಿ ನೋಡ್ತೀವಿ. ಅಲ್ಲಿಯವರೆಗೂ ಪ್ಲೀಸ್ ಟೇಕ್ ಕೇರ್ ಆಫ್ ಹರ್ ಅಂದೆ ಸಿರಿಗೆ. ಹೋ, ನೋ ವರೀಸ್, ಏನೂ ತೊಂದರೆ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ಹೆಂಗೂ ನನಗೆ ವರ್ಕ್ ಫ್ರಮ್ ಹೋಮ್ ಅಂದ್ಲು ಸಿರಿ. ಓಕೆ ಸ್ಫೂರ್ತಿ, ನಾವಿನ್ನು ಹೊರಡ್ತೀವಿ. ಹೆಚ್ಚು ಟೆನ್ಷನ್ ಮಾಡಬೇಡ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೆವು. ಮನೆಗೆ ಬಂದ ಮೇಲೆ ನೆನಪಾಯಿತು, ಸ್ಫೂರ್ತಿ ಬಳಿ ಹಾಕಲು ಬಟ್ಟೆಗಳಿಲ್ಲ. ಅವಳ ಮಾವನ ವ್ಯಾನ್ನಲ್ಲಿಯೇ ಬ್ಯಾಗ್ ಬಿಟ್ಟು ನನ್ನ ಕಾರ್ ಹತ್ತಿದಳು. ಕೂಡಲೇ ಸಿರಿಗೆ ಟೆಕ್ಸ್ಟ್ ಮಾಡಿದೆ. ಸಿರಿ, ಐ ಆಮ್ ಸಾರಿ, ಹೇಳೋಕೆ ಮರೆತೆ. ಸ್ಫೂರ್ತಿ ಬಳಿ ಬಟ್ಟೆ ಬರೆ ಏನೂ ಇಲ್ಲ. ಅವಳು ಸೀದೆ ನನ್ನ ಕಾರ್ ಹತ್ತಿ ಬಂದಿದ್ದಾಳೆ. ಅದರಿಂದ ಅವಳಿಗೆ ಬೇಕಾದ ವ್ಯವಸ್ಥೆ ಮಾಡು ನೀನೆ. ಹುಡುಗಿಯರ ಬಟ್ಟೆಗಳ ವಿಚಾರ ನನಗೆ ಐಡಿಯಾ ಇಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಂಗೆ ಟ್ರಬಲ್ ಮಾಡ್ತಾ ಇದ್ದೀನಿ, ಸಾರಿ. ಆದರೆ ನನಗೆ ಬೇರೆ ದಾರಿ ಇಲ್ಲ. ನಿನ್ನ ನಂಬರ್ಗೆ 10,000 ಗೂಗಲ್ ಪೇ ಮಾಡಿದ್ದೀನಿ, ಥ್ಯಾಂಕ್ ಯು ಅಂದೆ. ಸಿರಿ ಕೂಡಲೇ ನನಗೆ ಕಾಲ್ ಮಾಡಿ ನಾನು ದುಡ್ಡು ಹಾಕಿದ್ದಕ್ಕೆ ಸರಿಯಾಗಿ ಬೈದ್ಲು. ಅವಳಿಗೆ ಸಮಾಧಾನ ಮಾಡಿ ಕಾಲ್ ಕಟ್ ಮಾಡಿದೆ. ಸಿರಿ ಗುರುತು ಪರಿಚಯವಿಲ್ಲದೆ ಒಬ್ಬಳು ಹುಡುಗಿಯನ್ನು ತನ್ನ ಮನೆಯಲ್ಲಿರಿಸಿಕೊಂಡದ್ದೇ ನನಗೆ ದೊಡ್ಡ ವಿಷಯವಾಗಿತ್ತು. ಗೆಳೆಯರೆಲ್ಲರನ್ನೂ ಅವರವರ ಮನೆಗೆ ಡ್ರಾಪ್ ಮಾಡಿ ನನ್ನ ಮನೆಗೆ ಬಂದು ಹಾಸಿಗೆಯಲ್ಲಿ ಬಿದ್ದುಕೊಂಡೆ. ದೇಹಕ್ಕಿಂತ ಹೆಚ್ಚು ಮನಸ್ಸಿಗೆ ಮೆದುಳಿಗೆ ಆಯಾಸವಾಗಿತ್ತು. ಸ್ಫೂರ್ತಿಳನ್ನು ಕಿಡ್ನಾಪ್ ಮಾಡಿದ ಟೆನ್ಷನ್ ಜೊತೆ ಅವಳ ಮುಂದಿನ ಭವಿಷ್ಯದ ಬಗ್ಗೆ ತಲೆಬಿಸಿ ತುಂಬ ಸ್ಟ್ರೆಸ್ ಆಗಿತ್ತು. ಗಾಢವಾದ ನಿದ್ದೆಯ ಬಳಿಕ ಎದ್ದೆ. ಕೆಲಸದಾಳು ಬಂದು
ನಾನು ಎದ್ದು ಇರುವುದನ್ನು ಕಂಡು ಟೀ ಮಾಡಿ ತಂದುಕೊಟ್ಟ. ಟೀ ಕುಡಿದು ಹಾಲ್ಗೆ ಬಂದೆ. ಎಲ್ಲ ಕೆಲಸದವರನ್ನು ಬರಲು ಹೇಳಿದ್ದೆ. ಡ್ರೈವರ್, ಅಡುಗೆಯವ, ಸೆಕ್ಯೂರಿಟಿ, ತೋಟದ ಮಾಲಿ ಹೀಗೆ ಬೇರೆ ಬೇರೆ ಕೆಲಸಕ್ಕೆಂದು ಇಟ್ಟುಕೊಂಡಿದ್ದ 5-6 ಮಂದಿಯನ್ನು ಬರಲು ಹೇಳಿ ರಜೆ ಕೊಟ್ಟೆ. ಈ ಸ್ಯಾಲರಿ ಅವರ ಅಕೌಂಟಿಗೆ ಹಾಕುತ್ತೇನೆಂಬ ಆಶ್ವಾಸನೆಯನ್ನು ಕೊಟ್ಟೆ. ಮರುದಿನ ಬೆಳಗ್ಗೆನೆ ಎಲ್ಲರೂ ಮನೆ ಖಾಲಿ ಮಾಡಬೇಕೆಂದು ಹೇಳಿದೆ. ಅವರೆಲ್ಲ ಹೋದ್ಮೇಲೆ ಮನೆ ಕೆಲಸ, ಹೊರಗಿನ ಕೆಲಸ ಎಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಯೋಚಿಸಲೂ ಇಲ್ಲ. ಸ್ಫೂರ್ತಿಳ ಬಗ್ಗೆ ಮಾತ್ರ ಯೋಚಿಸಿದ್ದೆ. 2 ದಿನ ಬಿಸ್ನೆಸ್ ವಿಷಯಕ್ಕೆ ತಲೆ ಹಾಕಲು ಹೋಗಿರಲಿಲ್ಲ. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕೆಂದು ನನ್ನ ಬಿಸ್ನೆಸ್ ಪಾರ್ಟ್ನರ್ ರಮಣ್ ಹತ್ರ ಬಿಸ್ನೆಸ್ ಮೀಟಿಂಗ್ಸ್ ಮತ್ತೆ ಬಿಸ್ನೆಸ್ ಕಾಲ್ ಅಟೆಂಡ್ ಮಾಡಲು ಹೇಳಿ ನಾನು ನನ್ನ ಗೆಳೆಯರ ಜೊತೆ ತಿರುಪತಿ ಟೂರ್ ಹಾಕಿದ್ದವ. ನಾನು ತಿರುಪತಿಯಿಂದ ವಾಪಸ್ ಬರೋವರೆಗೂ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂದಿದ್ದ ರಮಣ್. ಹಾಗೆ ಬಿಸ್ನೆಸ್ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದೆ ಸ್ಫೂರ್ತಿ ಬಗ್ಗೆ ಯೋಚಿಸುತ್ತಿದ್ದೆ. ಮರುದಿನ ಬೆಳಗ್ಗೆ ನನ್ನೆಲ್ಲ ಕೆಲಸದವರು ಮನೆ ಬಿಟ್ಟರು. ಅಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಬನೇ ಭೂತದ ಹಾಗೆ. ಸ್ಫೂರ್ತಿ ಬಗ್ಗೆ ಕಾಲ್ ಮಾಡಿ ಸಿರಿಯ ಬಳಿ ವಿಚಾರಿಸಿದೆ. ಸ್ಫೂರ್ತಿಳ ಹತ್ರ ಮಾತಾಡೋಣ ಅಂದರೆ ಅವಳ ಹತ್ರ ಮೊಬೈಲ್ ಫೋನ್ ಇಲ್ಲ. ಕೂಡಲೇ ಅವಳಿಗೆ ಒಂದು ಸ್ಮಾರ್ಟ್ ಫೋನ್ ತಗೊಂಡು ಸಿಮ್ ಹಾಕಿ ರೆಡಿ ಮಾಡಿ ಇಟ್ಟೆ. ಕಾಫಿ ಮಾಡಿ ಕುಡಿಯೋದು ಒಂದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ನನಗೆ. ಹೋಟೆಲ್ನಿಂದ ತರಿಸಿ ತಿನ್ನೋಣ ಅಂದರೆ ಈ ಕರೋನಾ ಟೈಮಲ್ಲಿ ಸೇಫ್ಟಿ ಇಲ್ಲ. ಯೂಟ್ಯೂಬ್ನಲ್ಲಿ ಆಮ್ಲೆಟ್ ಹೇಗೆ ಮಾಡೋದು ಅಂತ ಕಲಿತು ಮಾಡಿ ತಿಂದೆ. ಆವಾಗಲೇ ರಮಣ್ ಕಾಲ್ ಮಾಡಿದ. ಅವನ ಗರ್ಭಿಣಿ ಹೆಂಡತಿಯ ಆರೋಗ್ಯ ಕೆಟ್ಟಿರುವುದರಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾನಂತೆ. ಬಿಸ್ನೆಸ್ ವಿಷಯದ ಕಡೆ ತಲೆ ಹಾಕೋಕೆ ಆಗಲ್ಲ ಅಂತ ಹೇಳಿಬಿಟ್ಟ. ನಾನೇ ಮ್ಯಾನೇಜ್ ಮಾಡಬೇಕಿತ್ತು. ಸ್ಫೂರ್ತಿ ಬಗ್ಗೆ ಯೋಚಿಸುವಷ್ಟು ಟೈಮ್ ಇರಲಿಲ್ಲ. 2 ದಿನ ಕಳೆದ ಮೇಲೆ ಸಿರಿಗೆ ಹೇಳಿದ್ದಂತೆ ಸ್ಫೂರ್ತಿಳನ್ನು ಅಲ್ಲಿಂದ ನನ್ನ ಮನೆಗೆ ಕರೆದುಕೊಂಡು ಬರಬೇಕು ಅಂದುಕೊಂಡು ಹೋದೆ. ಥ್ಯಾಂಕ್ ಯು ಸಿರಿ, ತುಂಬ ಹೆಲ್ಪ್ ಆಯಿತು ನಿನ್ನಿಂದ. ತೊಂದರೆ ಆಗಿದ್ರೆ ಸಾರಿ ಅಂದೆ. ಏನೂ ತೊಂದರೆ ಆಗಿಲ್ಲ ನನಗೆ. 2 ದಿನ ನಾನು ಮಹಾರಾಣಿ ಥರ ಆರಾಮಾಗಿ ಬರೀ ನನ್ನ ಆಫೀಸ್ ವರ್ಕ್ ಮಾಡ್ಕೊಂಡಿದ್ದೆ. ಉಳಿದೆಲ್ಲ ಮನೆ ಕೆಲಸ ಸ್ಫೂರ್ತಿನೇ ಮಾಡ್ತಾ ಇದ್ಲು. ಬಟ್ಟೆ ವಾಶ್, ಅಡುಗೆ ಕ್ಲೀನಿಂಗ್ ಎಲ್ಲನೂ. ಬೇಡ ಅಂದರೂ ಕೇಳಿಲ್ಲ ಅವರು. ಅವರು ಬೇರೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನಮ್ಮನೆ ಹುಡುಗಿ ಥರಾನೇ ಇದ್ಲು. ನನ್ನ ಸ್ವಂತ ತಂಗಿ ಅನ್ನೋ ಅಷ್ಟು ಕ್ಲೋಸ್ ಆಗಿದ್ದಾಳೆ ಅಂದ್ಲು ಸಿರಿ. ನನಗೂ ಖುಷಿ ಆಯಿತು ಸ್ಫೂರ್ತಿಳ ಹೊಂದಾಣಿಕೆಯ ಮನೋಭಾವ ನೋಡಿ. ಸ್ಫೂರ್ತಿಳನ್ನು ನನ್ನ ಮನೆಗೆ ಕರ್ಕೊಂಡು ಬಂದೆ. ನನ್ನ ದೊಡ್ಡ ಮನೆಯ ಒಳಗೆ ಕಾಲು ಇಡುತ್ತಲೇ ಕೆಳಗೆ ಮೇಲೆ ಆಚೆ ಈಚೆ ಎಲ್ಲ ಕಣ್ಣು ಹಾಯಿಸಿ ಅಚ್ಚರಿಯಿಂದ ನೋಡಿದಳು. ಇಷ್ಟು ದೊಡ್ಡ ಮನೆಯಲ್ಲಿ ಇರೋದಕ್ಕೆ ಭಯ ಆಗಲ್ವಾ ನಿಮಗೆ ಅಂತ ಕೇಳಿದ್ಲು. ಭಯ ಯಾಕೆ? ನನ್ನ ಕೆಲಸದವರೆಲ್ಲ ಇರ್ತಾರೆ. ಅವರಿಗೆಲ್ಲ ರಜಾ ಕೊಟ್ಟಿದ್ದೀನಿ ಅಷ್ಟೇ. ನನಗೆ ಬೇಕಾದಷ್ಟು ಕೆಲಸ ಇದೆ. ಬೋರ್ ಆಗೋ ಪ್ರಶ್ನೆ ಕೂಡ ಇಲ್ಲ ಅಂದೆ. ಅವಳು ಬೇರೇನೂ ಕೇಳಲಿಲ್ಲ. ಅವಳನ್ನು ಮಹಡಿ ಮೇಲೆ ಕರ್ಕೊಂಡು ಹೋಗಿ ಅವಳ ರೂಮ್ ತೋರಿಸಿದೆ. ಈ ರೂಮಲ್ಲಿ ನೀನಿರೋ. ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ. ನನ್ನ ರೂಮ್ ಕೆಳಗೆ ಇದೆ, ಅಲ್ಲೇ ಇರ್ತೀನಿ. ಕೆಲವೊಮ್ಮೆ ಬಿಸ್ನೆಸ್ ಮೀಟಿಂಗ್ ಕೆಳಗೆ ಹಾಲ್ನಲ್ಲಿ ಆಗುತ್ತೆ. ಆಗ ಕೆಳಗೆ ಬರೋಕೆ ಹೋಗಬೇಡ, ಇಲ್ಲೇ ಇರೋ. ನೀನಿಲ್ಲಿ ಇರೋದು ಬೇರೆ ಯಾರಿಗಾದರೂ ಗೊತ್ತಾದರೆ ನಿನ್ನ ಇಮೇಜ್ ಹಾಳಾಗುತ್ತೆ. ಅದಕ್ಕೆ ತಗೋ ಈ ಮೊಬೈಲ್. ನನ್ನ ನಂಬರ್ ಫೀಲ್ ಮಾಡಿ ಇಟ್ಟಿದ್ದೀನಿ. ಬೇಕೆಂದಾಗ ನನಗೆ ಕಾಲ್ ಮಾಡು, ನಾನು ಕೆಳಗೆ ಇರ್ತೀನಿ ಅಂದೆ. ನನಗೆ ಮೊಬೈಲ್ ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ ಅಂದ್ಲೋ. ಸರಿ, ಏನಿಲ್ಲ, ಈಸಿ ಅಂತ ಹೇಳಿ ಅವಳಿಗೆ ಫೋನ್ ಮಾಡೋದು, ವಾಟ್ಸಪ್ ಎಲ್ಲ ಕಲಿಸಿಕೊಟ್ಟೆ. ಮನೆಯ ಕೆಲಸದವರನ್ನೆಲ್ಲ ಕಳುಹಿಸಿಯಾಗಿತ್ತು. ಅಡುಗೆಗೆ ಜನರಿಲ್ಲ. ಆದರೆ ಸಿರಿಯ ಮನೆಯಲ್ಲಿ ಸ್ಫೂರ್ತಿಯೇ ಅಡುಗೆ ಮಾಡಿದ್ದರಿಂದ ಇಲ್ಲಿ ನನ್ನ ಮನೆಯಲ್ಲಿ ಸ್ಫೂರ್ತಿ ಅಡುಗೆ ಮಾಡಿಯಾಳು. ಆದರೆ ಅಡುಗೆ ಮಾಡು ಅಂತ ಹೇಳೋಕೆ ಸರಿ ಹೋಗಲ್ಲ. ಅವಳ ಬಳಿ ಕೆಲಸ ಮಾಡಿಸಿದ್ರೆ ಅವಳು ತಪ್ಪು ತಿಳಿದರೂ ಕಷ್ಟ. ಹಾಗೆ ಯೋಚಿಸುತ್ತಾ ಕುಳಿತಿರುವಾಗಲೇ ಸ್ಫೂರ್ತಿ ಹಾಲಿಗೆ ಬಂದ್ಲು. ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನಾನು ಅಡುಗೆ ಮಾಡ್ಲಾ? ನೀವು ಅಡುಗೆಯವರನ್ನೆಲ್ಲ ಮನೆಗೆ ಕಳುಹಿಸಿ ಆಗಿದೆ ಅಲ್ವಾ, ಅದಕ್ಕೆ ಕೇಳಿದೆ. ನನಗೆ ಅಡುಗೆ ಮಾಡಿ ಅಭ್ಯಾಸ ಇದೆ ಅಂದ್ಲು. ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಅನ್ನೋ ಹಾಗೆ ಆಗಿತ್ತು. ನನ್ನ ಮನಸ್ಸಲ್ಲಿ ಅಂದುಕೊಂಡ ಹಾಗೆಯೇ ಆಯ್ತೆಂಬ ಸಂತೋಷ. ಆದರೂ ಕೂಡಲೇ ಒಪ್ಪಿಕೊಂಡ್ರೆ ಅವಳು ಏನಂದುಕೊಳ್ತಾಳೋ ಅಂತ ಅಂದ್ಕೊಂಡು, ಅಯ್ಯೋ ಬೇಡ ಬಿಡು, ನಾನೇ ಮಾಡ್ತೀನಿ ಅಂದೆ. ಸರಿ ಆಗಿದ್ರೆ ಅಂತ ಅವಳು ಹೇಳ್ತಾ ಹೋದ್ಲು. ನನ್ನ ಕರ್ಮ, ಹಾಗೆಂದು ನಾನೇ ಸಿಕ್ಕಾಕೊಂಡೆ. ಸ್ಫೂರ್ತಿ, ನಾನು ಅಡುಗೆ ಅಷ್ಟು ಚೆನ್ನಾಗಿ ಮಾಡಲ್ಲ. ನನಗೆ ಗೊತ್ತಿಲ್ಲ ಅಡುಗೆ. ನಾವಿಬ್ಬರೂ ಸೇರಿ ಅಡುಗೆ ಮಾಡೋಣವಾ ಅಂತ ಕೇಳಿದೆ. ಅವಳು ಮುಗುಳ್ನಕ್ಕು, ಸರಿ ಬನ್ನಿ ಹೋಗೋಣ ಅಡುಗೆ ಮನೆಗೆ ಅಂದ್ಲು. ಅಂದ ಹಾಗೆ
ನೀನು ನನ್ನ ಮನೆ ನೋಡಿಲ್ಲ ಅಲ್ವಾ, ಬಾ ತೋರಿಸ್ತೀನಿ ಅಂತ ಹೇಳಿ ಅವಳಿಗೆ ನನ್ನ ಮನೆ ತೋರಿಸಿದೆ. ಒಂದು ಗ್ಲಾಸ್ ಕಬೋರ್ಡ್ನಲ್ಲಿ ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಇಟ್ಟಿದ್ದೆ. ನೀವು ಡ್ರಿಂಕ್ಸ್ ಮಾಡ್ತೀರಾ ಅಂತ ನೇರವಾಗಿಯೇ ಕೇಳಿದ್ಲು. ಹೌದು, ಜಾಸ್ತಿ ಅಲ್ಲ, ಕೆಲವೊಮ್ಮೆ ಮೀಟಿಂಗ್ಸ್ನಲ್ಲಿ ಪಾರ್ಟಿಗಳಲ್ಲಿ ಫಾರ್ಮಾಲಿಟಿಗೆ ಸ್ವಲ್ಪ ಡ್ರಿಂಕ್ ಮಾಡಬೇಕಾಗುತ್ತೆ ಅಂದೆ. ನನ್ನ ಜಿಮ್ ರೂಮ್, ಥಿಯೇಟರ್ ರೂಮ್ ಎಲ್ಲ ತೋರಿಸಿದೆ. ಆಮೇಲೆ ಮಹಡಿಗೆ ಹೋಗುವಾಗ ಸಿಗುವ ಬಾಲ್ಕನಿ ತೋರಿಸಿದೆ. ಅಲ್ಲಿ ನಿಂತರೆ ಮನೆ ಮುಂದಿನ ಗೇಟ್, ನಮ್ಮ ಸ್ವಿಮ್ಮಿಂಗ್ ಪೂಲ್, ಗಾರ್ಡನ್ ಎಲ್ಲವೂ ಕಾಣಿಸುತ್ತದೆ. ನಿಮ್ಮ ಇಡೀ ಮನೆಯಲ್ಲಿ ನನಗೆ ಈ ಜಾಗ ತುಂಬ ಇಷ್ಟ ಆಯಿತು ಅಂದ್ಲು. ಓ ಹೌದಾ, ನಿಂಗೆ ಬೋರ್ ಆದಾಗ ಇಲ್ಲಿ ಬಂದು ಕುತ್ಕೋಬಹುದು, ಚೆನ್ನಾಗಿ ಗಾಳಿನೂ ಬರುತ್ತೆ ಅಂದೆ. ಬನ್ನಿ ಅಡುಗೆ ಮಾಡೋಣ ಅಂತ ಸ್ಫೂರ್ತಿ ಅಡುಗೆ ಕೋಣೆಗೆ ಹೆಜ್ಜೆ ಹಾಕಿದ್ಲು. ಅಡುಗೆ ಮಾಡೋದಂದ್ರೆ ಬೋರ್, ಆದರೂ ದಾಕ್ಷಿಣ್ಯಕ್ಕೆ ಅವಳೊಂದಿಗೆ ಸೇರಿದೆ. ಅವಳೇ ಎಲ್ಲ ಮಾಡಿದ್ಲು, ನಾನು ಹೆಲ್ಪ್ ಮಾಡಿದೆ ಅಷ್ಟೇ. ಊಟ ಮಾಡಿದೆವೋ, ಅವಳು ಮಾತಾಡಲಿಲ್ಲ. ಅವಳ ಅಡುಗೆ ಮಾತ್ರ ಸೂಪರ್. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನು. ಯೂಟ್ಯೂಬ್ ಚಾನಲ್ನಲ್ಲಿ ಅಡುಗೆ ಇರುತ್ತೆ, ಬೇಕೆಂದಾಗ ಬೋರ್ ಆದಾಗ ನೋಡ್ಕೋ ಅಂದೆ. ನನಗೆ ಬಿಸ್ನೆಸ್ ಕಾಲ್ ಬಂತು. ಫೋನ್ ಹಿಡ್ಕೊಂಡು ರೂಮಿಗೆ ಹೋದೆ. ಒಂದು ಅರ್ಧ ಗಂಟೆ ಮಾತಾಡಿ ನನ್ನ ರೂಮಿನ ಬಾಲ್ಕನಿಯಲ್ಲಿ ಹೋಗಿ ಕೂತೆ. ಮನೆಗೆ ಬಂದ ಮೇಲೆ ಒಂದು ಸಲನೂ ಸ್ಫೂರ್ತಿ ನನ್ನ ಬಗ್ಗೆಯಾಗಲಿ ನನ್ನ ಫ್ಯಾಮಿಲಿ ಬಗ್ಗೆಯಾಗಲಿ ಏನೂ ಕೇಳದಿರುವುದು ಆಶ್ಚರ್ಯ ಅನಿಸಿತು. ಕುತೂಹಲ ಅಥವಾ ಫಾರ್ಮಾಲಿಟಿಗಾದರೂ ಕೇಳಬೇಕಿತ್ತು. ಯಾಕೋ ಮೂಡ್ ಆಫ್ ಆಗಿ ಹೋಗಿ ಪುನಃ ಕಾಟ್ ಮೇಲೆ ಹುರುಳಿದೆ. ನನಗೆ ನನ್ನ ಅಮ್ಮನ ಮುಖ ನೆನಪಿಲ್ಲ. ಫೋಟೋ ನೋಡಿಯೇ ಅಮ್ಮನ ಗುರುತು ಅಷ್ಟೇ. ಅಪ್ಪ ಬಹಳ ಶಿಸ್ತಿನ ಮನುಷ್ಯ. ಅಮ್ಮನ ಮೇಲೆ ಬಹಳ ದಬ್ಬಾಳಿಕೆ ಮಾಡ್ತಾ ಇದ್ರು ಅಂತ ನಮ್ಮ ಮನೆಯ ಆಳು ಹೇಳಿದ್ದು ಗೊತ್ತು. ನನಗೂ ನನ್ನ ಅಕ್ಕನಿಗೂ 8 ವರ್ಷಗಳ ಅಂತರ. ನನ್ನನ್ನು ನನ್ನ ಅಕ್ಕನೇ ನೋಡಿಕೊಳ್ತಾ ಇದ್ಲು, ತಾಯಿ ಥರ. ಒಂದು ದಿನ ಅಮ್ಮ ಮತ್ತು ಅಪ್ಪನ ಮಧ್ಯೆ ಜಗಳವಾಗಿ ನನ್ನ ಅಮ್ಮ ರೋಷದಲ್ಲಿ ಮೈಗೆ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ರಂತೆ. ಇದಿಷ್ಟು ನನಗೆ ಗೊತ್ತಾಗಿದ್ದು ನನಗೆ ಬುದ್ಧಿ ಬಂದ ನಂತರ. ನಮ್ಮ ಮನೆಯ ಆಳು ಹೇಳಿದ್ದು. ಅಕ್ಕ ಯಾವತ್ತೂ ಇಂತಹ ವಿಚಾರಗಳನ್ನು ಹೇಳ್ತಾ ಇರಲಿಲ್ಲ. ನಿಧಾನಕ್ಕೆ ಅಪ್ಪನ ಮೇಲೆ ದ್ವೇಷ ಬೆಳೆಯಿತು. ಅಮ್ಮನ ಸಾವಿಗೆ ಅಪ್ಪನೇ ಕಾರಣ ಎಂಬ ಸಿಟ್ಟು, ನೋವು. ಅಪ್ಪ ಆ ಊರಿನ ಶ್ರೀಮಂತ ವ್ಯಕ್ತಿ, ಆದರೆ ನನಗೆ ಆ ಮನೆಯಲ್ಲಿರೋದೇ ಹಿಂಸೆ ಅನಿಸತೊಡಗಿತ್ತು. ಅಕ್ಕನ ಮದುವೆಯಾದ ಮೇಲಂತೂ ಒಂಟಿತನ ಬಹಳ ಕಾಡುತ್ತಿತ್ತು. ನನ್ನ ವಿದ್ಯಾಭ್ಯಾಸವೆಲ್ಲ ಮುಗಿದ ಬಳಿಕ ಅಪ್ಪನ ಆಸ್ತಿ, ಕೃಷಿ ಎಲ್ಲವನ್ನೂ ನಾನು ಅವರೊಂದಿಗಿದ್ದು ನೋಡಿಕೊಳ್ಳಬೇಕೆಂಬ ಆಸೆ ಅವರದಾಗಿತ್ತು. ನನಗದು ಇಷ್ಟವಿರಲಿಲ್ಲ. ನನಗೆ 23 ತುಂಬುವಾಗ ನನ್ನಪ್ಪ ಅದೇ ಊರಿನ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಅಪ್ಪನ ಗೆಳೆಯನ ಮಗಳು ಚಂದ್ರಕಳಾ ಜೊತೆ ನನ್ನ ಮದುವೆ ನಿಶ್ಚಯ ಮಾಡಿದ್ರು. ನನ್ನನ್ನು ಕೇಳದೆ. ಮದುವೆ ಲೇಟಾಗಿ ಆದರೂ ತೊಂದರೆ ಇಲ್ಲ, ಆದರೆ ಆಗೋದಾದರೆ ಅವಳನ್ನೇ ಮದುವೆ ಆಗಬೇಕು ಅಂತ ಅಪ್ಪನ ಹಣತಿ. ಚಂದ್ರಕಳಾ ಅದ್ಭುತ ಸುಂದರಿ, ಆ ಊರಿನ ರಾಜಕುಮಾರಿ ಎನ್ನಬಹುದು. ಅವಳ ಉಡುಗೆ ತೊಡುಗೆ ಎಲ್ಲವೂ ಅಬ್ಬರ. ಅವಳ ಗಾಂಭೀರ್ಯ, ಗತ್ತು ನೋಡಿದಾಗ ಅವಳ ಸೌಂದರ್ಯವೂ ನನಗೆ ಇಡಿಸಲಿಲ್ಲ. ಅವಳಿಗೆ ತನ್ನ ಸ್ಥಾನಮಾನದ ಬಗ್ಗೆ ಬಹಳ ಅಹಂಕಾರ. ಬಡವರ ಬಗ್ಗೆ ಕನಿಕರವಿಲ್ಲದ ಕ್ರೂರ ಹೃದಯ ಅವಳದು. ಒಂದಿನ ನಾವು ಅವರ ಮನೆಗೆ ಹೋಗುವಾಗ ಅವಳು ಸುಮಾರು 60 ವರ್ಷ ಪ್ರಾಯದ ಕೆಲಸದ ಹೆಂಗಸಿನ ಬಳಿ ತನ್ನ ಕಾಲು ಒತ್ತಿಸುತ್ತಿದ್ದನ್ನು ಕಂಡ ನಾನು, ಮಾನವೀಯತೆ ಇಲ್ಲದ, ಮೌಲ್ಯಗಳಿಲ್ಲದ ಹುಡುಗಿಯನ್ನು ಖಂಡಿತ ಮದುವೆಯಾಗಲಾರೆ ಎಂದು ನಿರ್ಧರಿಸಿಬಿಟ್ಟೆ. ನನ್ನ ಅಪ್ಪನ ಬಳಿ ನನಗೆ ಅವಳನ್ನು ಮದುವೆಯಾಗಲು ಇಷ್ಟವಿಲ್ಲ ಅಂದಾಗ ದೊಡ್ಡ ಮಾತಿನ ಸಮರವೇ ನಡೆದಿತ್ತು. ಕೊನೆಗೆ ಸಿಟ್ಟಲ್ಲಿ ನಾನು ಮನೆ ಬಿಟ್ಟು ಬಂದೆ. 1 ವರ್ಷ ಗೆಳೆಯರ ಜೊತೆಗೆಲ್ಲ ಇದ್ದು ತುಂಬ ಕಷ್ಟಪಟ್ಟೆ. ಆಗ ನನಗೆ ಗಾಡ್ ಫಾದರ್ ಆಗಿ ಸಿಕ್ಕಿದ್ದು ಸುರೇಶ್ ರಾವ್. ಅವರ ಕಂಪನಿಯಲ್ಲಿ ನನಗೆ ಕೆಲಸ ಕೊಟ್ಟು ಬಿಸ್ನೆಸ್ ಟ್ರಿಕ್ಸ್ ಎಲ್ಲ ಹೇಳಿಕೊಟ್ರು. ಅಲ್ಲಿ 1 ವರ್ಷ ಕೆಲಸ ಮಾಡಿದರೂ ಬದುಕಿಗೆ ಸಾಕಾಗುವಷ್ಟು ಅನುಭವ ಪಾಠ ಸಿಕ್ಕಿತ್ತು. ನಂತರ ರಮಣ್ ಜೊತೆ ಸೇರಿ ನನ್ನದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಅದೃಷ್ಟ ನನ್ನ ಕಡೆಗಿತ್ತು. 3 ವರ್ಷಗಳಲ್ಲಿ ಲಕ್ಷ ಸಂಪಾದಿಸಿದೆ. ಅದರ ಜೊತೆ ಬೇರೆ ಬೇರೆ ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನನ್ನ ಬಳಿ ಎಲ್ಲವೂ ಇದೆ, ಆದರೆ ಏನೋ ಖಾಲಿ ಖಾಲಿ ಅನಿಸುತ್ತದೆ ಕೆಲವೊಮ್ಮೆ. ಎದ್ದು ಫ್ರೆಶ್ ಆಗಿ ಟೀ ಕುಡಿಯಲು ರೂಮಿಂದ ಹೊರಗೆ ಬರುವಾಗ ಸ್ಫೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಯಾಕೆ ಅದೆಲ್ಲ ಮಾಡ್ತಾ ಇದೀಯಾ? ಸುಮ್ಮನೆ ಸುಸ್ತು ಮಾಡ್ಕೋಬೇಡ ಅಂದೆ. ಮತ್ತೇನು ಮಾಡೋದು ಸುಮ್ಮನೆ ಕೂತ್ಕೊಂಡು? ಇರಿ ಟೀ ಮಾಡಿ ತರ್ತೀನಿ ಅಂತ ಹೇಳಿ ಹೋದ್ಲು. ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಟೀ ತಂದು ಕೊಟ್ಲು. ಟೇಸ್ಟ್ ಸೂಪರ್, ಫಾಸ್ಟ್ ನೀನು ಅಂದೆ. ಅವಳು ಸುಮ್ಮನೆ ನಕ್ಕಳು. ಬಿಸ್ನೆಸ್ ಮೀಟಿಂಗ್ಸ್ ಕಾಲ್ನಲ್ಲಿ ಬ್ಯುಸಿಯಾಗಿ ಹೋಗಿ
ನನಗೆ ಸ್ಫೂರ್ತಿಳ ಬಗ್ಗೆ ಯೋಚಿಸುವಷ್ಟು ಸಮಯವಿರಲಿಲ್ಲ. ನಾನು ಮೆಂಟಲಿ ಫ್ರೀ ಇರಲಿಲ್ಲ. ಮನೆಯ ಕೆಲಸ ಎಲ್ಲವನ್ನೂ ಸ್ಫೂರ್ತಿಳೇ ಮ್ಯಾನೇಜ್ ಮಾಡ್ತಾ ಇದ್ಲು. ಆ ದಿನ ಬೆಳಗ್ಗೆ ಸ್ಫೂರ್ತಿ ನನ್ನ ಬಳಿ ಬಂದು, ಸಾಮಾನೆಲ್ಲ ಮುಗಿದಿದೆ, ಅಕ್ಕಿ ಬೇಳೆ ಎಲ್ಲವೂ ತರ್ತೀರಾ? ಕೊರೋನಾ ಇರೋ ಟೈಮಲ್ಲಿ ಪದೇ ಪದೇ ಅಂಗಡಿಗೆ ಹೋಗೋದು ಬೇಡ, ಒಳ್ಳೇದಲ್ಲ. ಒಂದೇ ಸಲ ತಿಂಗಳಿಗಾಗುವಷ್ಟು ತಂದು ಇಟ್ಕೊಳ್ಳಿ, ಹೊರಗೆ ಹೋಗೋ ಅಗತ್ಯ ಬೀಳಲ್ಲ ಅಂದ್ಲು. ಸರಿ, ಈಗಲೇ ತಂದ್ಬಿಡ್ತೀನಿ ಅಂತ ಹೇಳಿ ನಾನು ಹೊರಡಲು ಅನುವಾದಾಗ, ಮಾಸ್ಕ್ ಹಾಕ್ಕೊಳ್ಳಿ, ತೆಗಿಬೇಡಿ, ಹೊರಗಡೆನೂ ಮಾಸ್ಕ್ ತೆಗಿಬೇಡಿ, ಅಲ್ಲಿ ರಶ್ ಇದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಗಡಿಬಿಡಿ ಮಾಡಬೇಡಿ. ನಾನು ಹೊರಟು ಹೋಗೋವರೆಗೂ ಅವಳ ಉಪದೇಶ ಮುಗ್ದಿರಲಿಲ್ಲ. ಅದೆಷ್ಟೋ ವರ್ಷಗಳ ಮೇಲೆ ನನಗೆ ಹೀಗೆ ಸಲಹೆ ಸಿಕ್ಕಿದ್ದು. ನನ್ನ ಮನೆಯಲ್ಲಿ ನನಗೆ ಸಲಹೆ ಕೊಡೋರು ಯಾರೂ ಇಲ್ಲ. ನಾನೇ ರಾಜ. ನನ್ನ ಕೆಲಸದವರೆಲ್ಲ ನಾನು ಮಾತಾಡಿದ್ರೆ ಮಾತ್ರ ನನ್ನ ಹತ್ರ ಮಾತಾಡ್ತಾರೆ ಅಷ್ಟೇ. ಇನ್ನು ಸಲಹೆ ಎಲ್ಲಿಂದ ಕೊಡೋದು? ಒಳಗೊಳಗೆ ನಕ್ಕೆ. ನನಗಿಂತ ಚಿಕ್ಕವಳಾದರೂ ತುಂಬ ಪ್ರೌಢಿಮೆ ಅವಳಿಗೆ ಅನಿಸಿತು. ನನ್ನ ಆರೋಗ್ಯದ ಬಗ್ಗೆ ಅವಳಿಗಿರೋ ಕಾಳಜಿ ನೋಡಿ ಇನ್ನೂ ಬಹಳ ಖುಷಿಯಾಯಿತು. ಅವಳು ಹೇಳಿದ ಹಾಗೆ ಮಾಸ್ಕ್ ತೆಗೆಯದೆ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ಇಲ್ಲೇ ಇಟ್ಬಿಡಿ, ಸಾಮಾನೆಲ್ಲ ನಾನು ತೊಳ್ಕೋತೀನಿ. ನೀವು ಸೀದಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಬನ್ನಿ, ಕಷಾಯ ಮಾಡಿಕೊಡ್ತೀನಿ. ನನಗೆ ಮುಂದೆ ಮಾತಾಡೋ ಅವಕಾಶನೇ ಇರಲಿಲ್ಲ. ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕಷ್ಟೆ. ಹೋಗಿ ಸ್ನಾನ ಮುಗಿಸಿ ಬನ್ನಿ ಅಂದ್ಲು. ಬಾತ್ರೂಮಲ್ಲಿ ನನ್ನ ಟವಲ್ ಇಟ್ಟಿದ್ಲು. ಬಕೆಟ್ ಫುಲ್ ಬಿಸಿ ನೀರು ರೆಡಿ. ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ನನಗೆ. ಅವಳು ನಮ್ಮ ಮನೆಯವಳೆ ಅನ್ನೋವಷ್ಟು ಹೊಂದಿಕೊಂಡು ಕ್ಲೋಸ್ ಆಗಿಬಿಟ್ಟಿದ್ಲು. ಸ್ನಾನ ಮುಗಿಸಿ ಬಂದೆ. ಇಲ್ಲಿದೆ ನೋಡಿ ಕಷಾಯ, ಬನ್ನಿ ಬಿಸಿ ಬಿಸಿ ಕುಡೀರಿ ಅಂದ್ಲು. ಸಾರಿ, ನಂಗೆಲ್ಲ ಹಿಡ್ಸಲ್ಲ, ಒತ್ತಾಯ ಮಾಡಬೇಡ ಅಂದೆ. ಒಂದು ಗುಡುಗು ಕುಡಿದು ನೋಡಿ, ಬೇಡ ಅಂದರೆ ಬಿಡಿ, ನಾನೇ ಕುಡಿದು ಖಾಲಿ ಮಾಡ್ತೀನಿ ಅಂದ್ಲು. ಕುಡಿದ ಮೇಲೆ ಮತ್ತೆ ಕುಡಿಬೇಕು ಅನ್ನೋ ಅಷ್ಟು ರುಚಿ. ಗರಂ ಆಗಿತ್ತು ಕಷಾಯ. ಹೋ ನೈಸ್, ಚೆನ್ನಾಗಿದೆ ಕಷಾಯ, ಗರಂ ಇದೆ ಅಂದೆ. ಕೊರೋನಾ ನಿಮ್ಮ ಹತ್ರ ಸುಳಿಯಲ್ಲ, ಡೈಲಿ ಒಂದೊತ್ತು ಇದನ್ನ ಕುಡಿದ್ರೆ. ಹೊಳ್ಳೆ ಮೆಣಸು, ಶುಂಠಿ ಎಲ್ಲಾನೂ ಹಾಕಿದ್ದೀನಿ ಅಂತ ಹೇಳ್ತಾ ಒಳಗೆ ಹೋದ್ಲು. ಇಲ್ಲಿ ಬರ್ತೀರಾ, ಸ್ವಲ್ಪ ವೇಪರ್ ತಗೊಳ್ಳಿ ಅಂತ ಅವಳು ಕರೆದಾಗ ನಂಗೇನು ಇನ್ನೂ ಕರೋನಾ ಬಂದೇ ಬಿಡುತ್ತೆ ಅನ್ನೋ ಹಾಗೆ ಅವಳು ಮಾಡ್ತಾ ಇದ್ದಾಳೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಏನೋ ವೇಪರ್ ಎಲ್ಲ ಬೇಡ, ನಂಗೇನೂ ಆಗಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಹಾಗೂ ಬೇಕಿದ್ರೆ ನನ್ನ ಹತ್ರ ವೇಪರೈಸಿಂಗ್ ಮಿಷಿನ್ ಇದೆ ರೂಮಲ್ಲಿ, ಅದೇ ಯೂಸ್ ಮಾಡ್ತೀನಿ ಅಂತಂದು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಹೀಗೆ 2 ದಿನ ಕಳೆದಿತ್ತೇನೋ. ಒಂದಿನ ಸಂಜೆ ನಾನು ಟಿವಿ ನೋಡ್ತಾ ಇದ್ದಾಗ ಸ್ಫೂರ್ತಿ ನನ್ನ ಹತ್ರ ಬಂದ್ಲು. 5 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ, ಫ್ರೀ ಇದ್ದೀರಾ ಅಂತ ಕೇಳಿದ್ಲು. ಪರವಾಗಿಲ್ಲ, ಏನು ಹೇಳು ಅಂದೆ. ನನ್ನ ಬಗ್ಗೆ ಕೇಳೋದಿತ್ತು. ನಾನೆಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ವೃದ್ಧಾಶ್ರಮ ಯಾವುದಾದ್ರೂ ಇದ್ರೆ ಅಲ್ಲಿಗೆ ಹೋಗೋಕ್ಕೂ ರೆಡಿ ನಾನು. ಅಲ್ಲಿದ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ. ಸ್ಫೂರ್ತಿ, ಈಗ ನಾನು ಮೆಂಟಲಿ ಫ್ರೀ ಇಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ನನಗೆ. ನನ್ನ ಬಿಸ್ನೆಸ್ ಪಾರ್ಟ್ನರ್ಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ. ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕು ಈಗ. ಅದರಲ್ಲಿ ಒಂದು ಸೈಡ್ ಸೆಟಲ್ಮೆಂಟ್ ಬಾಕಿ ಇದೆ ಅಂತ ನಾನು ಹೇಳ್ತಾ ಹೋದೆ. ಪರವಾಗಿಲ್ಲ ಬಿಡಿ, ನಿಮ್ಮ ಕೆಲಸ ಮುಗಿಸಿದ ಮೇಲೆ ನೋಡೋಣ, ನಾನು ಕಾಯ್ತೀನಿ ಅಂತ ಅವಳು ಅಂದಾಗ, ಯಾಕೆ ನಿಂಗೆ ಇಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲಿ ಆರಾಮಾಗಿ ಇರ್ಬೋದಲ್ವಾ, ಆಮೇಲೆ ನೋಡೋಣ ಅಂದೆ. ಸಮಸ್ಯೆ ಏನಿಲ್ಲ, ಆದರೆ ನನ್ನ ಭವಿಷ್ಯದ ಬಗ್ಗೆ ನನಗೆ ಸರಿಯಾಗಿ ನಿರ್ಧಾರ ತಗೋಬೇಕಲ್ವ ನಾನು, ಎಲ್ಲಿ ಏನು ಅಂತ. ಇಲ್ಲ ಅಂದರೆ ನಿಂತಲ್ಲಿ ಕೂತಲ್ಲಿ ಅದೇ ಯೋಚನೆ ಇರುತ್ತೆ. ನಾನಿಲ್ಲಿ ಇರೋವರೆಗೂ ನಿಮಗೂ ಅದೇ ಯೋಚನೆ ಇರುತ್ತೆ. ನಿಮ್ಮ ಕೆಲಸದವರೆಲ್ಲ ಇರದೆ ನಿಮ್ಮ ಕೆಲಸಗಳು ಉಳಿತವೆ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಸ್ಫೂರ್ತಿ ಬಂದು 1 ವಾರವಾಗಿತ್ತೇನೋ. ನನ್ನ ಗೆಳೆಯರಿಗೆ ಕಾಲ್ ಮಾಡಿ ಮನೆಗೊಮ್ಮೆ ಬಂದು ಹೋಗಲು ಹೇಳಿದೆ, ಸ್ಫೂರ್ತಿ ಬಗ್ಗೆ ಮಾತಾಡಲು. ಸ್ಫೂರ್ತಿಗೆ ಹೇಳಿಬಿಟ್ಟೆ, ನನ್ನ ಗೆಳೆಯರು ಮನೆಯಲ್ಲಿ ಇರುವಷ್ಟು ಹೊತ್ತು ಅವಳ ರೂಮಿಂದ ಹೊರಗೆ ಬರೋದೇನೂ ಬೇಡ, ಅಲ್ಲೇ ಇದ್ರೆ ಸಾಕು ಅಂತ. ನಾವಿಷ್ಟು ಮಂದಿ ಹುಡುಗರ ಜೊತೆ ತಾನೊಬ್ಳೇ ಹುಡುಗಿ ಅನ್ನೋ ಮುಜುಗರ ಪಾಪ ಅವಳಿಗೆ ಬೇಡ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸಂಜೆ ಸುಶಾಂತ್, ಸಾತ್ವಿಕ್ ಮತ್ತು ಸಚಿನ್ ಜೊತೆ ಸಚಿನ್ನ ಕಸಿನ್ ಕಮಲೇಶ್ ಕೂಡ ಬಂದ. ಅವನು ಮುಂಬೈನಲ್ಲಿರೋದು. ಸುಮ್ಮನೆ ಸ್ವಲ್ಪ ಬ್ರೇಕ್ ತಗೋಬೇಕು ಅಂತ ಸಚಿನ್ ಮನೆಗೆ ಬಂದಿದ್ದ. ಗೆಳೆಯರ ಜೊತೆ ಇದ್ದಾಗ ಸ್ವಲ್ಪ ಡ್ರಿಂಕ್ ನಾವು ಮಾಡ್ತೀವಿ, ಹಾಗೆ ಎಲ್ಲರೂ ಸ್ವಲ್ಪ ಕುಡಿದ್ವಿ. ಸ್ಫೂರ್ತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾಗ ಸ್ಫೂರ್ತಿ ಮೇಲಿಂದ ಕೆಳಗೆ ಬಂದು ನಮ್ಮನ್ನೆಲ್ಲ ನೋಡಿ ನಕ್ಕು ಅಡುಗೆ ಮನೆಗೆ ಹೋಗಿ ನೀರಿನ ಬಾಟ್ಲಿ ಹಿಡ್ಕೊಂಡು ಮೇಲೆ ಹೋದ್ಲು. ಅವರನ್ನೇ ನೋಡ್ತಾ ಇದ್ದ ಕಮಲೇಶ್, ಓ ಮೈ ಗಾಡ್,
ಶಿ ಈಸ್ ಹಾಟ್ ಅಂತ ಹೇಳಿದ. ಮೂಗಿನವರೆಗೆ ಕುಡಿದಿದ್ದ ಅವನ ಮಾತನ್ನು ನಾನು ಸೀರಿಯಸ್ ಆಗಿ ತೆಗೆದುಕೊಳ್ಳಲು ಹೋಗಲಿಲ್ಲ. ಯಾಕಂದ್ರೆ ಕುಡಿದ ಮತ್ತಲ್ಲಿ ಏನೇನೋ ಹೇಳ್ತಾ ಇದ್ದಾನೆ, ಅದು ಬೇರೆ ಸಚಿನ್ನ ಕಸಿನ್, ಅವನಿಗೆ ಇನ್ಸಲ್ಟ್ ಆಗಬಾರ್ದು ಅಂತ. ಆದರೆ ಸಚಿನ್ಗೆ ಮುಜುಗರ ಆಯಿತು. ಹೇ ಕಮಲೇಶ್, ಸುಮ್ನಿರೋ ಅಂದ. ಸೀರಿಯಸ್ಲಿ ಕಣೋ, ಸಖತ್ ಹಾಟ್ ಇದ್ದಾಳೆ, ಕೊಬ್ಬಿದ ಕೋಳಿ ಹಾಗೆ. ಇಷ್ಟು ದಿನ ಇವಳನ್ನ ಇಟ್ಕೊಂಡಾಯ್ತಲ್ವಾ, ಇವತ್ತು ರಾತ್ರಿ ನಮ್ಮ ಜೊತೆ ಇಟ್ಕೊಳ್ಳೋಣ, ಫುಲ್ ನೈಟ್ ಮಜಾ ಅಂತ ಕಮಲೇಶ್ ಹೇಳಿದಾಗ ನಾನು ಕೋಪದಲ್ಲಿ ಕೆಂಡಾಮಂಡಲವಾದೆ. ಅದನ್ನು ಗಮನಿಸಿದ ಸಚಿನ್ ಕಮಲೇಶ್ನನ್ನು ಎಳೆದುಕೊಂಡು ಕರೆದುಕೊಂಡು ಹೊರಟು ಹೋಗಿಬಿಟ್ಟ. ರಾಸ್ಕೆಲ್, ಮಾನ ಮರ್ಯಾದೆ ಇಲ್ಲದವ ಅಂದೆ ನಾನು ಔಡುಗಚ್ಚಿ. ಕೂಲ್ಡೌನ್ಸ್ ಅಂತೂ ಆದಷ್ಟು ಬೇಗ ಸ್ಫೂರ್ತಿಗೆ ಹೆಲ್ಪ್ ಮಾಡಬೇಕು ನಾವು, ಯೋಚಿಸೋಣ, ಡೋಂಟ್ ವರಿ ಅಂದ ಸುಶಾಂತ್ ನನಗೆ ಸಮಾಧಾನ ಮಾಡ್ದ. ರಾತ್ರಿ ಬಹಳ ಹೊತ್ತು ನಿದ್ದೆ ಬರಲಿಲ್ಲ. ಸ್ಫೂರ್ತಿ ಬಂದು ಊಟಕ್ಕೆ ಕರೆದಾಗ್ಲೂ ಊಟ ಬೇಡ, ಹಸಿವಿಲ್ಲ ಅಂದಿದ್ದೆ. ಸ್ವಲ್ಪನಾದ್ರೂ ಊಟ ಮಾಡಿ ಅಂತ ಅವಳು ಒತ್ತಾಯ ಮಾಡಿದ್ದಕ್ಕೆ ಸ್ವಲ್ಪವೇ ಊಟ ಮಾಡಿ ಬಂದು ಬಿತ್ಕೊಂಡ್ರು ನಿದ್ದೆ ಸುಳಿಲಿಲ್ಲ ಹತ್ರ. ಒಂದು ವೇಳೆ ಸ್ಫೂರ್ತಿಗೆ ಕಮಲೇಶ್ ಹೇಳಿದ್ದು ಕಿವಿಗೆ ಬಿದ್ದಿದ್ರೆ ಅವಳು ಒಂದು ಕ್ಷಣನೂ ಈ ಮನೆಯಲ್ಲಿ ಇರ್ಲಿಕ್ಕಿಲ್ಲ. ಸ್ಫೂರ್ತಿಳ ಭವಿಷ್ಯದ ಬಗ್ಗೆ ಯೋಚಿಸುವಷ್ಟು ಸಮಯವಿರಲಿಲ್ಲ. ಸ್ಫೂರ್ತಿ ನನ್ನ ಮನೆಗೆ ನಂಗೆ ಹೊಂದಿಕೊಂಡು ಹೋಗ್ತಾ ಇದ್ಲು. ಕೆಲವೊಮ್ಮೆ ಅದೃಷ್ಟ ಕೈಕೊಡೋದು ಅಂತಾರಲ್ವಾ, ಹಾಗೆ ಆಗೋಕ್ಕೆ ಶುರುವಾಯಿತು. ಕೆಲವು ಕ್ಲೈಂಟ್ಸ್ ನನ್ನ ಕೈಯಿಂದ ತಪ್ಪಿ ಹೋದ್ರು. ಅದಕ್ಕೆ ಕಾರಣ ಹಲವಾರು. ಆದರೆ ಏಕಾಗ್ರತೆಯಿಂದ ಮನಸ್ಸು ಕೊಟ್ಟು ದುಡಿಯದಿದ್ರೆ ಬಿಸ್ನೆಸ್ ಕೂಡ ಲಾಸ್ ಆಗೋದು ಖಂಡಿತ. ರಮಣ್ ಕೂಡ ಕಾಲ್ ಮಾಡಿ ಬೇಸರಗೊಂಡು ಮಾತಾಡಿದ್ದ. ಮೊದಲ ಬಾರಿ ನಮಗೆ ಲಾಸ್ ಆಗಿತ್ತು, ಅದೇ ಚಿಂತೆಯಲ್ಲಿದ್ದೆ. ಪುನಃ ಆ ಕ್ಲೈಂಟ್ಸ್ ಜೊತೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸ್ಫೂರ್ತಿ ನನ್ನ ರೂಮಿನ ಬಾಗಿಲು ಬಡಿದು ಒಳಗೆ ಬಂದು ಊಟಕ್ಕೆ ಬರಲು ಹೇಳಿದ್ಲು. ಆಯ್ತು ಅಂತ ಕೈ ಸನ್ನೆ ಮಾಡಿ ಹೋಗಲು ಹೇಳಿದೆ. ಗಂಟೆ ಮಧ್ಯಾಹ್ನ 3 ಆಗಿತ್ತು. ಈ ಮಧ್ಯೆ 4 ಸಲ ನನ್ನನ್ನು ಊಟಕ್ಕೆ ಕರೆಯಲು ಬಂದ ಸ್ಫೂರ್ತಿಳನ್ನು ನೋಡಿ ಸಿಕ್ಕಾಪಟ್ಟೆ ಕಿರಿಕಿರಿ ಅನಿಸಿತು. ಅವಳು ಇನ್ನೊಮ್ಮೆ ಬಂದಾಗ, ಇನ್ನೂ ಬಂದು ಕರೀತಾ ಇರಬೇಡ ಪ್ಲೀಸ್, ತುಂಬ ಅರ್ಜೆಂಟ್ ಮೀಟಿಂಗಲ್ಲಿ ಇದ್ದೀನಿ ಅಂದೆ. ಏನೇ ಮೀಟಿಂಗ್ ಇದ್ರೂ ಊಟ ಮುಗಿಸಿ ಮುಂದುವರಿಸಿ, ಗಂಟೆ 3 ಆಗಿದೆ. ಅವಳು ನನ್ನ ಬಿಡುವ ಹಾಗೆ ಕಾಣಲಿಲ್ಲ. ಕೈ ತೊಳ್ಕೊಂಡು ಊಟಕ್ಕೆ ಬನ್ನಿ ಅಂದು ಹೋದ್ಲು. ನಿಂದಾಯ್ತಾ ಊಟ ಅಂತ ಕೇಳಿದೆ. ಇಲ್ಲ, ನಿಮ್ ಜೊತೆ ಮಾಡೋಣ ಅಂತ ಕಾಯ್ತಾ ಇದ್ದೆ ಅಂದ್ಲು. ನೋಡು ಸ್ಫೂರ್ತಿ, ದಯವಿಟ್ಟು ನೀನ್ ನಂಗೆ ಕಾಯ್ತಾ ಇರಬೇಡ. ನೀನ್ ಟೈಮಿಗೆ ಊಟ ಮಾಡಿ ನಿನ್ ರೂಮಿಗೆ ಹೋಗಿ ರಿಲ್ಯಾಕ್ಸ್ ಮಾಡು. ನಾನು ನನ್ನ ಟೈಮಿಗೆ ಬಂದು ಬಡಿಸಿಕೊಂಡು ಊಟ ಮಾಡ್ತೀನಿ ಅಂದೆ. ಹೋ ಕ್ಷಮಿಸಿ, ನೀವು ಬಡಿಸಿಕೊಂಡು ಊಟ ಮಾಡೋದೆಲ್ಲ ನಾನು ಹೋದ್ಮೇಲೆ ಇದ್ದೇ ಇದೆ. ನಾನಿರೋವರೆಗೂ ನಾನು ಮಾಡಿ ಬಡಿಸ್ತೀನಿ ಅಂತ ಅವಳು ಅಂದಾಗ ಒಮ್ಮೆ ಅಯ್ಯೋ ಅವಳು ಹೋಗ್ತಾಳಾ ಅನ್ನೋ ಸಂಕಟ ಮೊದಲ ಬಾರಿಗೆ ಆಗಿತ್ತು. ಯಾಕಂದ್ರೆ ನಾನಂದ ಹಾಗೆ ನಮ್ಮವರೆಲ್ಲರಿಂದ ದೂರವಾಗಿ ಬಂದು ಕುಳಿತವನಿಗೆ ಇಂತಹ ಪ್ರೀತಿ ಕಾಳಜಿ ಎಲ್ಲವೂ ಹೊಸತೆ. ಅದನ್ನು ಕಳೆದುಕೊಳ್ಳೋಕೆ ಇಷ್ಟ ಇರಲಿಲ್ಲ. ಯಾವ ಯೋಚನೆಯಲ್ಲಿದ್ದೀರಿ, ಊಟ ಮಾಡಿ ಅಂದ್ಲು. ಹೇ, ಹೆಸರುಬೇಳೆ ಪಾಯಸ ನಂಗಿಷ್ಟ ಅಂತ ನಿಂಗೆ ಹೇಗೆ ಗೊತ್ತಾಯ್ತು ಅಂತ ಅಚ್ಚರಿಯಲ್ಲಿ ಕೇಳಿದೆ. ಮೊನ್ನೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ನೀವು ಹೆಸರುಬೇಳೆ ಪಾಯಸ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿದ್ದು ಕೇಳಿದ್ದೆ, ಅದಕ್ಕೆ ಮಾಡಿದೆ. ಅವಳ ಮಾತು ಕೇಳಿ ಅಚ್ಚರಿಯಾಗದಿರಲಿಲ್ಲ. ನನ್ನ ಬೇಕು ಬೇಡಗಳನ್ನು ಸರಿಯಾಗಿ ತಿಳಿದುಕೊಂಡು ನನ್ನನ್ನು ಖುಷಿಯಾಗಿಡಲು ಅವಳು ಮಾಡುತ್ತಿರುವ ಪ್ರಾಮಾಣಿಕ ಪ್ರಯತ್ನಕ್ಕೆ ನನ್ನ ಮನಸೋತಿತ್ತು. ಇನ್ನೊಂದೆರಡು ದಿನ ಸ್ಫೂರ್ತಿ, ನನ್ನ ಇಂಪಾರ್ಟೆಂಟ್ ಮೀಟಿಂಗ್ಸ್ ಕಾಲ್ಸ್ ಇರುವಾಗ ಊಟಕ್ಕೆ ಕರಿಬೇಡ ಅಂತ ಪುನಃ ಹೇಳಿದೆ. ಇಲ್ಲ, ನಾನಿದಕ್ಕೆ ಒಪ್ಪಲ್ಲ. ಊಟ ಮಾಡೋಕೆ ಅಬ್ಬಬ್ಬ ಅಂದರೆ 10 ನಿಮಿಷ. ನೀವು ಊಟ ಮುಗಿಸಿನೇ ಕಾಲ್ ಮಾಡಿ, ಬೇಕಿದ್ರೆ ಸಂಜೆವರೆಗೂ ಮಾತಾಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಆದರೆ ಬೆಳಗ್ಗೆ ತಿಂಡಿ 8 ಗಂಟೆ ಒಳಗೆ, ಮಧ್ಯಾಹ್ನ ಊಟ 2 ಗಂಟೆ ಒಳಗೆ, ರಾತ್ರಿ ಊಟ 9 ಗಂಟೆ ಒಳಗೆ ಮಾಡಲೇಬೇಕು ಅಂದ್ಲು. ಅವಳು ಆ ಥರ ನನ್ನ ಮೇಲೆ ಹಕ್ಕು ಚಲಾಯಿಸುತ್ತಿರುವುದು ನನಗೊಂಥರ ಖುಷಿ ನೀಡುತ್ತಿತ್ತು. ನೋಡೋಣ, ಬಟ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಪಾಸಿಬಲ್ ಎಂದೆ. ಯಾಕೆ ದುಡಿತಾ ಇದ್ದೀರಿ ಹೇಳಿ ಅಂತ ಕೇಳಿದ್ಲು. ಅರೆ, ಯಾಕಂದ್ರೆ ದುಡ್ಡು ಮಾಡೋಕೆ, ಸಿಂಪಲ್ ಅಂದೆ. ಹೊತ್ತು ಹೊತ್ತಿಗೆ ಊಟ ತಿಂಡಿ ನಿದ್ದೆ ಮಾಡಿಲ್ಲ ಅಂದರೆ ಮುಂದೆ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಆಗ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಟ್ರೀಟ್ಮೆಂಟ್ಗೆ ಮೆಡಿಸಿನ್ಗೆ ಖರ್ಚು ಮಾಡಬೇಕಾಗುತ್ತೆ. ಒಳ್ಳೆಯ ಆರೋಗ್ಯ ಇಲ್ಲ ಅಂದಮೇಲೆ ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರಾ ನೀವು? ಮೊನ್ನೆ ಕೊರೋನಾ ಬಂದು ನಮ್ಮೂರಿನ ಶ್ರೀಮಂತರ ಮಗ ತೀರ್ಕೊಂಡ ಪಾಪ.
ಒಬ್ಬನೇ ಮಗ, ಬೊಬ್ಬೆ ಹೊಡ್ಕೊಂಡು ಅಳ್ತಾ ಇದ್ರು ಮನೆಯವರು. ಆಸ್ತಿ ಐಶ್ವರ್ಯ ಎಲ್ಲ ಯಾರಿಗೆ? ಮಗನೇ ಹೋದ್ಮೇಲೆ ಅಂತ. ಬದುಕಿದ್ರೆ ತಾನೇ ದುಡ್ಡು ಉಪಯೋಗಕ್ಕೆ ಬೀಳೋದು. ಬಿಸ್ನೆಸ್ ಮಾಡಿ ಪರವಾಗಿಲ್ಲ, ಆದರೆ ನಿಮ್ಮ ನೆಮ್ಮದಿ ಆರೋಗ್ಯ ಕೆಡಿಸಿಕೊಂಡು ಅಲ್ಲ ಅಂತ ಹೇಳಿ ಊಟ ಮುಗಿಸಿ ಎದ್ದು ಹೋದ್ಲು. ಅವಳು ಹೇಳಿದ್ದು ಸರಿಯೇ ಅಲ್ವಾ? ಆಮೇಲಿಂದ ಅವಳು ಕರೆದ ಕೂಡಲೇ ಊಟಕ್ಕೆ ಹೋಗ್ತಿದ್ದೆ. ಸುಶಾಂತ್ ಆಗಾಗ್ಗೆ ಕಾಲ್ ಮಾಡಿ ವೃದ್ಧಾಶ್ರಮಗಳಲ್ಲಿ ಸ್ಫೂರ್ತಿಗೆ ಇರೋ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದು ನನಗೆ ಹೇಳ್ತಾ ಇದ್ದ. ನನಗೆ ಆಗ ಸಮಾಧಾನ. ಇಲ್ಲ ಅಂದರೆ ಸ್ಫೂರ್ತಿ ಬಗ್ಗೆ ನಾನು ಯೋಚಿಸದೆ ನನ್ನ ಬಿಸ್ನೆಸ್ ನೋಡ್ಕೋತಾ ಇದ್ದೀನಿ ಅನ್ನೋ ಗಿಲ್ಟ್ ನನ್ನ ಕಾಡ್ತಾನೆ ಇರುತ್ತೆ. ಆ ದಿನ ರಾತ್ರಿ ಸ್ಫೂರ್ತಿ ಊಟಕ್ಕೆ ಕರೆದಾಗ ನನ್ನ ಸೈಟ್ ವ್ಯವಹಾರದಲ್ಲಿ ಬ್ಯುಸಿ ಇದ್ದೆ. ಆ ಸೈಟ್ನ ಸೆಟಲ್ಮೆಂಟ್ ಆಗದೆ ತಲೆ ಕೆಟ್ಟು ಹೋಗಿತ್ತು. ಇನ್ನು ಊಟಕ್ಕೆ ಹೋಗಿಲ್ಲ ಅಂದರೆ ಅವಳಿಗೆ ಬೇಜಾರಾಗುತ್ತೆ ಅಂತ ಹೋಗಿ ಕೂತೆ. ನನ್ನ ಊಟ ಮುಗಿಯುವವರೆಗೆ ಸುಮ್ಮನಿದ್ದ ಸ್ಫೂರ್ತಿ, ನಾನು ಬಂದು 20 ದಿವಸ ಆಗ್ತಾ ಬಂತು, ಏನಾದರೂ ಉಪಾಯ ಸಿಗ್ತಾ? ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಅವಳು ಹಾಗೇ ರಾಗ ಹೇಳಿದಾಗ ಮೊದಲೇ ಮೂಡ್ ಆಫ್ ಆಗಿದ್ದ ನನಗೆ ಕೆಟ್ಟ ಕೋಪ ಬಂತು. ಏನು ಉಪಾಯ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಅದನ್ನೇ ಎಷ್ಟು ಸಲ ಅಂತ ಕೇಳ್ತೀಯ ನೀನು? ಏನಾಗಿದೆ ನಿಂಗಿಲ್ಲಿ ಇರೋದಕ್ಕೆ? ಈಗ ನನಗೆ ಮಾಡಿ ಹಾಕೋಕೆ ಕಷ್ಟ ಆಗ್ತಾ ಇದೆಯಾ? ಕೆಲಸ ಮಾಡಿ ಸುಸ್ತಾಗ್ತಾ ಇದೆಯಾ? ಬೇಡ, ಏನೂ ಮಾಡಬೇಡ ನೀನು, ಎಲ್ಲ ನಾನೇ ಮಾಡ್ತೀನಿ. ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಹೇಳಿಲ್ವಾ ನಾನು ನೋಡ್ತೀನಿ ಅಂತ? ಹಾಗೆ ನಿನ್ನ ಎಲ್ಲಂದ್ರೆ ಅಲ್ಲಿ ಕಳ್ಸೋಕೆ ಆಗುತ್ತಾ? ಏನೂ ವಿಚಾರಿಸದೆ? ಹೊರಗಡೆ ಪ್ರಪಂಚ ಎಷ್ಟು ಖರಾಬಿದೆ ಗೊತ್ತಾ ನಿಂಗೆ? ಕಿತ್ತು ತಿಂತಾರೆ ನಿನ್ನ. ನೀನು ಒಂಟಿ ಹುಡುಗಿ ಅಂತ ಗೊತ್ತಾದ್ರೆ ನಿನ್ನ ಫ್ಯಾಮಿಲಿಯವರೇ ನಿನ್ನ ಮಾರೋಕ್ಕೆ ಹೊರಟಿದ್ರು ಅಂದಮೇಲೆ ಇನ್ನು ಬೇರೆಯವರು ಸುಮ್ಮನೆ ಬಿಡ್ತಾರ ನಿನ್ನ? ಈ ಕೊರೋನಾ ಪ್ರಾಬ್ಲಮ್ ಬೇರೆ, ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ವಿಚಾರಿಸೋಕ್ಕೂ ಆಗಲ್ಲ. ಅಷ್ಟೇನು ನಿಂಗೆ ಹಠ ಅಂತ? ನಿನ್ನ ಕಿಡ್ನಾಪ್ ಮಾಡಿದ್ದು ನಿನ್ನ ಎಲ್ಲಂದ್ರೆ ಅಲ್ಲಿ ತಗೊಂಡು ಹೋಗಿ ಬಿಸಾಡೋಕ್ಕೆ ಅಲ್ಲ, ತಿಳಿತಾ? ಒಂದ್ಸಲ ನಿನ್ನನ್ನು ಒಂದು ಕಡೆ ಬಿಟ್ರೆ ಜೀವನ ಪರ್ಯಂತ ನೀನು ಯಾವುದೇ ಅಪಾಯ ಇಲ್ಲದೆ ನೀನು ಖುಷಿಯಾಗಿರಬೇಕು. ಅಂತಹ ವ್ಯವಸ್ಥೆ ಮಾಡಬೇಕು ನಾನು. ಅದಕ್ಕೆ ಟೈಮ್ ತಗೋತಾ ಇದ್ದೀನಿ. ಎಲ್ಲ ಟಪ್ಪಂತ ಆಗಿ ಹೋಗಬೇಕು ಅಂದರೆ ಅದೇನು ಮ್ಯಾಜಿಕ್ಕಾ ಅಂತ ನಾನು ಬೈತಾ ಇರುವಾಗ ಸ್ಫೂರ್ತಿ ಹೆದರಿ ಬೆವತು ಹೋಗಿದ್ಲು. ಊಟ ಮಾಡಿ ಕೈ ತೊಳೆದು ರೂಮಿಗೆ ಹೋದೆ. ಯಾವುದೇ ಕೆಲಸ ಮಾಡಲಿಕ್ಕೂ ಮೂಡಿರಲಿಲ್ಲ. ಯಾಕೆ ಸ್ಫೂರ್ತಿ ಮೇಲೆ ಅಷ್ಟು ರೇಗಾಡಿದೆ ಅಂತ ಯೋಚಿಸಿದೆ. ಅವಳು ಇಲ್ಲಿಂದ ಹೋಗೋದೆ ನನಗೆ ಇಷ್ಟ ಇಲ್ವಾ? ಅವಳು ಬಂದು 20 ದಿನ ಕಳೆದಿರುವಾಗ ಅವಳಿಗಾಗಿ ಏನಾದರೂ ಒಂದು ವ್ಯವಸ್ಥೆ ನಾನು ಮಾಡಿ ಆಗಿರಬೇಕಿತ್ತು. ನಾನೇ ಉದಾಸೀನ ಮಾಡುತ್ತಿದ್ದೇನೆ ಅಂತ ಅನಿಸಿತು. ಅವಳು ಊಟ ಮಾಡಿದಳೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ನಾನು ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದೀನಾ ಅಂತ ನನ್ನ ಮನಸ್ಸಾಕ್ಷಿ ಕೇಳಿದ ಹಾಗೆ ಭಾಸವಾಯಿತು. ರೂಮಿಂದ ಹೊರಗೆ ಬಂದೆ. ಕಿಚನ್ ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ಅವಳು ಊಟ ಮಾಡಿರಲಿಕ್ಕಿಲ್ಲ. ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಓಪನ್ ಮಾಡಿ ನೋಡಿದೆ. ಅನ್ನ ಹಾಗೆಯೇ ಇತ್ತು. ಬಹುಶಃ ನಾನು ಬೈದದ್ದು ಅವಳಿಗೆ ಬೇಸರವೇ ಆಗಿರಬೇಕು. ಅವಳ ರೂಮಿಗೆ ಹೋಗೋಣ ಅಂತ ಮೆಟ್ಟಲು ಹತ್ತಿದೆ. ಅವಳು ಅಲ್ಲಿ ಅವಳಿಗೆ ಇಷ್ಟವಾದ ಬಾಲ್ಕನಿಯಲ್ಲಿ ನಿಂತು ಆಗಸವನ್ನೇ ನೋಡ್ತಾ ಇದ್ಲು. ಸ್ಫೂರ್ತಿ ಅಂತ ನಾನು ಕರೆದಾಗ ಒಮ್ಮೆಲೆ ಬೆಚ್ಚಿಬಿದ್ದು ನನ್ನನ್ನು ನೋಡಿದ್ಲು. ಐ ಆಮ್ ಸಾರಿ, ನಾನು ತುಂಬ ರೂಢಾಗಿ ಮಾತಾಡಿದೆ ನಿನ್ನ ಜೊತೆ. ರಿಯಲಿ ಸಾರಿ. ಪರವಾಗಿಲ್ಲ ಬಿಡಿ ಅಂದ್ಲು. ಬಿಸ್ನೆಸ್ನಲ್ಲಿ ತುಂಬ ದುಡ್ಡು ಮಾಡೋದು ಸರಿ, ಆದರೆ ಕೆಲವೊಮ್ಮೆ ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೂ ದೊಡ್ಡ ನಷ್ಟವನ್ನೇ ಅನುಭವಿಸಬೇಕಾಗುತ್ತೆ. ಆದರೆ ಅದೆಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್. ನಿನ್ನ ಮೇಲೆ ಸಿಟ್ಟು ತೋರಿಸಬಾರದಿತ್ತು. ಅರ್ಥ ಆಗುತ್ತೆ ನನಗೂ. ಆದರೆ ಹೀಗೆ ನಿಮ್ಮನೆಲ್ಲೇ ಕುತ್ಕೊಂಡು ನಿಮಗೆ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಮುಜುಗರ ಅನಿಸುತ್ತೆ. ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ನಾನೇ ಹೋಗಿ ಎಲ್ಲಾದರೂ ಹುಡುಕಿ ಕೆಲಸ ಮಾಡ್ಕೊಂಡು ಇರ್ಬೋದು ಅಂತ ಅವಳು ಹೇಳುವಾಗ, ಬೇಡ ಸ್ಫೂರ್ತಿ ಪ್ಲೀಸ್, ಕೊರೋನಾ ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ನೀನು ಹೊರಗೆ ಸುತ್ತಾಡೋದು ಸೇಫ್ ಅಲ್ಲ. ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಊಟ ಮಾಡಿಲ್ಲ ಅಲ್ವಾ ನೀನು? ಹಸಿವಿಲ್ಲ, ಬೇಡ ಅಂದ್ಲು. ನಾನು ಕೆಳಗಿಳಿದು ಪ್ಲೇಟ್ನಲ್ಲಿ ಊಟ ತಗೊಂಡು ಬಂದು ಅವಳ ಮುಂದೆ ನಿಂತೆ. ತಗೋ ಊಟ ಮಾಡು ಅಂದೆ. ಅವಳ ಕಣ್ಣು ತುಂಬಿ ಬಂತು. ಊಟ ಮಾಡ್ತೀಯಾ ಅಥವಾ ನಾನೇ ಊಟ ಮಾಡಿಸ್ಲಾ ಅಂತ ಸಣ್ಣಗೆ ಗದರಿದಾಗ, ನನಗೆ ಇಲ್ಲಿವರೆಗೂ ಹೀಗೆ ಯಾರೂ ಊಟ ಮಾಡಿದ್ಯಾ ಅಂತ ಕೇಳಿಲ್ಲ. ಎಷ್ಟೋ ಸಲ ಮನಸ್ಸಿಗೆ ಬೇಜಾರಾದಾಗ ಮನೆಯಲ್ಲಿ ಊಟ ಮಾಡದೆ ಕೂತಿದ್ದೆ. ಒಂದ್ಸಲಾನೂ ಅವರೆಲ್ಲ ಯಾಕೆ ನಾನು ಊಟ ಮಾಡ್ತಿಲ್ಲ ಅಂತಾನೂ ಕೇಳಿಲ್ಲ. ಇದೇ ಮೊದಲ ಬಾರಿ ಒಬ್ರು ನನಗೆ ಊಟ ತಂದುಕೊಟ್ಟು ಊಟ ಮಾಡು ಅಂತ ಬಲವಂತ ಮಾಡ್ತಾ ಇರೋದು ಅಂತ ಹೇಳುವಾಗ
ಅವಳ ಧ್ವನಿ ನಡುಗಿತ್ತು. ಸೆಂಟಿಮೆಂಟ್ಸ್ ಬೇಡ, ತಗೋ ಊಟ ಮಾಡು ಅಂದೆ. ಅವಳ ಊಟ ಮುಗಿಯುವವರೆಗೂ ಮಾತಾಡ್ತಾನೇ ಇದ್ದೆ. ಸರಿ, ಕೈ ತೊಳ್ಕೊಂಡು ಮಲ್ಕೋ, ನನಗೆ ಇನ್ನೂ ಕೆಲಸ ಇದೆ, ಗುಡ್ ನೈಟ್ ಅಂತ ಹೇಳಿ ನನ್ನ ರೂಮಿಗೆ ಹೋದೆ. ರಾತ್ರಿ 1 ಕಳೆದಿತ್ತು. ನನ್ನ ರೂಮಿನ ಬಾಗಿಲು ಬಡಿದ ಸದ್ದಾಯಿತು. ಯಾರು? ಸ್ಫೂರ್ತಿ ಅಲ್ವಾ, ಬಾ ಅಂದೆ. ಸ್ಫೂರ್ತಿ ಟೀ ತಗೊಂಡು ಒಳಗೆ ಬಂದ್ಲು. ಹೇ, ಮಲಗಿಲ್ವಾ ಇನ್ನೂ ಅಂತ ಕೇಳಿದೆ. ಬಾಲ್ಕನಿಯಲ್ಲಿ ಕುತ್ಕೊಳ್ಳೋಕೆ ಇಷ್ಟ, ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ಲ. ನಿಮ್ಮ ರೂಮಲ್ಲಿ ಲೈಟ್ ಕಾಣಿಸಿತು, ಟೀ ಕೊಟ್ಟು ಮಲಗೋಣ ಅನಿಸಿತು ಅಂದವಳು ನನ್ನ ಟೇಬಲ್ ಮೇಲೆ ಟೀ ಕಪ್ ಇಟ್ಲು. ಉದ್ದ ನೀಳವಾದ ಶರೀರ, ದುಂಡುಗಿನ ಮುಖ, ಸುಂದರ ಮೈಮಾಟ. ರಾತ್ರಿಯ ಆ ಸಮಯ ನನ್ನ ಮನಸ್ಸು ಅವಳನ್ನು ಬಯಸಿತ್ತು. ಕೂಡಲೇ ಎಚ್ಚೆತ್ತುಕೊಂಡೆ. ನನ್ನ ಯೋಚನೆಗೆ ನಾನೇ ಬೈದುಕೊಂಡೆ. ನಾನ್ ಮಲಗ್ತೀನಿ, ಟೀ ಕುಡಿದು ಕೆಲಸ ಮುಂದುವರಿಸಿ. ಜಾಸ್ತಿ ಹೊತ್ತು ಕೆಲಸ ಮಾಡ್ತಾ ನಿದ್ದೆ ಕೆಡಬೇಡಿ, ಆರೋಗ್ಯ ಕೆಟ್ಟು ಹೋಗುತ್ತೆ ಅಂದು ಹೋದ್ಲು. ಅವಳಿಗೆ ನನ್ನ ಬಗ್ಗೆ ಇರೋ ಕಾಳಜಿನೇ ನನ್ನನ್ನು ಅವಳತ್ತ ಬಹಳವಾಗಿ ಆಕರ್ಷಿಸುತ್ತಿತ್ತು. ಆಮೇಲಿಂದ ಸ್ಫೂರ್ತಿ ಅವಳಿಗೆ ನಾನೇನು ವ್ಯವಸ್ಥೆ ಮಾಡಿದ್ದೀನಿ ಅಂತ ಕೇಳೋದೇ ಬಿಟ್ಲು. ನಾನು ನನ್ನಿಂದಾದ ಪ್ರಯತ್ನ ಮಾಡುತ್ತಲೇ ಇದ್ದೆ. ಅದಾಗಿ 4 ದಿನ ಆಗಿತ್ತೇನೋ. ಆ ದಿನ ರಾತ್ರಿ ಊಟ ಮಾಡಿ ಬೇಗನೆ ನಿದ್ದೆ ಮಾಡಿದ್ದೆ. ರಾತ್ರಿ ಎಚ್ಚರ ಆದಾಗ ಫ್ರಿಡ್ಜ್ ವಾಟರ್ ಕುಡಿಯಬೇಕು ಅನಿಸಿತು. ಕಿಚನ್ಗೆ ಹೋಗಿ ನೀರು ಕುಡಿಯೋಣ ಅಂತ ರೂಮಿಂದ ಹೊರಬಂದಾಗ ಅಲ್ಲಿ ಬಾಲ್ಕನಿಯಲ್ಲಿ ಸ್ಫೂರ್ತಿ ಕುಳಿತುಕೊಂಡಿದ್ಲು. ಯಾಕೆ ಸ್ಫೂರ್ತಿ, ಇನ್ನೂ ಮಲಗಿಲ್ವಾ ಅಂತ ಕೇಳಿದೆ. ನಿದ್ದೆ ಬರ್ತಿಲ್ಲ ಅಂತ ಅವಳು ಹೇಳುವಾಗ ಅವಳ ಮನಸ್ಸಿನಲ್ಲಿ ನೋವಿದೆ ಅಂತ ಅವಳ ಧ್ವನಿಯಲ್ಲೇ ತಿಳಿಯಿತು. ಯಾಕೆ, ಏನಾಯ್ತು, ಯಾಕೆ ಬೇಜಾರಾಗಿದೆಯಾ ಅಂತ ಕೇಳಿದೆ. ನಾಳೆ ನನ್ನ ಬರ್ತ್ಡೇ. ಎಲ್ರಿಗೂ ಬರ್ತ್ಡೇ ಅಂದರೆ ಖುಷಿ ಇರುತ್ತೆ, ಆದರೆ ನನಗೆ ನನ್ನ ಬರ್ತ್ಡೇ ಬಂದಾಗ ಸಹಿಸಲಾರದ ನೋವು ಮನಸ್ಸಲ್ಲಿ. ಯಾಕೆ ನಾನು ಈ ಪ್ರಪಂಚಕ್ಕೆ ಬಂದೆ ಅಂತ ಅನಿಸುತ್ತೆ. ಹಣದ ಮುಗ್ಗಟ್ಟು ಬಂದು ಮಾಡಿದ ಸಾಲ ತೀರಿಸಲಾಗದಿದ್ದಾಗ ಅಪ್ಪ ಅಮ್ಮ ಜೀವನದಲ್ಲಿ ಜಿಗುಪ್ಸೆ ಬಂದು ನೇಣು ಹಾಕ್ಕೊಂಡು ತೀರ್ಕೊಂಡ್ರು. ಆಗಲೇ ನನ್ನನ್ನು ಸಾಯಿಸಿ ಬಿಡ್ಬೋದಾಗಿತ್ತು. ಒಂದು ಹೆಣ್ಣು ಮಗು ಅಪ್ಪ ಅಮ್ಮ ಇಲ್ಲದೆ ಬದುಕೋದು ಎಷ್ಟು ಕಷ್ಟ, ಅವಳಿಗೆ ಸುರಕ್ಷತೆ ಇರೋದಿಲ್ಲ ಅಂತ ನನಗೆ ಹರಿಯಕ್ಕೆ ಬಂದಾಗ ತಿಳಿಯಿತು. ಆದರೆ ಅವರಿಬ್ರು ದೊಡ್ಡೋರೇ ಅಲ್ವಾ, ಅವ್ರಿಗೆ ಯಾಕೆ ಅದು ಗೊತ್ತಾಗ್ಲಿಲ್ಲ? ನನ್ನ ಒಂಟಿ ಮಾಡಿ ಹೋಗೋಕೆ ಅವರಿಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅತ್ಲು. ನನಗೇನು ಮಾಡಬೇಕೆಂದೇ ತೋಚಲಿಲ್ಲ. ಅವಳ ಕಣ್ಣೀರೊರೆಸಿದೆ. ಅವಳು ನನ್ನ ಎದೆಗೊರಗಿ ಅತ್ಲು. ಹೇಗೆ ರಿಯಾಕ್ಟ್ ಮಾಡಬೇಕೆಂದು ತಿಳಿಯದೆ ಅವಳನ್ನು ಮೃದುವಾಗಿ ನನ್ನ ತೋಳುಗಳಲ್ಲಿ ಬಳಸಿ ತಲೆ ನೆವರಿಸಿದೆ. ಸ್ವಲ್ಪ ಹೊತ್ತಿನ ಬಳಿಕ ಅವಳು ಸುಧಾರಿಸಿಕೊಂಡು ನನ್ನನ್ನು ಬಿಟ್ಟು ದೂರ ನಿಂತುಕೊಂಡಳು. ಅವಳಿಗೆ ಮುಜುಗರವಾಗಿತ್ತು. ಸಾರಿ ಅಂದ್ಲು. ನಾನು ಮಾತಾಡಲಿಲ್ಲ. ಅವಳನ್ನು ಯಾವ ರೀತಿ ಸಮಾಧಾನ ಮಾಡಬೇಕೋ ಗೊತ್ತಾಗ್ಲಿಲ್ಲ. ನಂಗೇನು ಹೇಳಬೇಕು ತಿಳಿತಿಲ್ಲ. ಆದರೆ ದೇವರು ಕೊಟ್ಟ ಬಾಳನ್ನು ನಾಶ ಮಾಡ್ಕೋಬಾರ್ದು ಅಲ್ವಾ? ಸುಮ್ಮನೆ ಆಗಿ ಹೋಗಿರೋ ವಿಷಯ ಎಲ್ಲ ನೆನಪು ಮಾಡಿಕೊಂಡು ಚಿಂತೆ ಮಾಡ್ತಾ ಕುತ್ಕೋಬೇಡ. ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಅಂದೆ. ಮುಂದೆ ಎಲ್ಲಿ, ಏನು, ಹೇಗೆ ಒಂದು ಗೊತ್ತಿಲ್ಲ ರೀ ನನಗೆ. ದಂಡಪಿಂಡದ ಹಾಗೆ ಇದ್ದೀನಿ. ನಾನು ಯಾರಿಗೋಸ್ಕರ ಬದುಕಿರಬೇಕು? ಏನೂ ಗುರಿ ಇಲ್ಲ. ದಿನ ದೂಡ್ತಾ ಇರೋದಷ್ಟೇ. ನನಗೆ ಯಾರೂ ಇಲ್ಲ. ನಾನು ಒಬ್ಬಂಟಿ. ಒಂಟಿತನ ಕಿತ್ತು ತಿಂತಿದ್ದೀರಿ ನನ್ನವರು ಅಂತ ಹೇಳ್ಕೊಳ್ಳೋಕೆ ನನಗೆ ಒಬ್ಬರೂ ಇಲ್ಲ ಅಂತ ಹೇಳಿ ಅಲ್ಲೇ ಕುರ್ಚಿಯಲ್ಲಿ ಕುಸಿದು ಕುಳಿತು ಮುಖಕ್ಕೆ ಕೈ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಲು. ನನ್ನ ಕರಳು ಕಿತ್ತು ಬಂದಿತ್ತು. ಅವಳ ಸ್ಥಾನದಲ್ಲಿ ನಿಂತು ನೋಡಿದ್ರೆ ಆ ನೋವಿನ ಅನುಭವ ಆಗುತ್ತೆ. ಅವಳ ಮುಂದೆ ಬಾಗಿ ಅವಳ ಭುಜವನ್ನೆತ್ತಿ ನಿಲ್ಲಿಸಿದೆ. ಇಲ್ಲ ಸ್ಫೂರ್ತಿ, ನೀನು ಒಂಟಿಯಲ್ಲ, ನಾನಿದ್ದೀನಿ ನಿನ್ನ ಜೊತೆ. ನಿನ್ನ ನೋವು ನಲಿವನ್ನು ನನ್ನ ಜೊತೆ ಹಂಚಿಕೋಬಹುದು. ನೀನು ಒಬ್ಬ ಒಳ್ಳೆಯ ಗೆಳೆಯನಾಗಿ ನಿನ್ನ ಜೊತೆ ನಾನು ಯಾವತ್ತೂ ಇರ್ತೀನಿ. ನಿನ್ನ ಭವಿಷ್ಯ ಕಟ್ಟಿಕೊಳ್ಳೋಕೆ ನೆರವಾಗ್ತೀನಿ. ಐ ಪ್ರಾಮಿಸ್ ಯು ಸ್ಫೂರ್ತಿ, ಟ್ರಸ್ಟ್ ಮೀ, ನಾನಿರ್ತೀನಿ ನಿನ್ನ ಜೊತೆ ಅಂದೆ ನಾನು ಭಾವುಕನಾಗೆ. ಇಲ್ಲಿವರೆಗೂ ಪ್ರೀತಿಯಿಂದ ಹೀಗೆ ಸ್ಫೂರ್ತಿ ಅಂತ ಯಾರೂ ಕರೆದಿಲ್ಲ. ತುಂಬ ಖುಷಿ ಆಗ್ತಿದೆ ಕೇಳೋದಕ್ಕೆ. ಆದರೆ ನಾನು ನಿಮಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ನಾಳೆ ನಿಮಗೂ ಮದುವೆ ಆಗುತ್ತೆ. ಆಮೇಲೆ ಹೀಗೆ ಇಷ್ಟು ಆತ್ಮೀಯತೆಯಿಂದ ಇರೋದು ಕೂಡ ಸಾಧ್ಯ ಇಲ್ಲ. ನಿಮ್ಮ ಕಾಳಜಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕಣ್ಣೊರೆಸಿಕೊಂಡು ತನ್ನ ರೂಮಿಗೆ ಹೋಗಿಬಿಟ್ಲು. ನಾನು ಕೆಳಗೆ ಹೋಗಿ ನೀರಿನ ಬಾಟ್ಲಿ ಇಟ್ಕೊಂಡು ನನ್ನ ರೂಮಿಗೆ ಬಂದೆ. ರಾತ್ರಿ 12 ಆಗೋವರೆಗೂ ಕಾದೆ. ನಂತರ ಅವಳಿಗೆ ಕಾಲ್ ಮಾಡಿದೆ. ಅವಳು ಫೋನ್ ರಿಸೀವ್ ಮಾಡಿದ್ಲು. ಬರ್ತ್ಡೇ ಸಾಂಗ್ ಆಡಿದೆ. ಹ್ಯಾಪಿ ಬರ್ಡೇ ಸ್ಫೂರ್ತಿ, ಯಾವತ್ತೂ ನಗ್ತಾ ಇರು ಅಂದೆ. ತುಂಬ ಥ್ಯಾಂಕ್ಸ್ ಅಂದ್ಲು.
ಸರಿ ಮಲ್ಕೋ, ನಾಳೆ ಮಾತಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಅವಳ ಬಗ್ಗೆ ಯೋಚನೆ ಮಾಡಿದೆ. ಅವಳು ಹೇಳಿದ ಮಾತುಗಳೆಲ್ಲವೂ ಮತ್ತೆ ಮತ್ತೆ ಪ್ರತಿಧ್ವನಿಸುವಂತೆ ಭಾಸವಾಯಿತು. ಇಲ್ಲಿಂದ ಹೋದ ಮೇಲೂ ಅವಳಿಗಾಗಿ ಅವಳಿಗೆ ತನ್ನವರು ಅಂತ ಹೇಳಿಕೊಳ್ಳಲು ಯಾರೂ ಇಲ್ಲ. ಆ ಕೊರಗು ಖಂಡಿತ ಇದ್ದೇ ಇರುತ್ತದೆ. ಯೋಚಿಸುತ್ತಾ ನಿದ್ದೆ ಯಾವಾಗ ಬಂದಿತ್ತೋ ತಿಳಿಲಿಲ್ಲ. ಬರ್ತ್ಡೇ ದಿನ ಅವಳಿಗೆ ಖುಷಿ ಆಗಬೇಕು ಅಂತ ಅವಳು ಬೆಳಗ್ಗೆ ಹೇಳೋ ಮೊದಲು ನಾನೇ ಎದ್ದು ಅವಳಿಗೆ ಟೀ ಮಾಡಿ ಅವಳ ರೂಮಿಗೆ ತಗೊಂಡು ಹೋದೆ. ಅವಳು ಸುಖ ನಿದ್ದೆಯಲ್ಲಿದ್ದಳು. ರಾತ್ರಿ ಹೊತ್ತು ಮಲಗುವಾಗ ಎಷ್ಟು ಹೊತ್ತಾಗಿತ್ತೇನೋ ಪಾಪ. ಅಲ್ಲೇ ಪಕ್ಕದಲ್ಲಿ ಕುಳಿತು ಮುದುಡಿ ಮಲಗಿದ್ದ ಅವಳನ್ನು ನೋಡಿದಾಗ ಅಯ್ಯೋ ಅನಿಸಿತ್ತು. ಸುಮ್ಮನೆ ಎಬ್ಬಿಸಿ ಅವಳ ನಿದ್ದೆ ಹಾಳು ಮಾಡೋದು ಬೇಡ ಅಂತ ಅಂದುಕೊಂಡು ನಾನು ಹೊರಗೆ ಹೊರಡಲು ಅನುವಾದಾಗ ಅವಳು ಮುಗ್ಗಲು ಬದಲಾಯಿಸಿದಳು. ಸ್ಫೂರ್ತಿ ಅಂತ ಮೆಲ್ಲಗೆ ಕರೆದೆ. ಅವಳು ಕಣ್ಣು ಬಿಟ್ಟು ನನ್ನನ್ನು ನೋಡಿ ತಟ್ಟಂತ ಎದ್ದು ಕೂತ್ಲು. ನೀವಾ ಅಂತ ಕೇಳಿದ್ಲು. ನಾನೇ, ಟೀ ಮಾಡಿ ತಂದೆ ನಿಂಗೋಸ್ಕರ ಅಂದೆ. ಸುಮ್ಮನೆ ಯಾಕೆ ಅಂತ ಗೊಣಗಿದ್ಲು. ನೀನ್ ಬರ್ತ್ಡೇ ಅಲ್ವಾ, ಇವತ್ತು ನಿಂಗೆ ರೆಸ್ಟ್, ಎಲ್ಲ ಕೆಲಸ ನಾನೇ ಮಾಡೋದು. ನೀನು ಕಿಚನ್ನಲ್ಲಿ ಬಂದು ಕೂತ್ಕೋ, ನಾನೇ ರೆಡಿ ಮಾಡ್ತೀನಿ ತಿಂಡಿ ಅಂದೆ. ನನ್ನ ಒತ್ತಾಯಕ್ಕೆ ಅವಳು ಮಣಿಯಲೇಬೇಕಾಯಿತು. ಅವಳು ಹೇಳಿದ ಹಾಗೆ ಮಾಡ್ತಾ ಬೆಳಗ್ಗೆ ತಿಂಡಿ ಸಜ್ಜಿಗೆ ದೋಸೆ ಚಟ್ನಿ ಮಾಡಿದೆ. ನನಗೆ ನನ್ನ ಮೇಲೆಯೇ ಹೆಮ್ಮೆ ಆಗಿತ್ತು. ರುಚಿ ರುಚಿಯಾದ ತಿಂಡಿ ತಯಾರಿಸಿದ್ದೆ. ಮಧ್ಯಾಹ್ನ ಶಾವಿಗೆ ಕೀರ್ ಮಾಡಿದೆ. ಅನ್ನ ಸಾಂಬಾರ್ ನಾನೇ ಮಾಡ್ತೀನಿ ಅಂದ್ರು ಅವಳು ಕೇಳದೆ ತಾನೇ ಮಾಡಿದ್ಲು. ಮಧ್ಯಾಹ್ನ ಊಟ ಮಾಡಿ ರೂಮಿಗೆ ಹೋದ್ಲು. ಅವಳಿಗೆ ಕಾಲ್ ಮಾಡಿ ನಾನು ಹೊರಗೆ ರಮಣ್ ಜೊತೆ ಬಿಸ್ನೆಸ್ ಮೀಟಿಂಗ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮನೆ ಲಾಕ್ ಮಾಡಿಕೊಂಡು ಹೋದೆ. ಸ್ಫೂರ್ತಿಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಪ್ರಿಪರೇಷನ್ ಆಗಬೇಕಿತ್ತು. ಗೆಳೆಯರೊಂದಿಗೆ ಡಿಸ್ಕಸ್ ಮಾಡಿದ್ರೆ ಅವರನ್ನೆಲ್ಲ ಕರೆಯಬೇಕಾಗುತ್ತೆ. ಆಗ ಪುನಃ ಸ್ಫೂರ್ತಿಗೆ ತಾನೊಬ್ಬಳೇ ಹುಡುಗರ ಮಧ್ಯೆ ಅನ್ನೋ ಮುಜುಗರ. ಅದೆಲ್ಲ ಬೇಡ ಅಂತ ನಾನೇ ನನಗೆ ತಿಳಿದ ಹಾಗೆ ಶಾಪಿಂಗ್ ಮಾಡಿದೆ. ಸ್ಫೂರ್ತಿಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಹೋದೆ. ಶಾಪ್ನಲ್ಲಿದ್ದ ಹುಡುಗಿ ಸೈಜ್ ಎಲ್ಲ ಕೇಳಿದಾಗ ನನಗೆ ಹೇಳೋಕ್ಕೆ ಬರಲಿಲ್ಲ. ಕೊನೆಗೆ ಸ್ಯಾರಿನೇ ಕೊಡಿ ಅಂದೆ. ಅದಕ್ಕೆ ಮ್ಯಾಚ್ ಆಗೋ ಬ್ಲೌಸ್ ಎಲ್ಲ ಸೆಲೆಕ್ಟ್ ನಾನೇ ಮಾಡಿದೆ. ನನಗೆ ಅಂದಾಜಾಗೋ ಹಾಗೆ ಸೈಜ್ ಸೆಲೆಕ್ಟ್ ಮಾಡಿದೆ. ಆಗಸ ನೀಲಿ ಬಣ್ಣದ ಟೆಕ್ಕಿ ವರ್ಕ್ ಇರುವ ಡಿಸೈನರ್ ಸ್ಯಾರಿ ತಗೊಂಡೆ. ಕೇಕ್ ತಗೊಂಡೆ. 1-1.5 ಗಂಟೆ ಬಿಟ್ಟು ಮನೆಗೆ ಬಂದೆ. ಸ್ಫೂರ್ತಿ ಕೆಳಗಿರಲಿಲ್ಲ. ಸೀದಾ ಮೇಲೆ ಹೋಗಿ ನನ್ನ ರೂಮಲ್ಲಿ ಎಲ್ಲ ಐಟಮ್ಸ್ ಇಟ್ಟೆ. ಕೇಕ್ ಫ್ರಿಜ್ನಲ್ಲಿಟ್ಟೆ. 5 ಗಂಟೆಗೆ ಸ್ಫೂರ್ತಿ ಕೆಳಗೆ ಹೋಗಲಿಕ್ಕೆ ತಯಾರಾಗಿದ್ಲು ಟೀ ಮಾಡಲಿಕ್ಕೆ. ನಾನು ಅವಳು ಕೆಳಗೆ ಹೋದ ಮೇಲೆ ಕೆಳಗೆ ಹೋದೆ. ಅವಳು ಟೀ ತಗೊಂಡು ಇನ್ನು ಮೇಲೆ ಬರೋದು ಬೇಡ ಅಂತ. ಅವಳು ಸಂಜೆಯ ಕೆಲಸ ಎಲ್ಲ ಮುಗಿಸಿ ದೇವರ ಭಜನೆ ಎಲ್ಲ ಮಾಡಿ ಮುಗಿಯುವಾಗ ಹೇಗೂ 1-1.5 ಗಂಟೆ ಆಗುತ್ತೆ ಗೊತ್ತು. ಟೀ ಕುಡಿದವ ಮೇಲೆ ಹೋಗಿ ಎಲ್ಲ ಐಟಮ್ಸ್ ತಗೊಂಡು ಅವಳಿಗೆ ಇಷ್ಟವಾದ ಬಾಲ್ಕನಿಯಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೆ. ಅವಳಿಗೆ ಅದೆಲ್ಲ ಕಾಣಬಾರದೆಂದು ಬಾಲ್ಕನಿಯ ಡೋರ್ ಹಾಕಿದೆ. 7 ಗಂಟೆಗೆ ಅವಳಿಗೆ ಪರ್ಚೇಸ್ ಮಾಡಿದ ಸ್ಯಾರಿ ತಗೊಂಡು ಕೆಳಗೆ ಹೋದೆ. ಅವಳು ಹಾಲ್ನಲ್ಲಿ ಕುಳಿತು ಪೇಪರ್ ಓದುತ್ತಾ ಇದ್ಲು. ಸ್ಫೂರ್ತಿ, ಇದು ನಿನ್ನ ಬರ್ತ್ಡೇ ಗಿಫ್ಟ್, ಇದನ್ನು ಹಾಕೊಂಡು ಬರ್ತೀಯಾ ಪ್ಲೀಸ್ ಅಂದೆ. ಅವಳು ಇದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ಇದೆಲ್ಲ ಯಾಕೆ ರೀ ಅಂದ್ಲು. ಪ್ಲೀಸ್ ಏನೂ ಹೇಳಬೇಡ, ಬೇಗ ರೆಡಿಯಾಗಿ ಬಾ ಅಂತ ಅವಳನ್ನು ಕಳುಹಿಸಿದೆ. ನಾನು ಬಾಲ್ಕನಿಗೆ ಕೇಕ್ ತಗೊಂಡು ಹೋಗಿ ಕ್ಯಾಂಡಲ್ ಎಲ್ಲವನ್ನು ಉರಿಸಿ ರೆಡಿ ಮಾಡಿ ಇಟ್ಟೆ. ಅವಳು ಹೊರಟು ರೂಮಿಂದ ಬಂದಾಗ ನನ್ನ ಕಣ್ಣುಗಳನ್ನು ನಾನೇ ನಂಬಲಾರದಾದೆ. ಸೀರೆಯಲ್ಲಿ ಸ್ಫೂರ್ತಿ ಅದ್ಭುತವಾಗಿ ಕಾಣ್ತಾ ಇದ್ಲು. ಹೆಚ್ಚಿನ ಅಲಂಕಾರವಿಲ್ಲದೆ ಬಹಳ ಲಕ್ಷಣವಾಗಿ ಕಾಣ್ತಾ ಇದ್ಲು. ತಲೆಗೂದಲನ್ನು ಬಾಚಿ ಇಳಿಬಿಟ್ಟು ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಸ್ಫೂರ್ತಿ, ವೆರಿ ಬ್ಯೂಟಿಫುಲ್ ಅಂದೆ. ಅವಳಿಗೆ ನಾಚಿಕೆ ಖುಷಿ ಎರಡೂ. ಬಾ ಅಂತ ಹೇಳಿ ಬಾಲ್ಕನಿಯ ಬಾಗಿಲು ತೆಗೆದು ಕರೆದುಕೊಂಡು ಹೋದೆ. ಆ ಕ್ಯಾಂಡಲ್ನ ಬೆಳಕಲ್ಲಿ ಅವಳ ಮುಖ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಸುತ್ತಮುತ್ತ ಕಣ್ಣು ಹಾಯಿಸಿ ಡೆಕೋರೇಷನ್ ಎಲ್ಲ ನೋಡಿ ಕಣ್ಣು ತುಂಬಿಸಿಕೊಂಡ್ಲು. ಸಂತಸದಲ್ಲಿ ಹುಡುಗಿಯ ಕೆನ್ನೆಯಿಂದ ಕಮ್ಮನಿ ಇಳಿದಿತ್ತು. ಏನು ಹೇಳಬೇಕು ತಿಳಿತಿಲ್ಲ ಅಂದ್ಲು ಬಾಹುಗಳಾಗಿ. ಏನು ಹೇಳೋದು ಬೇಡ, ಕೇಕ್ ಕಟ್ ಮಾಡು ಸಾಕು ಅಂದೆ ನಗ್ತಾ. ಅವಳು ಕೇಕ್ ಕಟ್ ಮಾಡೋದನ್ನು ವಿಡಿಯೋ ಮಾಡಿದೆ. ಅವಳೊಂದಿಗೆ ಸೆಲ್ಫಿ ತೆಗೆದುಕೊಂಡೆ. ಮೊದಲ ಬಾರಿ ಜೀವನದಲ್ಲಿ ಇಷ್ಟು ಖುಷಿ ಪಟ್ಟದ್ದು ನಾನು. ನೀವಿಷ್ಟು ಬ್ಯುಸಿ ಇದ್ರೂ ನನಗೋಸ್ಕರ ನಿಮ್ಮ ಸಮಯ ಕೊಟ್ಟು ಇಷ್ಟೆಲ್ಲ ಮಾಡಿದ್ರಿ. ಇದನ್ನು ಯಾವತ್ತೂ ಮರೆಯಲ್ಲ ನಾನು. ಈ ಮನೆಯಿಂದ ನಾನು ಹೋಗುವಾಗ ಇಲ್ಲಿನ ಎಲ್ಲ ಸಿಹಿ ನೆನಪುಗಳನ್ನು ಕಟ್ಟಿಕೊಂಡೇ ಹೋಗ್ತೀನಿ ಅಂತ ಅನ್ನುವಾಗ ಒಮ್ಮೆ ಚುಚ್ಚಿದ ನೋವು.
ಅವಳು ಇಲ್ಲಿಂದ ಹೋಗ್ತಾಳೆ ಅನ್ನೋ ವಿಚಾರ ನನಗೆ ನೋವು ಕೊಡುತ್ತಿತ್ತು. ಇದು ನನ್ನ ಗಮನಕ್ಕೆ ಬಹಳಷ್ಟು ಬಾರಿ ಬಂದಿತ್ತು. ಆ ದಿನ ನನ್ನ ಕ್ಲೈಂಟ್ಸ್ ಜೊತೆ ನನ್ನ ಮನೆಯಲ್ಲೇ ಬಿಸ್ನೆಸ್ ಮೀಟಿಂಗ್ ಇಟ್ಟುಕೊಂಡಿದ್ದೆ. ಸ್ಫೂರ್ತಿ ಅವರ ಎದುರಿಗೆ ಬಂದರೆ ಅವರು ತಪ್ಪಾಗಿ ತಿಳಿದುಕೊಳ್ಳಬಹುದೆಂದು ಹೇಳಿ ಸ್ಫೂರ್ತಿಳಿಗೆ ರೂಮಿಂದ ಹೊರಗಡೆ ಬರಬಾರದೆಂದು ಎಚ್ಚರಿಕೆ ಕೊಟ್ಟಿದ್ದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಬೇರೆ ಬೇರೆ ಟೀಮ್ನವರೊಂದಿಗೆ ನನ್ನ ಮೀಟಿಂಗ್ ಇತ್ತು. ರಮಣ್ ಕೂಡ ಬಂದಿದ್ದ. ಮೀಟಿಂಗ್ ಎಲ್ಲ ಮುಗಿಸಿ ಸುಸ್ತಾಗಿ ಹೋಗಿತ್ತು. ಕೂಡಲೇ ಸ್ಫೂರ್ತಿಳ ನೆನಪಾಗಿ ಅವಳ ರೂಮಿಗೆ ಹೋಗಿ ಬಾಗಿಲು ಬಡಿದೆ. ಬಾಗಿಲು ತೆರೆದಳು. ಏನ್ ಮಾಡ್ತಾ ಇದ್ದೆ ಸ್ಫೂರ್ತಿ ಅಂತ ಕೇಳಿದೆ. ಏನಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ ಅಂದ್ಲು. ಸುಮಾರು 6 ಗಂಟೆಗಳ ಕಾಲ ಕೋಣೆಯೊಳಗೆ ಅವಳನ್ನು ಕೂಡಿಟ್ಟ ನನಗೆ ಬಹಳ ಗಿಲ್ಟ್ ಕಾಡುತ್ತಿತ್ತು. ಐ ಆಮ್ ಸಾರಿ ಸ್ಫೂರ್ತಿ, ನಿಂಗೆ ತುಂಬ ಬೋರ್ ಆಗಿರ್ಬೋದು. ಇಲ್ಲಿ ಟಿವಿ ಕೂಡ ಇಲ್ಲ. ಪರವಾಗಿಲ್ಲ ರೀ, ನಿಮ್ಮ ಪರಿಸ್ಥಿತಿ ಆಗಿದೆ ಅಲ್ವಾ ಅಂದ್ಲು. ಮರುದಿನವೇ ಅವಳ ರೂಮಿಗೆ ಒಂದು ದೊಡ್ಡ ಟಿವಿ ಹಾಕಿಸಿದೆ. ಯಾಕೆಷ್ಟೆಲ್ಲ ಮಾಡ್ತಿದ್ದೀರಾ? ನಾನೇನು ಇಲ್ಲಿ ಪರ್ಮನೆಂಟ್ ಇರ್ತೀನಾ? ಸುಮ್ಮನೆ. ಅವಳು ಹಾಗಂದಾಗಲೆಲ್ಲ ಅವಳು ಹೋಗ್ತಾಳಲ್ವಾ ಅಂತ ಬೇಜಾರು. ಅದನ್ನು ತೋರಿಸಿಕೊಳ್ಳಲಿಲ್ಲ. ಇದ್ದಷ್ಟು ದಿನ ಇಲ್ಲಿ ಖುಷಿಯಾಗಿರು ಅಷ್ಟೇ ಅಂದೆ. ನಿಮಗೇನು ಅಭ್ಯಂತರ ಇಲ್ಲವೆಂದರೆ ನಿಮಗೆ ಒಂದು ವಿಚಾರ ಹೇಳಬೇಕಿತ್ತು ನಾನು ಅಂದ್ಲು. ಏನ್ ಹೇಳು? ನೀವು ನಿಮ್ಮ ಅಪ್ಪನ ಜೊತೆ ಮಾತನಾಡದೆ ನಿಮ್ಮಷ್ಟಕ್ಕೆ ಇರೋದು ಎಷ್ಟು ಸರಿ? ನಿಮ್ಮ ಅಪ್ಪನಿಂದ ತಪ್ಪೇ ನಡೆದಿರಬಹುದು. ಆದರೆ ಪ್ರತಿ ತಪ್ಪಿಗೂ ಒಂದು ಸಲ ಕ್ಷಮೆ ಇರಲೇಬೇಕು ಅಲ್ವಾ? ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡಬೇಕಲ್ವಾ ಅಂತ ಸ್ಫೂರ್ತಿ ಅಂದಾಗ ಬಹಳ ಅಚ್ಚರಿಯಾಗಿತ್ತು. ಏಕೆಂದರೆ ಮನೆಗೆ ಬಂದಾಗಿನಿಂದ ಒಮ್ಮೆಯೂ ಅವಳು ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಏನೂ ಕೇಳಿರಲಿಲ್ಲ. ನಾನೂ ಹೇಳಿರಲಿಲ್ಲ ಅವಳಿಗೆ. ನನ್ನ ವಿಷಯ ಇವಳಿಗೆ ಹೇಗೆ ತಿಳಿಯಿತಪ್ಪ ಎಂದು ಅಚ್ಚರಿಯಿಂದ ನೋಡಿದೆ. ಕ್ಷಮಿಸಿ, ನಾನು ಮಾತಾಡಿದ್ದು ತಪ್ಪಾಗಿದ್ರೆ. ನಿಮ್ಮ ಫ್ರೆಂಡ್ ಸಿರಿಯಿಂದ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಂಡೆ. ಅವರ ಮನೆಯಲ್ಲಿ ನಾನಿದ್ದಾಗ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ದಯವಿಟ್ಟು ಆದದ್ದನ್ನು ಮರೆತು ನಿಮ್ಮ ಅಪ್ಪನಲ್ಲಿ ಮಾತನಾಡಿ. ಇಳಿ ವಯಸ್ಸಿನಲ್ಲಿ ಅವರಿಗೆ ಮಗ ಹತ್ತಿರವಿಲ್ಲ, ಮಗ ಬಿಟ್ಟು ಹೋದ ಅನ್ನೋ ಕೊರಗು ನೋವು ಬೇಡ. ಅವಳು ಹೇಳುವುದರಲ್ಲಿಯೂ ಅರ್ಥವಿತ್ತು ಅನಿಸಿತು. ಯಾರೂ ಇಲ್ಲದೆ ಬದುಕಿ ನನಗೂ ಅಪ್ಪನ ಪ್ರೀತಿ ಬೇಕು ಅಂತ ಅನಿಸುತ್ತಲೇ ಇತ್ತು. ಅಪ್ಪನಿಗೆ ಕಾಲ್ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿದೆ. ಅವರನ್ನು ಆದಷ್ಟು ಬೇಗ ನೋಡಲು ಬರುವುದಾಗಿಯೂ ಹೇಳಿದೆ. ಅವರು ಬಹಳ ಸಂತೋಷಪಟ್ಟರು. ಬಹುಶಃ ನನಗಿಂತಲೂ ಹೆಚ್ಚು ಸಂತೋಷಪಟ್ಟಿದ್ದು ಸ್ಫೂರ್ತಿ. ಗೆಳೆಯರೊಂದಿಗೆಲ್ಲ ಡಿಸ್ಕಸ್ ಮಾಡಿ ಕೊನೆಗೂ ಸ್ಫೂರ್ತಿಳಗೋಸ್ಕರ ಒಂದು ನೆಲೆ ಹುಡುಕಿಯಾಗಿತ್ತು. ಐಕ್ಯ ಎಂಬ ವೃದ್ಧಾಶ್ರಮದಲ್ಲಿ ಇದ್ದುಕೊಂಡು ಅಲ್ಲಿ ಕೆಲಸ ಮಾಡುವ ಬಗ್ಗೆ ಅಲ್ಲಿಯ ಮ್ಯಾನೇಜರ್ ಬಳಿ ಕಾಲ್ ಮಾಡಿ ಮಾತಾಡಿದ್ದೆ. ಆದರೆ ಖುದ್ದಾಗಿ ಅಲ್ಲಿಗೆ ಹೋಗಿ ನೋಡಿ ಅಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ನಾನಾಗಿಯೇ ಹೇಗಿದೆ ಎಂದು ನೋಡಿ ಬಂದು ಅದೆಲ್ಲ ಸರಿಯಿದೆ ಅಂದ ಮೇಲಷ್ಟೇ ಸ್ಫೂರ್ತಿಗೆ ತಿಳಿಸಿ ಅಲ್ಲಿಗೆ ಅವಳನ್ನು ಕಳಿಸೋಣ ಅಂದುಕೊಂಡೆ. ಅವಳಿಗೆ ಒಂದು ನೆಲೆ ಹುಡುಕಿಕೊಟ್ಟ ಸಂತೋಷವಿದ್ದರೂ ಅವಳಿಂದ ದೂರವಾಗುವ ನೋವು ದಿನೇ ದಿನೇ ಹೆಚ್ಚುತ್ತಿತ್ತು. ಅವಳು ನನಗೆ ತೋರುತ್ತಿದ್ದ ಕಾಳಜಿ ನೋಡಿದಾಗ ಹೀಗೆಯೇ ಜೀವನ ಪರ್ಯಂತ ಅವಳ ಜೊತೆ ಇದ್ದು ಬಿಡುವ ಹಾಗಿದ್ದರೆ ಎಷ್ಟು ಚೆನ್ನ ಅಂತ ಬಹಳ ಬಾರಿ ಅನಿಸಿತ್ತು. ಇದು ಪ್ರೀತಿಯೇ ಇರಬಹುದೇನೋ ಅಥವಾ ಇನ್ನೇನೋ, ಅದೆಲ್ಲ ಯೋಚಿಸಲು ಹೋಗಲಿಲ್ಲ. ಬೆಳಗ್ಗೆ 7 ಗಂಟೆಗೆ ನಾನೇಳೋ ಮೊದಲೇ ಅಕ್ಕನ ಕಾಲ್ ಬಂದಾಗ ಅಚ್ಚರಿಯಾಗಿತ್ತು. ಸಂತು, ನಿನ್ ಮನೆಗೆ ಬರ್ತಾ ಇದ್ದೀನಿ, ಹೊರಟಾಯಿತು. ಇನ್ನೊಂದರ್ಧ ಗಂಟೆಯಲ್ಲಿ ಇರ್ತೀನಿ. 5-6 ದಿನ ಇದ್ದು ಹೋಗೋಣ ಅಂತ. ನಿಮ್ ಭಾವ ಹೈದರಾಬಾದಿಗೆ ಹೋಗಿದ್ದಾರೆ ಕೆಲಸದ ಮೇಲೆ. ಮನೆಯಲ್ಲಿ ಬೋರ್ ಹೊಡೆಯುತ್ತೆ ಅಂತ ಅಕ್ಕ ಅಂದಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಸ್ಫೂರ್ತಿ ನನ್ನ ಮನೆಯಲ್ಲಿರುವ ಸಂಗತಿ ಯಾರಿಗೂ ಗೊತ್ತಿಲ್ಲ. ಅಕ್ಕ ಬರುವ ಮೊದಲು ಸ್ಫೂರ್ತಿಯನ್ನು ಸಿರಿಯ ಮನೆಗೆ ಕಳಿಸೋಣ ಅಂತ ಅವಳಿಗೆ ಕಾಲ್ ಮಾಡಿದೆ. ಅವಳು ಮನೆಯಲ್ಲಿಲ್ಲ, ಅವಳು ಊರಿಗೆ ಹೋಗಿದ್ದಾಳೆ ಅಂತ ತಿಳಿಯಿತು. ಇನ್ನೆಲ್ಲಿಗೆ ಕಳಿಸೋದು ಅಂತ ಯೋಚಿಸುವಷ್ಟು ಸಮಯವೂ ನನ್ನ ಬಳಿ ಇರಲಿಲ್ಲ. 2-3 ದಿನ ಸ್ಫೂರ್ತಿಯನ್ನು ಕೋಣೆಯಲ್ಲಿ ಕೂಡಿ ಹಾಕುವ ಹಾಗೆಯೂ ಇರಲಿಲ್ಲ ನಾನು. ಆಗಿದ್ದಾಗಲಿ ಇಂದು ಸ್ಫೂರ್ತಿಳ ಬಳಿ ಹೋಗಿ ಅಕ್ಕ ಬರುತ್ತಿರುವ ವಿಷಯ ತಿಳಿಸಿದೆ. ಏನೂ ಗಾಬರಿ ಬೇಡ, ಏನೂ ಆಗಲ್ಲ, ಯಾವ ಸುಳ್ಳು ಬೇಡ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿಬಿಡ್ತೀನಿ ಅಷ್ಟೇ ಎಂದು ಹೇಳಿ ಕೆಳಗೆ ಹೋದೆ. ಸ್ಫೂರ್ತಿ ಬಳಿ ಮಾತನಾಡಿ ಕೆಳಗೆ ಬಂದ ಮೇಲೆ ಸ್ಫೂರ್ತಿಗೆ ಕಾಲ್ ಮಾಡಿ ಹೇಳೋಕ್ಕೆ ಮರೆತೆ. ನಾನಾಗೆ ನಾನು ನನ್ನ ಅಕ್ಕನನ್ನು ನಿನ್ನ ರೂಮಿಗೆ ಕರ್ಕೊಂಡು ಬರೋ ತನಕ ನೀನು ಕೆಳಗೆ ಇಳಿದು ಬರೋದು ಬೇಡ ಎಂದೆ. ಅವಳು ಅದಕ್ಕೆ ಒಪ್ಪಿಕೊಂಡ್ಳು.
ಅಕ್ಕ ಬಂದೇ ಬಿಟ್ಲು ಅವರ 10 ವರ್ಷದ ಮಗಳು ವರ್ಷ ಜೊತೆ. ಇದೇನೋ ಯಾರೂ ಕೆಲಸದವರೇ ಕಾಣಿಸ್ತಾ ಇಲ್ಲ ಎಲ್ಲೂ ಅಂತ ಅಕ್ಕ ಕೇಳಿದಾಗ, ಕೊರೋನಾ ಅಲ್ವಾ, ರಜಾ ಕೊಟ್ಟಿದ್ದೀನಿ ಎಲ್ಲಾರ್ಗೂ. ವರ್ಷ ಪುಟ್ಟಿ, ಹೊರಗಡೆ ತೊಟ್ಲಿದೆ ಅಲ್ವಾ, ಹೋಗು ಅಲ್ಲೇ ಆಡ್ಕೋ ಅಂತ ಹೇಳಿ ಫ್ರಿಜ್ನಿಂದ ಚಾಕ್ಲೇಟ್ ತೆಗೆದು ಅವಳ ಕೈಗೆ ಕೊಟ್ಟು ಕಳುಹಿಸಿದೆ. ಅಕ್ಕನಿಗೆ ನಾನೇ ಟೀ ಮಾಡಿ ತಂದುಕೊಟ್ಟು ನಾನು ಅಲ್ಲೇ ಟೀ ಕಪ್ ಹಿಡಿದು ಕುಳಿತೆ. ನಾನು ಸ್ಫೂರ್ತಿಳನ್ನು ಯಾವ ಪರಿಸ್ಥಿತಿಯಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದೆ, ಇಲ್ಲಿಯವರೆಗೆ ಏನೇನೆಲ್ಲ ಆಯ್ತು ಎಲ್ಲವನ್ನೂ ಅಕ್ಕನಿಗೆ ವಿವರಿಸಿ ಹೇಳಿದೆ. ಅವರು ಬೈಲಿಲ್ಲ. ಆದ್ರೂ ಸಂತು ಹೆಣ್ಣು ಮಕ್ಕಳನ್ನ ಹಾಗೆ ಮನೆಯಲ್ಲಿ ಇರಿಸ್ಕೊಳ್ಳೋದು ಸರಿಯಲ್ಲ ಅಂತಷ್ಟೇ ಹೇಳಿದ್ಲು. ಇಲ್ಲಕ್ಕ, ಅವಳಿಗೆ ಒಂದು ವೃದ್ಧಾಶ್ರಮದಲ್ಲಿ ಕೆಲಸ ಹುಡುಕಿ ಇಟ್ಟಿದ್ದೀನಿ ಅಂದೆ. ಆಮೇಲೆ ಸ್ಫೂರ್ತಿಗೆ ಕಾಲ್ ಮಾಡಿ ಕೆಳಗೆ ಬರಲು ಹೇಳಿದೆ. ಅವಳು ಮೇಲಿಂದ ಕೆಳಗೆ ಇಳಿದು ಬಂದು ನಮ್ಮ ಮುಂದೆ ನಿಂತುಕೊಳ್ಳುವವರೆಗೂ ಅಕ್ಕ ಅವಳನ್ನ ಕೆಳಗಿನಿಂದ ಮೇಲೆಯವರೆಗೂ ಸರಿಯಾಗಿ ನೋಡಿದ್ಲು. ನಮಸ್ತೆ ಅಂತ ಕೈ ಮುಗಿದು ಹೇಳಿದ್ದು ಸ್ಫೂರ್ತಿ ಸ್ವಲ್ಪ ಭಯದಲ್ಲೇ. ನಮಸ್ತೆ, ಬಾ ಕೂತ್ಕೋ ಅಂತ ಹೇಳಿ ಅವಳನ್ನ ಕುಳಿತುಕೊಳ್ಳಲು ಹೇಳಿ ಅಕ್ಕ ಅವಳ ಜೊತೆ ಮಾತು ಮುಂದುವರೆಸಿದಾಗ ಸ್ವಲ್ಪ ಹೊತ್ತು ಅಲ್ಲಿ ಕೂತವನು ನಂತರ ಎದ್ದು ನನ್ನ ರೂಮಿಗೆ ಹೋದೆ. ಬಿಸ್ನೆಸ್ ಕಾಲ್ಗಳಲ್ಲೇ ಬ್ಯುಸಿಯಾದೆ. ಮಧ್ಯಾಹ್ನ ಅವರಿಬ್ಬರೇ ಸೇರಿ ವಿಶೇಷ ಅಡುಗೆನೂ ಮಾಡಿದ್ರು. ವರ್ಷ ಸ್ಫೂರ್ತಿ ಜೊತೆ ಅಕ್ಕ ಅಕ್ಕ ಅಂತ ಕರೆದುಕೊಂಡು ಅವಳ ಹಿಂದೆ ಮುಂದೆಯೇ ಸುತ್ತಾಡ್ತಾ ಇದ್ಲು. ಸ್ಫೂರ್ತಿ ಕೂಡ ವರ್ಷಕ್ಕೆ ಬೋರ್ ಆಗದ ರೀತಿಯಲ್ಲಿ ಅವಳೊಂದಿಗೆ ಆಟ ಆಡ್ತಾ ಇದ್ಲು. ಮೊದಲ ಬಾರಿ ನನ್ನ ಮನೆಯಲ್ಲಿ ಹಾಗೆ ಸದ್ದು ಗದ್ದಲ, ಹಬ್ಬದ ವಾತಾವರಣ. ಮರುದಿನ ಅಕ್ಕ ಸ್ಫೂರ್ತಿ ಮತ್ತು ವರ್ಷಾಳನ್ನು ಕರ್ಕೊಂಡೋಗಿ ಮನೆಗೆ ಬೇಕಾದ ದಿನಸು ಮತ್ತು ಬೇರೆ ಎಲ್ಲಾ ಸಾಮಾನುಗಳನ್ನು ಶಾಪಿಂಗ್ ಮಾಡಿ ತಂದ್ಲು. ಸಂಜೆ ಸ್ಫೂರ್ತಿ ದೇವರಿಗೆ ದೀಪ ಹಚ್ಚಿ ಕುಳಿತು ಭಜನೆ ಮಾಡಿದಾಗ ವರ್ಷ ಕೂಡ ಅಷ್ಟೇ ಶ್ರದ್ಧೆಯಿಂದ ಸ್ಫೂರ್ತಿ ಹಾಡಿದ್ದನ್ನು ರಿಪೀಟ್ ಮಾಡಿ ಕಲಿತಾ ಇದ್ಲು. ಅಕ್ಕನ ಮುಖದಲ್ಲಿ ಸಂತೋಷ ಕಂಡೆ. ಹೀಗೆಯೇ 1-2 ದಿನ ಹೋಗಿತ್ತು. ಸ್ಫೂರ್ತಿ ನಮ್ಮ ಮನೆಯ ಹುಡುಗಿ ಅನ್ನುವಷ್ಟು ಚೆನ್ನಾಗಿ ನಮ್ಮೆಲ್ಲರ ಜೊತೆ ಬೆರೆತು ಹೋಗಿದ್ದಳು. ವರ್ಷ 1 ನಿಮಿಷನೂ ಸ್ಫೂರ್ತಿಳನ್ನು ಬಿಟ್ಟಿರುತ್ತಿರಲಿಲ್ಲ. ಅಕ್ಕನಿಗೆ ಸ್ಫೂರ್ತಿಳ ನಡೆ ನುಡಿ ಹಿಡಿಸಿತ್ತು. ಅಕ್ಕ ಬಂದು 1 ವಾರ ಕಳೆದಿತ್ತು. ಆ ದಿನ ರಾತ್ರಿ ಸ್ಫೂರ್ತಿ ಮಲಗಲು ತನ್ನ ರೂಮಿಗೆ ಹೋದ ಮೇಲೆ ಅಕ್ಕ ನನ್ನ ರೂಮಿಗೆ ಬಂದು, ಸಂತು, ಸ್ಫೂರ್ತಿ ಹೀಗೆ ನಿನ್ನ ಮನೆಯಲ್ಲಿ ಇದ್ರೆ ನಿಮ್ಮಿಬ್ಬರಿಗೂ ತೊಂದರೆ ತಪ್ಪಿದ್ದಲ್ಲ. ಯಾಕಂದ್ರೆ ಅವಳು ಮದುವೆ ಆಗದ ಹುಡುಗಿ ಅಲ್ವಾ. ಅವಳ ಕ್ಯಾರೆಕ್ಟರ್ ಬಗ್ಗೆ ಜನ ಕೆಟ್ಟದಾಗಿ ಮಾತಾಡ್ತಾರೆ ಅಷ್ಟೇ. ಹೌದು, ನಂಗೂ ಗೊತ್ತಿದೆ ಅದು. ಅದೇ ವೃದ್ಧಾಶ್ರಮದಲ್ಲಿ ಮಾತಾಡಿ ಅವಳಿಗೆ ಕೆಲಸ ಹುಡುಕಿ ಇಟ್ಟಿದ್ದೀನಿ. ನೀನು ಹೋದ್ಮೇಲೆ ಅಲ್ಲಿಗೆ ಬಿಟ್ಟು ಬರ್ತೀನಿ ಅವಳನ್ನ ಅಂದೆ. ಸಂತು, ಸ್ಫೂರ್ತಿ ಚಿನ್ನದಂಥ ಹುಡುಗಿ. ಅವಳನ್ನು ಹಾಗೆ ಇಲ್ಲಿಂದ ಕಳಿಸಿಬಿಡೋಕ್ಕೆ ಮನಸ್ಸಾಗ್ತಾ ಇಲ್ಲ ನಂಗೆ ಅಂತ ಅಕ್ಕ ಹೇಳಿದಾಗ ನಂಗೂ ಸ್ವಲ್ಪ ಧೈರ್ಯ ಬಂದಿತ್ತು. ಹೌದಲ್ವಾ, ಒಳ್ಳೆ ಹುಡುಗಿ. ಇಲ್ಲಿಂದ ಅವಳು ಹೋಗೋದು ನಂಗೂ ಬೇಜಾರೇ ಅಂದೆ. ನಿಂಗೆ ನಮ್ಮ ಕೌಶಿಕ್ ಗೊತ್ತಲ್ವಾ? ಅದೇ ನಿಮ್ ಭಾವನ ಕಸಿನ್ ಬ್ರದರ್. ಅವನಿಗೆ ಹುಡುಗಿ ನೋಡ್ತಾ ಇದ್ದಾರೆ. ನಮ್ಮ ಸ್ಫೂರ್ತಿಯನ್ನ ಅವನಿಗೆ ತೋರಿಸಿದ್ರೆ ಹೇಗೆ ಅಂತ ಯೋಚಿಸ್ತಾ ಇದ್ದೆ ಅಂತ ಅಕ್ಕ ಅಂದಾಗ ನಂಗೆ ಹೃದಯದ ಮೇಲೆ ಚಾಡಿ ಏಟು ಬಿದ್ದ ಹಾಗೆ ಆಗಿತ್ತು. ಏನ್ ಹೇಳ್ಬೇಕು ಗೊತ್ತಾಗದೆ ನಾನು ಆತಂಕ ಪಟ್ಟಾಗ, ಹೇ ಸಂತು, ನಿನ್ನ ಹತ್ರನೇ ಕಣೋ ಕೇಳ್ತಾ ಇರೋದು. ಕೌಶಿಕ್ ಮತ್ತೆ ಅವರ ಮನೆಯವರಿಗೆ ಸ್ಫೂರ್ತಿ ಖಂಡಿತ ಇಷ್ಟ ಆಗ್ತಾಳೆ. ಅವಳು ಜಾತಿ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸಿಕೊಳ್ಳಲ್ಲ. ಹುಡುಗಿ ಲಕ್ಷಣವಾಗಿದ್ದು ಒಳ್ಳೆ ಗುಣ ನಡತೆ ಇದ್ರೆ ಸಾಕು ಅಂದಿದ್ದಾರೆ. ಅಕ್ಕ ಮಾತಾಡ್ತಾನೆ ಇದ್ಲು. ನನ್ನ ಮನ ನೊಂದಿತ್ತು. ನನ್ನ ಮುಖಭಾವ ನೋಡಿದ ಅವಳು, ಯಾಕೋ ಏನಾಯ್ತು? ನನ್ನ ನಿರ್ಧಾರ ಸರಿ ಆಗಿಲ್ವಾ? ಪಾಪ ಆ ಹುಡುಗಿಗೂ ಒಂದು ಫ್ಯಾಮಿಲಿ ಸಿಗತ್ತೆ ಮತ್ತೆ, ಅದಕ್ಕೆ ಅಂದ್ಲು. ಎಸ್, ಸರಿಯಾಗೇ ಇದೆ ನೀನಂದಿದ್ದು. ಅಕ್ಕ ನನ್ನ ರೂಮಿಂದ ಹೋದ ಮೇಲೆ ಬಾಗಿಲು ಹಾಕಿ ಮಲಗಿದೆ. ಎಷ್ಟೇ ಹೊರಳಾಡಿದ್ರೂ ನನಗೆ ನಿದ್ದೆ ಬರಲಿಲ್ಲ. ಸ್ಫೂರ್ತಿ ಇನ್ನೊಬ್ಬರ ಸೊತ್ತಾಗೋದನ್ನು ಮನಸ್ಸು ಒಪ್ಪಿಕೊಳ್ಳಲಿಲ್ಲ. ಬಹಳ ನೋವಾಗುತ್ತಿತ್ತು. ಸ್ಫೂರ್ತಿ ನನಗೆ ಬೇಕು ಅಂತ ಹೇಳುವ ಧೈರ್ಯವೂ ನನಗೆ ಇರಲಿಲ್ಲ. ಇಷ್ಟಕ್ಕೂ ಸ್ಫೂರ್ತಿಗೆ ನಾನು ಇಷ್ಟ ಇದೀನೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಅವಳ ಅಸಹಾಯಕತೆಯ ಲಾಭ ಪಡೆದು ನಾನು ಅವಳನ್ನು ಇಷ್ಟಪಡುತ್ತಿದ್ದೇನೆ ಅಂತ ಅವಳು ಅಂದುಕೊಂಡರೆ ಅಂತಾನೂ ಭಯ. ತಲೆ ಚಿಟ್ಟು ಹಿಡಿದು ಹೋಗಿತ್ತು. ಯಾಕಾದ್ರೂ ನನ್ನ ಅಕ್ಕ ಇಲ್ಲಿಗೆ ಬಂದ್ರೋ, ಸ್ಫೂರ್ತಿಳನ್ನು ನೋಡಿದ್ರೋ ಅನಿಸಿತು. ಮರುದಿನ ಬೆಳಗ್ಗೆ ಅಕ್ಕ ನನ್ನನ್ನು ಕರೆದು, ಹೇ ಸಂತು, ಬಾ ಇಲ್ಲಿ. ಸ್ಫೂರ್ತಿದು 4-5 ಫೋಟೋ ತೆಗಿ, ಕೌಶಿಕ್ಗೆ ಕಳಿಸ್ಬೇಕು. ಅವರಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಫೋಟೋ ನೋಡಿ ಹೇಳಿದ್ರೆ
ಆಮೇಲೆ ಅವರಿಗೆ ತೋರಿಸೋದು ಇವಳನ್ನ ಅಂತ ಅಕ್ಕ ಅಂದಾಗ ನನ್ನ ಗಾಯದ ಮೇಲೆ ಬರೆ ಹಾಕಿದ ಅನುಭವ. ನಾನು ಯೋಚನೆಯಲ್ಲಿ ಮುಳುಗಿರುವಾಗಲೇ ಬಂದಿದ್ಲು ಸ್ಫೂರ್ತಿ. ಕ್ರೀಮ್ ಕಲರ್ ಶಿಫಾನ್ ಸಾರಿಗೆ ರೆಡ್ ಬ್ಲೌಸ್ ಹಾಕಿಕೊಂಡು ಪಕ್ಕಾ ಟ್ರೆಡಿಷನಲ್ ಲುಕ್ನಲ್ಲಿ. ಅವಳನ್ನು ನೋಡಿದ ಯಾವ ಹುಡುಗನೋ ಅವಳನ್ನು ಬೇಡ ಅನ್ಲಿಕ್ಕಿಲ್ಲ. ಅಷ್ಟು ಚಂದದ ಮೈಮಾಟ ಅವಳದು, ಸಿಂಪಲ್ ಅಂಡ್ ಬ್ಯೂಟಿಫುಲ್. ಅಕ್ಕನ ಮಾತಿಗೆ ಹೂಗುಟ್ಟಿ ಸ್ಫೂರ್ತಿಳ ಫೋಟೋ ತೆಗೆದೆ. ಅವಳು ಮುಜುಗರದಲ್ಲೇ ಪೋಸ್ ಕೊಟ್ಲು. ನಿಲ್ಲಿ, ನಿಮ್ಮಿಬ್ಬರದು ಫೋಟೋ ತೆಗಿತೀನಿ, ಸ್ಫೂರ್ತಿ ಜೊತೆ ಕಳೆದ ದಿನಗಳ ಸ್ವೀಟ್ ಮೆಮೊರಿ ನಿಂಗೂ ಇರ್ಲಿ ಅಂತ ಹೇಳಿ ನನ್ನನ್ನು ಸ್ಫೂರ್ತಿ ಜೊತೆ ನಿಲ್ಲಿಸಿ ಫೋಟೋ ತೆಗೆದ್ಲು ಅಕ್ಕ. ಒಂದು ಕ್ಷಣವೂ ಅಲ್ಲಿ ನಿಲ್ಲುವ ಮನಸ್ಸಾಗದೆ ನಾನು ಅಲ್ಲಿಂದ ಹೊರಗೆ ಹೋದೆ. ಸ್ಫೂರ್ತಿ ಏನೂ ಮಾತಾಡದೆ ಹುಡುಗ ನೋಡಲು ಒಪ್ಪಿಕೊಂಡ ಮೇಲೆ ಅವಳಿಗೆ ಹೇಳುವುದಾದರೂ ಹೇಗೆ, ಬೇರೆ ಹುಡುಗ ಬೇಡ, ನಾನೇ ಇದ್ದೀನಿ, ಮದ್ವೆ ಮಾಡ್ಕೋ ನನ್ನ ಅಂತ. ಸರಿ ಹೋಗಲ್ಲ ಅದು. ಒಂದು ವೇಳೆ ಅವಳು ಕೆನ್ನೆಗೆ ಹೊಡೆದ ಹಾಗೆ, ನಾನ್ ನಿಮ್ಮನ್ನ ಆ ದೃಷ್ಟಿಯಿಂದ ನೋಡೇ ಇಲ್ಲ, ಫ್ರೆಂಡ್ ಅಂತ ಹಾಗೆ ನೋಡಿದೆ, ನಿಮ್ಮನ್ನ ಪ್ರೀತಿಸೋದು ಸಾಧ್ಯ ಇಲ್ಲ ಅಂತ ಅಂದ್ರೆ ನಂಗೆ ಶೇಮ್ ಅಲ್ವಾ? ಅವಳ ಮನಸ್ಸಲ್ಲೂ ನನ್ನ ಮೇಲೆ ಪ್ರೀತಿ ಇದೆ ಎಂದು ಖಾತ್ರಿಯಾದ್ರೆ ನಾನು ಅವಳನ್ನು ಪ್ರಪೋಸ್ ಮಾಡಬಹುದು. ಯಾವುದಕ್ಕೂ ಈ ಅಕ್ಕನ ಗಡಿಬಿಡಿಗೆ ಏನು ಮಾಡೋಕ್ಕೂ ಟೈಮ್ ಇಲ್ಲದ ಹಾಗೆ ಆಗಿದೆ. ಅವಳ ಗಡಿಬಿಡಿ ನೋಡಿದ್ರೆ 1 ತಿಂಗಳೊಳಗೆ ಅವಳ ಮದುವೆನೇ ಮುಗಿಸಿಬಿಡೋ ಹಾಗಿತ್ತು. ಸ್ಫೂರ್ತಿಯಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ತಿಳಿದುಕೊಂಡ್ರೆ ಮುಂದೇನು ಮಾಡಬಹುದು ಅಂತ ನಾನು ಯೋಚಿಸಬಹುದಿತ್ತು. ಸ್ಫೂರ್ತಿ ಬಳಿ ಮಾತನಾಡಬೇಕು ಅಂತ ನಿರ್ಧರಿಸಿದೆ. ರಾತ್ರಿ ಊಟಕ್ಕೆ ಕುಳಿತಾಗ ಅಕ್ಕ ಇನ್ನೊಂದು ಬಾಣ ಬಿಟ್ಟಿದ್ಲು ನನ್ನ ಹೃದಯಕ್ಕೆ. ಹೇ ಸಂತು, ಸ್ಫೂರ್ತಿ ಫೋಟೋ ನೋಡಿ ಕೌಶಿಕ್ ಒಪ್ಕೊಂಡ್ಬಿಟ್ಟ. ಆದ್ರೂ ಒಮ್ಮೆ ಅವಳನ್ನ ಪರ್ಸ್ನಲ್ ಆಗಿ ಭೇಟಿ ಆದ್ಮೇಲೆ ಮದುವೆ ಬಗ್ಗೆ ಯೋಚಿಸಿ ಹೇಳ್ತಾನಂತೆ. ಟೆನ್ಷನ್ ಹೆಚ್ಚಿ ಊಟ ನೆತ್ತಿಗೆ ಹೋಗಿ ಕೆಮ್ಮಿದೆ. ಅಕ್ಕ ಬಂದು, ಹೇ ನಿಧಾನ ಕಣೋ ಅಂತ ನೆಟ್ಟಿ ತಟ್ಟಿದ್ಲು. ಸ್ಫೂರ್ತಿಳ ಮುಖ ನೋಡಿದೆ. ಅವಳು ಏನೂ ಆಗೇ ಇಲ್ಲ ಅನ್ನೋ ಥರ ಊಟ ಮಾಡ್ತಾ ಇದ್ದಾಗ ನಂದೇ ಒನ್ ವೇ ಲವ್ ಇದು ಅಂತ ನನ್ನ ಮೇಲೇನೆ ನನಗೆ ಕೋಪ ಬಂತು. ನಾಡಿದ್ದು ಸ್ಫೂರ್ತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ, ಕೌಶಿಕ್ ಅಲ್ಲಿಗೆಯೇ ಬಂದು ನೋಡಿ ಹೋಗ್ತಾನಂತೆ. ಅವರಿಬ್ರು ಪರ್ಸ್ನಲ್ ಮಾತಾಡಿಕೊಳ್ಳೋದಿದ್ರೆ ಮಾತಾಡಿಕೊಳ್ಳಲಿ ಅಂತ ಅಂದಾಗಂತೂ ಇನ್ನೊಂದು ತುತ್ತು ಗಂಟಲಲ್ಲಿ ಇಳಿಯದೆ ಅಲ್ಲಿಂದೆದ್ದು ಕೈ ತೊಳೆದು ರೂಮಿಗೆ ಹೋದೆ. ಇಷ್ಟೆಲ್ಲ ನಡೀತಿದ್ರು ಏನೂ ಮಾತಾಡದೆ ಸುಮ್ಮನೆ ಇದ್ದ ಸ್ಫೂರ್ತಿಳ ಬಗ್ಗೆ ಕೊಂಚ ಅಸಮಾಧಾನವೂ ಇತ್ತು ನಂಗೆ. ಅವಳು ಮದುವೆಗೆ ಯಾಕೆ ಒಪ್ಪಿಕೋಬೇಕಿತ್ತು? ಅವಳಿಗೇನು ಹೇಳುವಷ್ಟು ವಯಸ್ಸಾಗಿಲ್ಲ, 20 ಆಗಿರ್ಬೋದೇನೋ. ಅವಳಿಗೋಸ್ಕರ ನಾನು ವೃದ್ಧಾಶ್ರಮದಲ್ಲಿ ಉಳಿದುಕೊಂಡು ಕೆಲಸ ಮಾಡುವ ವ್ಯವಸ್ಥೆಯೂ ಮಾಡಿದ್ದೆ. ಅಲ್ಲೇ ಸ್ವಲ್ಪ ಸಮಯ ಕೆಲಸ ಮಾಡಿ ಆಮೇಲೆ ಮದುವೆ ಬಗ್ಗೆ ಯೋಚಿಸಬಹುದಿತ್ತು ತಾನೇ. ಸ್ಫೂರ್ತಿಳನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದು ನಾನು. ಅವಳ ಯೋಗಕ್ಷೇಮ ವಿಚಾರಿಸೋಕೆ ನಾನಿಲ್ವೇ? ಯಾಕೆ ಅಕ್ಕನಿಗೆ ಅಧಿಕ ಪ್ರಸಂಗ ಅಂತ ಅನಿಸದೇ ಇರಲಿಲ್ಲ. ಆದರೂ ನಾನು ಅಸಹಾಯಕನಾಗಿದ್ದೆ, ಏನೂ ಮಾಡುವಂತಿರಲಿಲ್ಲ. ಆ ದಿನ ನನ್ನಕ್ಕ ತೆಗೆಸಿಕೊಟ್ಟ ಆರೆಂಜ್ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಹುಟ್ಟು ಹುಡುಗಿ ತೋರಿಸೋ ಶಾಸ್ತ್ರಕ್ಕೆ ತಯಾರಾಗಿದ್ದ ಸ್ಫೂರ್ತಿಳನ್ನು ನೋಡಿದಾಗ ಹೊಟ್ಟೆ ಚುರುಕ್ಕೆಂದಿತ್ತು, ಸಿಟ್ಟು ಬಂದಿತ್ತು. ಇಷ್ಟು ದಿನ ನನ್ನ ಜೊತೆಗಿದ್ದ ಹುಡುಗಿಗೆ ನನ್ನಿಂದ ದೂರ ಆಗುತ್ತಿರೋ ನೋವೇ ಇಲ್ವಾ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡೆ. ನಾನೇ ಕರ್ಕೊಂಡು ಹೋಗ್ತೀನಿ ಅನ್ನಲಿಲ್ಲ. ಅಕ್ಕ ಕ್ಯಾಬ್ ಮಾಡಿಕೊಂಡು ವರ್ಷ ಮತ್ತು ಸ್ಫೂರ್ತಿಳನ್ನು ಕರೆದುಕೊಂಡು ಹೋದ್ಲು. ಸಂಜೆವರೆಗೂ ಸುದ್ದಿ ಇಲ್ಲ. ಏನಾಗಿರುತ್ತೋ ಅನ್ನೋ ಟೆನ್ಷನ್ ನಂಗೆ. ಕೌಶಿಕ್ ಅವಳನ್ನು ಒಪ್ಪಿಕೊಂಡು ಬಿಟ್ಟರೆ ಅನ್ನೋ ಭಯ, ನೋವು. ಸಂಜೆ ಅಕ್ಕನಿಗೆ ಕಾಲ್ ಮಾಡಿದೆ. 1 ಗಂಟೆಯಲ್ಲಿ ಬರ್ತೀವಿ ಸಂತು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಅವರು ಬರೋವರೆಗೂ ಮುಳ್ಳಿನ ಮೇಲೆ ಕೂತ ಆಗಿತ್ತು ನನ್ನ ಪರಿಸ್ಥಿತಿ. ಅಕ್ಕನವರು ಬಂದ ಕೂಡಲೇ ಏನಾಯ್ತು ಅಂತ ಕೇಳಿದೆ. ಹಾಗೋದೇನಿದೆ, ಅವನಿಗೆ ಸ್ಫೂರ್ತಿ ತುಂಬ ಇಷ್ಟ ಆದ್ಲು. ಅವನ ಅಪ್ಪ ಅಮ್ಮನ ಮಾತಾಡಿ ಮದುವೆ ಡೇಟ್ ಫಿಕ್ಸ್ ಮಾಡ್ತಾನಂತೆ ಅನ್ನುವಾಗ ನನ್ನ ಹೃದಯ ಸದ್ದಿಲ್ಲದೆ ಹೊಡೆದಿತ್ತು. ಸ್ಫೂರ್ತಿಳ ಮುಖ ನೋಡಿದೆ, ನಿರ್ಲಿಪ್ತ ಭಾವ. ನನ್ನ ಕಣ್ಣು ತುಂಬಿ ಬಂದಿತ್ತು. ಅದನ್ನು ನೋಡಿದ ಅಕ್ಕ, ಯಾಕೋ ಸಂತು ಸಪ್ಪಗಿದೀಯಾ, ಖುಷಿ ಆಗಿಲ್ವಾ ನಿಂಗೆ ಅಂತ ಕೇಳಿಯೇ ಬಿಟ್ಲು. ಮುಖ ಆಚೆ ತಿರುಗಿಸಿ, ಹಾ ಖುಷಿ ಆಯ್ತು ಎಂದು ಹೇಳಿ ರೂಮಿಗೆ ಹೋದೆ. ಬಹುಶಃ ನನ್ನ ನೋವಿಗೆ ಸ್ಫೂರ್ತಿ ಕೂಡ ಕಾರಣ. ಅವಳಿಗೆ ಈ ಮದುವೆ ಬೇಡ ಅನ್ನೋ ಅವಕಾಶ ಇತ್ತು. ಆದರೂ ಅವಳು ಮಾತಾಡದೇ ಇದ್ದದ್ದು ಮತ್ತಷ್ಟು ನನಗೆ ನೋವು ಕೊಟ್ಟಿದ್ದು. ಬಹುಶಃ ಕಾಲ ಮಿಂಚಿ ಹೋಗಿತ್ತು. ಕೌಶಿಕ್ ಸ್ಫೂರ್ತಿ ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡಾಯಿತು. ಇನ್ನೇನು ಮದುವೆನೂ ನಡೆಯುತ್ತೆ. ಆಮೇಲೆ ಸ್ಫೂರ್ತಿ ಮದುವೆ ಮಾಡಿಕೊಂಡು
ಈ ಮನೆ ಬಿಟ್ಟು ಹೊರಟು ಹೋಗಿಬಿಡ್ತಾಳೆ. ಆ ಯೋಚನೆ ಬಹಳ ನೋವು ಕೊಡುತ್ತಿತ್ತು. ಸೀದಾ ರೂಮಿಗೆ ಹೋಗಿ ಸುಮ್ಮನೆ ಬೆಡ್ ಮೇಲೆ ಕೂತಿದ್ದೆ. ಬಾಗಿಲು ಬಡಿದ ಸದ್ದು. ಬಾಗಿಲು ತೆರೆದಾಗ ಸ್ಫೂರ್ತಿ ನಿಂತಿದ್ಲು. ಆರೆಂಜ್ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಹುಟ್ಟ ಅವಳು ಅಪ್ಸರೆ ಥರ ಕಾಣಿಸ್ತಾ ಇದ್ಲು. ನನ್ನವಳಾಗಬೇಕಿದ್ದ ಹುಡುಗಿ. ಮತ್ತೆ ಪುನಃ ಬೇಸರ. ಊಟಕ್ಕೆ ಬರ್ತೀರಾ? ಬೆಳಗ್ಗೇನು ತಿಂಡಿ ಸರಿ ತಿಂದಿಲ್ಲ ನೀವು. ಮಧ್ಯಾಹ್ನ ಊಟ ಮಾಡಿದ್ರೋ ಇಲ್ವೋ ಅಂತ ಅವಳು ಕೇಳಿದಾಗ ಉತ್ತರಿಸುವ ಮನಸ್ಸು ಇರಲಿಲ್ಲ. ಹಾ ಬರ್ತೀನಿ, ನೀನು ಹೋಗು ಅಂದೆ. ಊಟಕ್ಕೆ ಕುಳಿತ ಕೂಡಲೇ ಅಕ್ಕ ಸ್ಫೂರ್ತಿ ಮತ್ತೆ ಕೌಶಿಕ್ನ ವಿಷಯವನ್ನೇ ಹೇಳ್ತಾ ಇದ್ದಾಗ ಸಹಿಸಲಾಗುತ್ತಿರಲಿಲ್ಲ. ಕರಿಮಣಿ ನಾವೇ ತೆಗಿಯೋಣ, ಸೀರೆ ಕಂಚಿಯಲ್ಲಿ ತಗೊಳ್ಳೋಣ ಸಂತು, ನೀನು ಬರಬೇಕು, ಎಲ್ರೂ ಒಂದೇ ಕಲರ್ ಬಟ್ಟೆ ತಗೊಳ್ಳೋಣ ಅಕ್ಕ ಹೇಳ್ತಾನೆ ಇದ್ಲು. ಸ್ಫೂರ್ತಿ ಆರಾಮಾಗಿ ಊಟ ಮಾಡ್ತಾ ಇದ್ರು. ನನಗೆ ಊಟ ಸೇರ್ತಾ ಇರಲಿಲ್ಲ. ಊಟದ ಶಾಸ್ತ್ರ ಮುಗಿಸಿ ಕೈ ತೊಳೆದುಕೊಂಡು ಮೇಲೆ ಬಾಲ್ಕನಿಗೆ ಹೋಗಿ ನಿಂತೆ. ತಣ್ಣಗೆ ಗಾಳಿ ಬೀಸುತ್ತಿತ್ತು. ಮನಸ್ಸಿಗೆ ತುಸು ನೆಮ್ಮದಿ ಬೇಕಿತ್ತು. ಊಟ ಸರಿ ಮಾಡಿಲ್ಲ ನೀವು. ಯಾಕ್ರಿ? ತಗೊಳ್ಳಿ, ಹಾಲು ಕುಡಿಯಿರಿ ಅಂತ ನನ್ನ ಪಕ್ಕದಲ್ಲಿ ಬಂದು ನಿಂತಿದ್ದ ಸ್ಫೂರ್ತಿಳ ಕೈಯಿಂದ ಹಾಲಿನ ಗ್ಲಾಸ್ ತಗೊಂಡು ಹಾಲು ಕುಡಿದೆ. ನನ್ನ ಪಕ್ಕ ನಿಂತು ಆಗಸದ ಚಂದಿರನನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಗಾಳಿಗೆ ಅವಳ ಮುಂಗುರುಗಳು ಅವಳ ಮುದ್ದಾದ ತುಂಬುಗೆನ್ನೆಯ ಮೇಲೆ ಹಾರಾಡುತ್ತಾ ಆಟವಾಡುತ್ತಿತ್ತು. ಏನು ಮುಗ್ಧತೆ, ಅದೆಷ್ಟು ಚಂದ ಅವಳು. ಚಂದ್ರ ಎಷ್ಟು ಚಂದ ಕಾಣ್ತಾ ಇದ್ದಾನೆ ಅಲ್ವಾ ಅಂತ ಕೇಳಿದ್ಲು ಚಂದ್ರನನ್ನೇ ನೋಡುತ್ತಾ. ನಿನ್ನಷ್ಟಲ್ಲ ಬಿಡು ಅಂತ ಅಂದೆ. ಅವಳ ಸೌಂದರ್ಯವನ್ನು ನೋಡುತ್ತಾ ಮೈಮರೆತು. ಆಮೇಲೆ ಹಾಗಂದದ್ದು ಸರಿ ಆಗಿಲ್ಲ ಅಂತ ಅನಿಸಿ ಎಸ್ ತುಂಬ ಚಂದ ಕಾಣಿಸ್ತಾನೆ ಚಂದ್ರ ಅಂದೆ. ಸ್ಫೂರ್ತಿ, ನಿಂಗೆ ಮದುವೆ ಇಷ್ಟ ಇದೆಯಾ ಅಂತ ಕೇಳಿದೆ. ಏನೋ ಗೊತ್ತಿಲ್ಲ ರೀ, ನಿಮ್ಮಕ್ಕ ನೋಡಿದ್ದಾರೆ ಸಂಬಂಧ ಅಂದಮೇಲೆ ಒಳ್ಳೆದೇ ಇರ್ಬೋದಲ್ವಾ ಅಂದ್ಲು. ಈಗಲೇ ಬೇಕಿತ್ತ ಮದುವೆ? ಬೇಗ ಆಯ್ತು ಅನಿಸ್ತಾ ಇಲ್ವಾ ಅಂತ ಕೇಳಿದೆ. ನಿಜ ಹೇಳಬೇಕು ಅಂದರೆ ನಂಗೇನೇನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದೃಷ್ಟಕ್ಕೆ ನಡೀತಾ ಇದೆ. ಬೇಡ ಅನ್ನೋಕ್ಕೂ ಧೈರ್ಯ ಇಲ್ಲ. ನನ್ನವರು ಅಂತ ಯಾರೂ ಇಲ್ಲ. ಒಂದು ಹೆಣ್ಣಾಗಿ ಮುಂದೆ ಒಂಟಿ ಜೀವನ ನಡೆಸೋದು ಸೇಫ್ ಅಲ್ಲ, ಭಯ ಆಗುತ್ತೆ ಅಂದ್ಲು. ಅವಳ ಅಸಹಾಯಕತೆ ನೋಡಿ ನನ್ನ ಮನ ಮರುಗಿತು. ರಿಯಲಿ ನಿನ್ನ ಕೈ ಹಿಡಿಯೋ ಹುಡುಗ ಲಕ್ಕಿ ಸ್ಫೂರ್ತಿ. ಎಷ್ಟು ಒಳ್ಳೆ ಗುಣ ನಿಂದು. ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ ನೀನು. ತುಂಬ ಲವ್ವಿಂಗ್ ಆ್ಯಂಡ್ ಕೇರಿಂಗ್ ಕೂಡ. ನಿಂತರ ಹುಡುಗಿ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಂದೆ. ನಾಚಿಕೊಂಡು ಹೇಳಿದ್ಲು. ಹಾಗೇನಿಲ್ಲ ಬಿಡಿ, ನಿಮ್ಮ ಥರ ಗಂಡು ಸಿಗೋಕ್ಕೂ ಹುಡುಗಿಯರು ಪುಣ್ಯ ಮಾಡಿರಬೇಕು. ಆಸ್ತಿ ಅಂತಸ್ತು ಎಲ್ಲ ಇದ್ರೂ ನಿಮಗೆ ಅಹಂಕಾರ ಅನ್ನೋದು ಇಲ್ಲ, ದರ್ಪ ಇಲ್ಲ ಅಂತ ಅವಳು ನನ್ನ ಇನ್ನೂ ಹೊಗಳಿದ್ಲು. ಸಾಕು ಹೊಗಳಿದ್ದು ಅಂದೆ. ನೀನು ಹೋದ್ರೆ ನನಗೆ ಯಾರು ಕೇರ್ ಮಾಡೋರು ಸ್ಫೂರ್ತಿ ಅಂತ ಬೇಸರದಲ್ಲಿ ಕೇಳಿದೆ. ತಟ್ಟನೆ ನನ್ನ ಮುಖ ನೋಡಿದ್ಲು. ನನ್ನ ವೇದನೆ ನೋಡಿ ಅವಳ ಕಣ್ಣು ತುಂಬಿ ಬಂದು ಪಳಪಳ ಹೊಳೆದಿತ್ತು. ನಂಗೂ ನಿಮ್ಮ ಥರ ಕೇರ್ ಯಾರೂ ಮಾಡಿಲ್ಲ, ಮಾಡೋದೂ ಇಲ್ಲ ರೀ. ನಂಗೊತ್ತಿಲ್ಲ ನನ್ನ ಕೈ ಹಿಡಿತಿರೋ ಹುಡುಗ ನಿಮ್ಮ ಥರ ನನಗೆ ಪ್ರೀತಿ ಕಾಳಜಿ ಮಾಡ್ತಾನೋ ಇಲ್ವೋ ಅಂತ ಅಂದು ಆಚೆ ತಿರುಗಿ ಕಣ್ಣುಜ್ಜಿಕೊಂಡ್ಲು. ಮದ್ವೆ ಮಾಡ್ಕೊಂಡು ನನ್ನ ಬಿಟ್ಟು ಹೋಗ್ಬೇಡ ಸ್ಫೂರ್ತಿ ಪ್ಲೀಸ್ ಅಂತ ಪುಟ್ಟ ಹುಡುಗನಂತೆ ಅವಳಲ್ಲಿ ಬೇಡಿಕೊಂಡೆ. ಹೇ ಸಂತು, ಎಲ್ಲಿದ್ದೀಯೋ? ಕಂಚಿಗೆ ಇಲ್ಲಿಂದ ದೂರ ಎಷ್ಟಾಗುತ್ತೆ ಅಂತ ರಾಂಗ್ ಟೈಮಲ್ಲಿ ನನ್ನಕ್ಕ ಅಲ್ಲಿ ಎಂಟ್ರಿ ಕೊಟ್ಟಾಗ ಬಂದಿದ್ದ ಸಿಟ್ಟು ಅಷ್ಟಿಷ್ಟಲ್ಲ. ಅದ್ಯಾಕೆ ಎಲ್ಲ ವಿಚಾರದಲ್ಲೂ ನಿಂಗೆ ಅಷ್ಟೊಂದು ಗಡಿಬಿಡಿ ಅಕ್ಕ? ಇವತ್ತೇ ಹೋಗಿ ಹುಡುಗನ ಮೀಟ್ ಮಾಡಿಸಿ ಬಂದಾಯ್ತು. ಸ್ವಲ್ಪ ದಿನ ಹೋಗ್ಲಿ, ಸೀರೆ ತೆಗಿಯೋಕೇನ್ ಗಡಿಬಿಡಿ ಅಂತ ಸ್ವಲ್ಪ ಇರಿಟೇಟ್ ಆಗಿ ಹೇಳಿದೆ. ಇಲ್ಲ ಕಣೋ, ಆದಷ್ಟು ಬೇಗ ಆಗ್ಬೇಕು ಕೆಲಸ ಎಲ್ಲ. ನಾಳೆ ಎಂಬವನ ಮನೆ ಹಾಳು ಅಂತ ಕೇಳಿಲ್ವಾ ನೀನು? ಸುಮ್ಮನೆ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ 1 ತಿಂಗಳೊಳಗೆ ಮದುವೆ ಮಾಡಿಬಿಡಬೇಕು ಅಂತ ಅಕ್ಕ ಹೇಳಿದಾಗ, ಅಕ್ಕ ನೀನೇ ಎಲ್ಲ ಡಿಸೈಡ್ ಮಾಡಿದ್ರೆ ಹೇಗೆ? ಸ್ಫೂರ್ತಿ ಇಷ್ಟ ಕಷ್ಟನೂ ನೋಡ್ಬೇಕಲ್ವಾ? ಇಷ್ಟು ಬೇಗ ಮದುವೆ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳ್ಕೊಂಡಿದ್ಯಾ ನೀನು? ಎಲ್ಲದಕ್ಕೂ ಯಾಕೆ ಗಡಿಬಿಡಿ ಅಂತ ನಾನು ಹೇಳಿದಾಗ, ಅವಳತ್ರ ಕೇಳದೆ ಯಾವುದೇ ನಿರ್ಧಾರ ತಗೊಂಡಿಲ್ಲ ನಾನು ಸಂತು, ಅಲ್ವಾ ಸ್ಫೂರ್ತಿ ಅಂತ ಅಕ್ಕ ಕೇಳಿದಾಗ ಹೌದು ಅಂತ ಹೇಳೋ ಹಾಗೆ ಸ್ಫೂರ್ತಿ ತಲೆ ಅಲ್ಲಾಡಿಸಿದಾಗ ಸಿಟ್ನಲ್ಲಿ ನನ್ನ ತಲೆ ಕೆಟ್ಟೋಗಿ ಅಲ್ಲಿಂದ ಹೊರಟೆ. ಓಕೆ, ಏನ್ ಬೇಕಿದ್ರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ನಾಳೆ ನನಗೆ ಕಂಚಿಗೆ ಬರೋಕ್ಕಾಗಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ
ಅಂತ ಹೇಳುತ್ತಾ ಹೊರಟೆ. ಹೇ ಸಂತು, ನೀನು ಕೌಶಿಕ್ನ ನೋಡೇ ಇಲ್ಲ ಅಲ್ವಾ? ನೋಡು, ಸ್ಫೂರ್ತಿ ಮತ್ತೆ ಕೌಶಿಕ್ ಜೋಡಿ ಹೆಂಗಿರುತ್ತೆ ಅಂತ ಎಂದು ಹೇಳ್ತಾ ಅಕ್ಕ ನನ್ನತ್ರ ಅವರ ಮೊಬೈಲ್ ತಗೊಂಡು ಬಂದ್ಲು. ನಂಗೆ ಫೋಟೋ ನೋಡಿ ಇನ್ನಷ್ಟು ಗಾಸಿಗೊಳ್ಳೋ ಮನಸ್ಸಿರಲಿಲ್ಲ. ಇನ್ನೊಮ್ಮೆ ನೋಡ್ತೀನಿ, ತಲೆ ನೋಯ್ತಿದೆ ಅಂತ ಹೇಳ್ತಾ ಅಲ್ಲಿಂದ ಮುಂದೆ ಹೋದ್ರೂ ಅಕ್ಕ ಬಿಡ್ಲಿಲ್ಲ. ಹೇ ಸಾಕ್ಬಿಡೋ, 1 ನಿಮಿಷ ಒಂದು ಫೋಟೋ ನೋಡೋದ್ರಲ್ಲೇನಿದೆ? ತಲೆನೋವಾದ್ರೆ ಅಮೃತಾಂಜನ್ನ ತಿಕ್ಕಿಕೊಂಡ್ರಾಯ್ತು ಅಂತ ಹೇಳ್ತಾ ಅಕ್ಕ ನನ್ನ ನಿಲ್ಲಿಸಿ ಫೋಟೋ ತೋರಿಸಿದ್ಲು. ಒಲ್ಲದ ಮನಸ್ಸಲ್ಲೇ ಫೋಟೋ ನೋಡಿದೆ. ನೋಡಿ ಒಂದು ಕ್ಷಣಕ್ಕೆ ಸ್ತಬ್ಧನಾದೆ. ಅದು ಮೊನ್ನೆ ನಾನು ಮತ್ತು ಸ್ಫೂರ್ತಿ ನಿಂತುಕೊಂಡಾಗ ಅಕ್ಕ ತೆಗೆದ ಫೋಟೋ. ಹೇಗಿದೆ ಜೋಡಿ, ಚೆನ್ನಾಗಿದೆ ಅಲ್ವಾ ಅಂತ ಕೇಳಿ ಅಕ್ಕ ನಕ್ಕಳು. ಸ್ಫೂರ್ತಿಳನ್ನು ನೋಡಿದೆ. ಅವಳು ನಾಚಿ ಕೆಂಪಾಗಿದ್ಲು. ಏನ್ ಹೇಳ್ಬೇಕು ತಿಳಿಲಿಲ್ಲ. ಹೇ ಲೂಸು, ಹೀಗ್ಲಾದ್ರೂ ಹೇಳೋ, ಸ್ಫೂರ್ತಿ ನಿಂಗೆ ಬೇಕು ಅಂತ? ನಿನ್ ಹೊದ್ದಾಟ ನೋಡಿ ಸಾಕಾಯ್ತು. ಇಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ಕೌಶಿಕ್ಗೆ ಅವಳನ್ನ ತೋರಿಸ್ತೀನಿ ಅಂದ್ಲು. ನಾನು ಆ ಶಾಕ್ನಿಂದ ಹೊರಗೆ ಬಂದಿರಲಿಲ್ಲ. ಏನ್ ನಡೀತಿದೆ ಇಲ್ಲಿ ಅಂತ ಕೇಳಿದೆ, ಕನ್ಫ್ಯೂಸ್ ಆಗಿ. ಅಕ್ಕ ಕತೆ ಶುರು ಮಾಡಿದ್ಲು. ನಾನು ಇಲ್ಲಿಗೆ ಬಂದ್ಮೇಲೆ ಸ್ಫೂರ್ತಿಯ ಚಂದ, ಅವರ ಗುಣ, ನಡತೆ ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವಳನ್ನು ಇಷ್ಟಪಟ್ಟೆ ಸಂತು. ನಿನ್ನ ಆಸ್ತಿ ಅಂತಸ್ತು ಎಲ್ಲ ನೋಡಿ, ನಿನ್ನ ಹಿಂದೆ ಸುತ್ತಾಡೋ ಎಷ್ಟೋ ಹುಡುಗಿಯರನ್ನು ನೋಡಿ ಸಾಕಾಗಿ ನಂಗೂ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಅನಿಸಿತ್ತು. ಅದಕ್ಕೆ ದುಡ್ಡಿನ ಆಸೆ ಇಲ್ದೇನೆ ನಿನ್ನನ್ನು ಪ್ರೀತಿಸೋ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೋತಾನೆ ಇದ್ದೆ. ಒಂದಿನ ಸ್ಫೂರ್ತಿ ನನ್ನ ಹತ್ರ ಬಂದು ಆದಷ್ಟು ಬೇಗ ನಾನು ನಿನ್ನ ಜೊತೆ ಮಾತಾಡಿ ಅವಳನ್ನ ವೃದ್ಧಾಶ್ರಮಕ್ಕೆ ಕಳಿಸಿಕೊಡಬೇಕು ಅಂತ ಕೇಳಿಕೊಂಡ್ಲು. ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಆರಾಮಾಗಿ ತಿಂದ್ಕೊಂಡಿರೋದು ಬಿಟ್ಟು ಇಲ್ಲಿಂದ ಹೋಗ್ಬೇಕು ಅಂತ ಅವಳು ಬಯಸಿದಾಗ ಅವಳು ಸ್ವಾಭಿಮಾನಿ ಹೆಣ್ಣು ಅಂತ ತಿಳಿಯಿತು. ಅವಳ ಆಚಾರ ವಿಚಾರ ಎಲ್ಲವನ್ನೂ ನೋಡಿದ್ಮೇಲೆ ಅವಳು ನಿನ್ನ ಮನೇನ ಚೆನ್ನಾಗೇ ನಿಭಾಯಿಸ್ತಾಳೆ ಅಂತ ಗೊತ್ತಾಯ್ತು. ನೀನ್ ಮೀಟಿಂಗ್ನಲ್ಲಿ ಬ್ಯುಸಿ ಆದಾಗ ಊಟ ತಿಂಡಿ ಮಾಡದೆ ನಿಂಗೋಸ್ಕರ ಅವಳು ಕಾಯೋದು, ನೀನ್ ತಿಂದಿಲ್ಲ ಅಂತ ಅವಳು ನೊಂದ್ಕೊಳ್ಳೋದು, ನಿಂಗೆ ಇಷ್ಟ ಆಗಿರೋ ಅಡುಗೆ ಮಾಡೋದು, ನಿನ್ನ ಬೇಕು ಬೇಡ ಎಲ್ಲವನ್ನೂ ತಾನೇ ನೋಡ್ಕೊಂಡಾಗ ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ ಖಾತ್ರಿ ಆಯ್ತು ನಂಗೆ. ನಮ್ ಸಂತೂನ ಮದ್ವೆ ಆಗ್ತೀಯ ಸ್ಫೂರ್ತಿ ಅಂತ ನಾನು ಕೇಳಿಯೇ ಬಿಟ್ಟೆ. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಿ ಅಕ್ಕ? ಅವರೇನೋ ಅವರ ಅಂತಸ್ತೇನೋ, ಅವರ ಅಂತಸ್ತಿಗೆ ಒಂದು ಹುಡುಗಿ ನೋಡಿ ಅಕ್ಕ. ಅವರು ನಂಗೆ ಆಶ್ರಯ ಕೊಟ್ಟ ಮಹಾನುಭಾವ. ಅಂಥವರ ಹೆಂಡ್ತಿ ಆಗೋ ಕನಸು ಕಾಣೋ ಸ್ವಾರ್ಥಿ ಅಲ್ಲ ನಾನು. ಅವರ ಮೇಲೆ ತುಂಬ ಭಕ್ತಿ ಗೌರವ ಇದೆ ನಂಗೆ. ಅವರ ಹಿತೈಷಿಯಾಗಿ ಸಾಯೋ ತನಕ ಅವರ ಸಹಾಯ ಮರೆಯದೆ ಅವರನ್ನು ಆರಾಧಿಸ್ತೀನಿ ಅಕ್ಕ ಅಂದಾಗ ನಮ್ಮ ಮನೆ ಸೊಸೆ ಅಂತ ಆದ್ರೆ ಇವಳೇ ಆಗ್ಬೇಕು ಅಂತ ನಂಗೆ ತುಂಬ ಆಸೆ ಆಯಿತು. ಅದೆಲ್ಲ ಬೇಡ ಸ್ಫೂರ್ತಿ, ಸಂತೂನ ನೀನ್ ಇಷ್ಟಪಡ್ತಿದ್ಯೋ ಇಲ್ವೋ ಅಂತ ನಾನು ಕೇಳಿದಾಗ ಅದು ಆಗಲ್ಲ, ಅವರ ಮೇಲೆ ನಂಗೆ ಪ್ರೀತಿ ಇದೆ, ಆದರೆ ಅದು ಆ ಪ್ರೀತಿ ಅಲ್ಲ ಅಂತ ರಾಗ ಹೇಳಿದ್ಲು. ಅದೆಲ್ಲ ಬೇಡ, ಜಸ್ಟ್ ಕೇಳಿದ್ದಕ್ಕೆ ಉತ್ತರ ಕೊಡು. ನಿಂಗೆ ಸಂತು ಅಂದ್ರೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಹೌದಕ್ಕ, ಆದ್ರೆ ಅಂತ ಅವಳು ಉತ್ತರಿಸಿದಾಗ ಸರಿ ಬಿಡು, ನಾನೇ ಮದುವೆ ಬಗ್ಗೆ ಅವನ ಹತ್ರ ಮಾತಾಡ್ತೀನಿ ಅಂದೆ. ಬೇಡ ಅಕ್ಕ ಪ್ಲೀಸ್, ಅವರು ನಂಗೆ ಆಶ್ರಯ ಕೊಟ್ಟಿದ್ದಾರೆ, ಅವರಿಗೆ ನನ್ನ ಮೇಲೆ ಅಂತಹ ಭಾವನೆ ಇಲ್ದೇನೇ ಇರಬಹುದು. ಸುಮ್ಮನೆ ನೀವು ಕೇಳಿದ್ರೆ ದಾಕ್ಷಿಣ್ಯಕ್ಕೆ ಮಣಿದು ಅವರು ಒಪ್ಕೋಬಹುದು, ಅಥವಾ ಅನಾಥೆಯಾದ ನಂಗೆ ಬಾಳು ಕೊಡಬೇಕು ಅನ್ನೋ ಉದಾರತೆ ತೋರಿಸೋಕೆ ಒಪ್ಕೋಬಹುದು. ಪ್ಲೀಸ್ ಅಕ್ಕ, ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡಿ, ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸಿಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ಲು. ಕೊನೆಗೆ ಅವಳಿಗೆ ಸಮಾಧಾನ ಮಾಡಿ ಹೇಳಿದೆ, ಸರಿ, ಸಂತು ಮನಸ್ಸಲ್ಲಿ ಏನಿದೆ ಅಂತ ನೋಡೋಣ. ಅವನಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಥವಾ ನಿನ್ನ ಮೇಲೆ ಅಭಿಮಾನ ಗೌರವ ಕಾಳಜಿ ಇದೆ ಅಂತಾದ್ರೆ ಮಾತ್ರ ಮದುವೆ ವಿಚಾರ ಅವನಲ್ಲಿ ಮಾತಾಡ್ತೀನಿ. ಆದ್ರೆ ಅದಕ್ಕೆ ನಂಗೆ ನಿನ್ನ ಸಹಕಾರ ಬೆಂಬಲ ಬೇಕು ಸ್ಫೂರ್ತಿ. ಸಂತು ಮನಸ್ಸಲ್ಲೇನಿದೆ ಅಂತ ನಾನು ತಿಳಿದುಕೊಳ್ಳೋವರೆಗೂ ನೀನು ನಾನು ಹೇಳಿದ ಹಾಗೆ ನಡ್ಕೋಬೇಕು ಅಂತ ಹೇಳಿ ಸ್ಫೂರ್ತಿಳನ್ನು ಒಪ್ಸಿ ಕೌಶಿಕ್ನ ವಿಷಯ ತೆಗೆದು ನಾಟಕ ಹಾಡಿದೆ. ಸ್ಫೂರ್ತಿಳನ್ನು ಕೌಶಿಕ್ಗೆ ನೋಡೋದು ಅಂತ ನಾನಂದಾಗ್ಲೇ ನಿನ್ನ ಮುಖಭಾವ ಗಮನಿಸಿದ್ದೆ ನಾನು. ಆದ್ರೂ ನೀನಾಗೆ ಸ್ಫೂರ್ತಿಳನ್ನು ಇಷ್ಟಪಡೋ ವಿಷಯ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಇವತ್ತು ನಾವು
ಕೌಶಿಕ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆಲ್ಲ ಸಂತು. ಸ್ಫೂರ್ತಿಗಳನ್ನ ನಮ್ಮಪ್ಪನಿಗೆ ತೋರಿಸಿ ಅವರನ್ನ ಒಪ್ಪಿಸಿ ಅವರಿಂದ ಆಶೀರ್ವಾದ ಪಡೆದುಕೊಂಡು ಬರೋಣ ಅಂತ ಹೋದ್ವಿ. ಅದಕ್ಕೆ ಬರೋದು ಲೇಟ್ ಆಯ್ತು. ಅಪ್ಪನಿಗೆ ಸ್ಫೂರ್ತಿ ತುಂಬಾ ಇಷ್ಟ ಆದ್ಲು ಸಂತು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಿಬಿಡೋಣ ಅಂದ್ರು ಅಪ್ಪ ಅಂತ ಅಕ್ಕ ಹೇಳ್ತಾ ಇದ್ದಾಗ ಯಾವುದೋ ಒಂದು ಹೊಸ ಲೋಕಕ್ಕೆ ಹೋಗಿ ಬಂದ ಫೀಲಿಂಗ್ ನಂಗೆ. ಸ್ಫೂರ್ತಿಳ ಮುಖ ನೋಡಿದೆ. ಅವಳು ನಾಚಿಕೊಂಡು ಮುಖ ಕೆಳಗೆ ಮಾಡಿ ನಿಂತಿದ್ಲು. ಹೇ ಸಂತು, ಹೇಳೋ, ಹೇಗೆ? ಸ್ಫೂರ್ತಿ ಬೇಕೋ ಬೇಡವೋ ನಿಂಗೆ? ಕೌಶಿಕ್ಗೆ ತೋರಿಸ್ಲಾ ಸ್ಫೂರ್ತಿನಾ ಅಂತ ಹೇಳಿ ಅಕ್ಕ ಕಣ್ಣು ಮಿಟುಕಿಸಿದ್ಲು. ಬೇಕು ಬೇಕು, ಸ್ಫೂರ್ತಿ ನಂಗೆ ಬೇಕಕ್ಕ, ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳಿದ್ದೆ. ಸರಿ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ವರ್ಷನ ಮಲಗಿಸ್ತೀನಿ ಅಂತ ಹೇಳಿ ಅಕ್ಕ ಹೋದ್ಲು. ಏನ್ ಮಾತಾಡ್ಬೇಕೋ ತಿಳಿಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ನನ್ನಿಂದ ಅಂತ ಸ್ಫೂರ್ತಿ ಸಪ್ಪೆ ಮೊರೆ ಮಾಡಿ ಹೇಳಿದ್ಲು. ಹೌದು, ನನ್ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡಿದ್ಯಾ ನೀನು. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಂಗೆ. ಅದಕ್ಕೆ ನಿಂಗೆ ಶಿಕ್ಷೆ ಆಗ್ಲೇಬೇಕು ಸ್ಫೂರ್ತಿ. ಮದುವೆ ಆದ್ಮೇಲೆ ಕೊಡ್ತೀನಿ ನಿಂಗೆ ಶಿಕ್ಷೆ, ಸಿಹಿಯಾದ ಶಿಕ್ಷೆ ಅಂತ ಅಂದಾಗ ಅವಳು ನಾಚಿಕೊಂಡು ಬಾಲ್ಕನಿಯಿಂದ ಒಳಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಟಾಗ ಬಾಗಿಲಿಗೆ ಅಡ್ಡ ನಿಂತೆ. ಬಾಲ್ಕನಿ ಬಾಗಿಲು ಹಾಕಿದೆ. ಅವಳಿಗೆ ಕಸಿವಿಸಿ ಐ ಲವ್ ಯು ಸ್ಫೂರ್ತಿ ಅಂತ ಅವಳ ಕೈ ಹಿಡಿದುಕೊಂಡು ಹೇಳಿದ್ದೆ. ಅವಳು ಮಾತಾಡಲಿಲ್ಲ. ಅವಳನ್ನು ಹತ್ತಿರ ಹಿಡಿದು ಅವಳ ಕೆನ್ನೆಗಳನ್ನು ನನ್ನ ಬೊಗಸೆಯಲ್ಲಿ ತುಂಬಿಕೊಂಡು ಅವಳ ಹಣೆಗೊಂದು ಮುತ್ತಿಟ್ಟೆ. ಕೂಡ್ಲೇ ಹುಡುಗಿ ನನ್ನನ್ನು ಜೋರಾಗಿ ತಬ್ಬಿಕೊಂಡ್ಲು. ನಾನು ತಬ್ಬಿಕೊಂಡೆ. ಹುಡುಗಿ ಅಳೋದಕ್ಕೆ ಶುರು ಮಾಡಿದಾಗ ಅವಳ ಮುಖ ಮೇಲೆತ್ತಿ ಏನಾಯ್ತು ಚಿನ್ನ ಅಂತ ಕೇಳಿದೆ. ಏನಿಲ್ಲ ರೀ ಅಂತ ಹೇಳಿ ಅಪ್ಪಿಕೊಂಡ್ಲು. ರಾತ್ರಿಯ ಹೊತ್ತು ಹರಿಯದ ಕಾಮನೆಗಳು ಹೆಚ್ಚಿ ಮೈ ಬಿಸಿ ಏರಿತ್ತು. ಇನ್ನೇನೂ ತಪ್ಪುಗಳು ನಡೆಯೋದು ಬೇಡ ಎಂದು ಅವಳ ಹಣೆಗೆ ಮುತ್ತಿಟ್ಟು ಹೋಗು ಮಲ್ಕೋ, ಯಾವ ಯೋಚನೆಯೂ ಬೇಡ ಇನ್ನು ಅಂತ ಹೇಳಿ ಬಾಲ್ಕನಿಯಿಂದ ಒಳಗೆ ಅವಳನ್ನು ಕರ್ಕೊಂಡು ಬಂದೆ. ಅವಳ ರೂಮಿಗೆ ಕಳುಹಿಸಿ ನಾನು ನನ್ನ ರೂಮಿಗೆ ಹೋದೆ. ಮನಸ್ಸಿಗೆ ಆದ ಖುಷಿಯಲ್ಲಿ ಎಷ್ಟು ಹೊತ್ತಾದರೂ ನಿದ್ದೆನೇ ಬರಲಿಲ್ಲ. ಬೆಳಗ್ಗೆ ನಾನೇಳುವಾಗ ಬಹಳ ಲೇಟಾಗಿತ್ತು. ರಾತ್ರಿ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ಫ್ರೆಶಪ್ ಆಗಿ ಡೈನಿಂಗ್ ಟೇಬಲ್ಗೆ ಬಂದು ಕೂತೆ. ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಪ್ಲೇ ಮಾಡಿ ಅಕ್ಕ ಸ್ಫೂರ್ತಿ ಇಬ್ರು ಪಠಣ ಮಾಡ್ತಾ ಇದ್ರು. ಅಕ್ಕ ಬಂದು ಡೈನಿಂಗ್ ಟೇಬಲ್ನಲ್ಲಿ ನಂಗೆ ಟೀ ತಂದಿಟ್ಲು. ನಿಧಾನವಾಗಿ ಟೀ ಕುಡಿದೆ. ವಿಷ್ಣು ಸಹಸ್ರನಾಮ ಮುಗಿದ ಕೂಡಲೇ ಅಕ್ಕನ ಪಾರಾಯಣ ಶುರುವಾಯಿತು. ಸಂತು, ಕಂಚಿಗೆ ಯಾವತ್ ಕರ್ಕೊಂಡು ಹೋಗ್ತೀಯಾ ಹೇಳು? ಅಕ್ಕ, ನೆನ್ನೆನೇ ಹೇಳಿದ್ದೀನಿ ನಿಂಗೆ, ಪ್ಲೀಸ್ ಗಡಿಬಿಡಿ ಮಾಡ್ಬೇಡ ನೀನು ಅಂತ ನಾನು ಹೇಳ್ತಾ ಇರುವಾಗ್ಲೇ ಅಕ್ಕನಿಗೆ ಸಿಟ್ಟು ಬಂತು. ನೆನ್ನೇನು ಇದೇ ಮಾತು ಅಂದೆ ನೀನು. ನಿಂಗೆ ನಿಜವಾದ ಕಾರಣ ಬೇಕಾ? ಹೋಗಿ ಹೇಳ್ತೀನಿ ಕೇಳೋ. ಸ್ಫೂರ್ತಿಳನ್ನ ಮದುವೆ ಆಗದೇನೆ ಹೀಗೆ ಇಲ್ಲಿ ಇಟ್ಟುಕೊಳ್ಳೋದು ಸರಿಯಲ್ಲ. ನಿಂಗೂ ಅವಳಿಗೂ ಇಬ್ರಿಗೂ ಒಳ್ಳೇದಲ್ಲ. ಎಷ್ಟು ದಿನ ಅಂತ ನೀನು ಇದನ್ನೆಲ್ಲ ಮುಚ್ಚಿಡೋದು? ಕೆಲಸದವರನ್ನು ಮನೆಗೆ ಕಳಿಸಿಬಿಡೋದು ಸಾಕಿನ್ನು. ಕೊರೋನಾ ಹೋಗೋದಿಲ್ಲ. ಸೊ ನಾವೇ ಕ್ಲೋಸ್ ರಿಲೇಟಿವ್ಸ್ ಇಟ್ಕೊಂಡು ಮದುವೆ ಮುಗಿಸಿದ್ರೆ ಆಯ್ತು. ಕೊರೋನಾ ಹೋದ್ಮೇಲೆ ಬೇಕಾದ್ರೆ ಒಂದು ದೊಡ್ಡ ಪಾರ್ಟಿ ಇಟ್ಕೋ. ನಾನ್ ಬಂದು ತುಂಬಾ ದಿನ ಆಯ್ತು. ಸ್ಫೂರ್ತಿ ಜೊತೆ ನಿನ್ನ ಮದುವೆ ಮಾಡಿ ಮುಗಿಸಿದ್ರೆ ನಂಗೂ ನೆಮ್ಮದಿ. ಹಾಗಂತ ಸ್ಫೂರ್ತಿಳನ್ನ ವೃದ್ಧಾಶ್ರಮಕ್ಕೆ ಕಳುಹಿಸಿ ಆಮೇಲೆ ನಿಮ್ಮ ಮದುವೆ ಮಾಡೋಕ್ಕೂ ನಂಗಿಷ್ಟ ಇಲ್ಲ. ಅವಳು ಈ ಮನೆಗೆ ಬಂದು ಇಲ್ಲಿಯವಳಾಗೀನೇ ಇದ್ದು ಬಿಡ್ಲಿ ಅನ್ನೋ ಆಸೆ ನಂಗೂ. ಅಕ್ಕ ಹೇಳಿದ್ದು ಯೋಚಿಸಬೇಕಾದ ವಿಷಯವೇ. ಸಾರಿ ಅಕ್ಕ, ನಿಂಗೆ ಬೇಜಾರಾಗಿದ್ರೆ ನಾಳೆ ಹೋಗೋಣ. ಇವತ್ತು ತುಂಬಾ ಕೆಲಸ ಇದೆ ನಂಗೆ. ನೀನೇ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡೋ, ಸ್ಫೂರ್ತಿ ಹತ್ರ ಮಾತಾಡಿ ಅಂತ ಹೇಳಿದೆ. ಮರುದಿನ ಅವರನ್ನು ಕರ್ಕೊಂಡು ಕಂಚಿಗೆ ಹೋದೆ. ಹೆಂಗಸರ ಶಾಪಿಂಗ್ ಅಂದ್ರೆ ಕೇಳ್ಬೇಕೇ? ಈ ಟ್ವಿನ್ನಿಂಗ್ ಕಾನ್ಸೆಪ್ಟ್ ಬಂದ್ಮೇಲಂತೂ ಕೇಳೋದೇ ಬೇಡ. ಸ್ಫೂರ್ತಿ ಅಂತೂ ಎಲ್ಲದಕ್ಕೂ ಓಕೆ ಅನ್ನೋ ಹಾಗೆ ತಲೆ ಆಡಿಸ್ತಾ ಇದ್ಲು. ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಸುಮಾರು ಸೀರೆ ಸ್ಫೂರ್ತಿಳ ಮೇಲೆ ಆಕೆ ನೋಡಿದ್ಲು. ಎಲ್ಲಾ ಸೀರೆಯಲ್ಲೂ ಸ್ಫೂರ್ತಿ ಅದ್ಭುತವಾಗಿ ಕಾಣಿಸ್ತಾ ಇದ್ಲು. ಕೊನೆಗೆ ಒಂದು ಗೋಲ್ಡ್ ಕಲರ್ ಸೀರೆ ನಂಗೂ ಅಕ್ಕನಿಗೂ ತುಂಬಾ ಇಷ್ಟ ಆಯ್ತು. ತುಂಬಾ ಕಾಸ್ಟ್ಲಿ ಸೀರೆ ಬೇಡ ಅಂತ ಒಂದೇ ಹಠ ಸ್ಫೂರ್ತಿ ಇದು. ನನ್ನಕ್ಕ ಬಿಡಬೇಕಲ್ಲ. ಇನ್ನೊಂದು ಶಾಪಿಗೆ ಹೋಗಿ ನಂಗೂ ಗೋಲ್ಡ್ ಕಲರ್ ಶೇರ್ವಾಣಿ ತಗೊಂಡ್ವಿ. ಅಲ್ಲಿಂದ ಚಿನ್ನದ ಅಂಗಡಿಗೆ ಹೋಗಿ ಸ್ಫೂರ್ತಿಗೆ ಕರಿಮಣಿ ಸರ, ಕಾಲುಂಗರ, ಆಮೇಲೆ ಒಂದು ಹಾರ ಮತ್ತು ನೆಕ್ಲೆಸ್ ಎಲ್ಲ ತಗೊಂಡ್ರಿ. ಜೊತೆಗೆ ನಮ್ಮಿಬ್ಬರಿಗೂ ಉಂಗರಾನೂ ತಗೊಂಡಿದ್ದಾಯ್ತು.
ಎಲ್ಲ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಈ ಹೆಂಗಸರ ಶಾಪಿಂಗ್ ಗೋಜಿಯಲ್ಲಿ ನನಗೆ ಸಾಕಾಗಿ ಹೋಗಿತ್ತು. ಅಕ್ಕ, ಇನ್ನೇನೇ ನಿಮ್ದು ಶಾಪಿಂಗ್ ಇದ್ರೋ ಡ್ರೈವರ್ ಮಾಡಿ ಕಳಿಸ್ತೀನಿ ಗಾಡಿಗೆ ಅಂದು ಕೈ ಮುಗಿದೆ. ಅಕ್ಕ ಸ್ಫೂರ್ತಿಳನ್ನು ಕರೆದುಕೊಂಡು ಹೋಗಿ ಶಾಪಿಂಗ್ ಮಾಡ್ತಾನೆ ಇದ್ಲು. ಅಪ್ಪನ ಬಳಿ ಮತ್ತು ಪುರೋಹಿತರ ಬಳಿ ಮಾತನಾಡಿ ನಮ್ಮ ಮದುವೆಯ ಡೇಟ್ ಕೂಡ ಫಿಕ್ಸ್ ಮಾಡಿದ್ರು. ಮದುವೆಗೆ 1 ವಾರ ಇರುವಾಗ ಫ್ರೆಂಡ್ಸ್ನವರನ್ನೆಲ್ಲ ಕರೆದು ಒಂದು ಪುಟ್ಟ ಪಾರ್ಟಿ ಇಟ್ಟು ನಾನು ಸ್ಫೂರ್ತಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆ ಸಮಾರಂಭಕ್ಕೆಂದೇ ಅಕ್ಕ ಸ್ಫೂರ್ತಿಳನ್ನು ರೆಡಿ ಮಾಡಿದ್ಲು. ಸಿಲ್ವರ್ ಬಣ್ಣದ ಕ್ರಾಪ್ ಟಾಪ್ ಧರಿಸಿ ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ಲು ಸ್ಫೂರ್ತಿ. ನನ್ನ ಆಯ್ಕೆ ಬಗ್ಗೆ ನನಗೆಯೇ ಹೆಮ್ಮೆ. ಅಂತೂ ಫಿಲಮ್ ಸ್ಟೈಲ್ನಲ್ಲಿ ಹುಡ್ಗಿನ ಎತ್ಕೊಂಡು ಬಂದು ಫಿಲಮ್ ಸ್ಟೈಲ್ನಲ್ಲಿ ಮದುವೆ ಮಾಡ್ಕೋತಾ ಇದೀಯ ಸಂತು ಅಂತ ಹೇಳಿ ನನ್ನ ಗೆಳೆಯರೆಲ್ಲ ತಮಾಷೆ ಮಾಡಿದ್ರು. ನಾವಿಬ್ರೂ ರಿಂಗ್ ಚೇಂಜ್ ಮಾಡಿಕೊಂಡೆವು. ಮೊದಲ ಬಾರಿ ನನ್ನ ಮನೆಗೆ ಬಂದಿದ್ದ ನನ್ನಪ್ಪನ ಕಾಲಿಗೆರೆಗೆ ಇಬ್ರೂ ಆಶೀರ್ವಾದ ಪಡೆದುಕೊಂಡೆವು. ಸ್ಫೂರ್ತಿ ಅಕ್ಕ, ನಿನ್ನ ಡ್ರೆಸ್ ಸೂಪರ್ ಅಂತ ವರ್ಷ ಸ್ಫೂರ್ತಿಳ ವೀಲ್ ಇಡ್ಕೊಂಡು ಆಟ ಆಡ್ತಾ ಇದ್ದಾಗ ನನ್ನ ಅಕ್ಕ, ಸ್ಫೂರ್ತಿ ಅಕ್ಕ ಅಲ್ಲ ವರ್ಷ, ಅವರು ಈಗ ನಿನ್ನ ಅತ್ತೆ, ಸ್ಫೂರ್ತಿ ಅತ್ತೆ ಅನ್ಬೇಕು. ನಿಂಗೂ ಹೇಳ್ತಾ ಇದ್ದೀನಿ ಕೇಳು ಸ್ಫೂರ್ತಿ, ನನ್ನನ್ನ ಅಕ್ಕ ಅನ್ನೋದಲ್ಲ ನೀನು, ಅತ್ತಿಗೆ ಅನ್ಬೇಕು. ಇವರು ನಿನ್ನ ಅಣ್ಣ ಅಂತ ಹೇಳಿ ನಗಾಡಿದ್ರು. ಅಲ್ಲ ಸ್ಫೂರ್ತಿ, ನಮ್ಮ ಹುಡುಗ ಏನೋ ನಿಮ್ಮನ್ನ ಕಿಡ್ನಾಪ್ ಮಾಡಿದ, ನೀವವನ ಹೃದಯವನ್ನೇ ಕಿಡ್ನಾಪ್ ಮಾಡಿಬಿಟ್ರಾ ಅಂತ ನನ್ನ ದೋಸ್ತೊಬ್ಬ ಹೇಳಿದಾಗ ಸ್ಫೂರ್ತಿಯ ಮೌನವೇ ಉತ್ತರವಾಗಿತ್ತು. ಎಲ್ಲರ ತಮಾಷೆ, ಪಾಪ ಅವಳಿಗೆ ನಾಚಿಕೆ. ಅಂತೂ ನಮ್ಮ ಮದುವೆ ದಿನವೂ ಬಂತು. ನನ್ನ ಹುಟ್ಟೂರಲ್ಲಿದ್ದ ನನ್ನ ಅರಮನೆಯಂತಹ ಮನೆಯಲ್ಲಿ ಮದುವೆ. ಕೇವಲ 100 ಜನ, ನನ್ನ ಫ್ರೆಂಡ್ಸ್ ಮತ್ತು ಕ್ಲೋಸ್ ರಿಲೇಟಿವ್ಸ್ ಅಷ್ಟೇ. ಬಂಗಾರದ ಬಣ್ಣದ ಸೀರೆಯಲ್ಲಿ ಸ್ಫೂರ್ತಿ ಸ್ವರ್ಣ ಸುಂದರಿಯಂತೆ ಕಾಣಿಸ್ತಾ ಇದ್ಲು. ಮಂಗಳ ಮುಹೂರ್ತದಲ್ಲಿ ನನ್ನ ಮದುಮಗಳ ಕತ್ತಿಗೆ ತಾಳಿ ಕಟ್ಟುತ್ತಿದ್ದಾಗ ಆ ಬೊಗಸೆ ಕಂಗಳಿಂದ ಆನಂದ ಬಾಷ್ಪ ಹರಿದಿತ್ತು. ರಾತ್ರಿ ಬೆಳ್ಳಿ ಲೋಟದಲ್ಲಿ ಹಾಲು ತಂದು ನನ್ನ ರೂಮಿಗೆ ಬಂದಿದ್ದಳು ಸ್ಫೂರ್ತಿ. ಶುಭ್ರ ಬಿಳಿ ಬಣ್ಣದ ರೇಷ್ಮೆ ಸೀರೆಯುಟ್ಟು ತಲೆ ತುಂಬ ಮಲ್ಲಿಗೆ ಹೂ ಮುಡಿದು ಬಂದ ಶ್ವೇತಸುಂದರಿ. ಎದೆಯಲ್ಲಿ ನಾನು ಕಟ್ಟಿದ ತಾಳಿ ಬಿಟ್ಟರೆ ಬೇರೆ ಒಡವೆಗಳಿಲ್ಲ. ಅವಳ ದೇಹ ಸಿರಿಯ ಮೇಲೆ ನೆಟ್ಟ ನನ್ನ ನೋಟವ ಎದುರಿಸಲಾರದೆ ತಲೆ ತಗ್ಗಿಸಿ ನಿಂತವಳನ್ನು ಹೂಮಂಚಕ್ಕೆ ಕರೆದೊಯ್ದು ಕೂರಿಸಿದೆ. ಅವಳಿಟ್ಟ ಹಾಲು ಅರ್ಧ ಕುಡಿದು ಅವಳಿಗೆ ಕುಡಿಯಲು ಹೇಳಿದೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟೆ. ಹೀಗೋ ನಾನಿನ್ನ ಸೊತ್ತೀಗ ಎಂಬಂತಿತ್ತು ಅವಳ ಮಾದಕ ಕಣ್ಣುಗಳಲ್ಲಿನ ಆಹ್ವಾನ ಸಂದೇಶ. ಮೊದಲ ಬಾರಿ ಅವಳೊಂದಿಗೆ ಕೂಡಿ ಶೃಂಗಾರ ರಸದ ಅದ್ಭುತ ಸವಿಯ ಆನಂದಿಸಿದೆ, ಅನುಭವಿಸಿದೆ. ನಮ್ಮಿಬ್ಬರ ಪ್ರಯಾಣಕ್ಕೆ ಹೂಮಳೆಯಂತೆ ಆ ವರುಣನೂ ಆರ್ಭಟಿಸಿ ನಮ್ಗೆ ಮತ್ತಷ್ಟು ಖುಷಿ ನೀಡಿದ್ದ. ಕಳೆದ ವರ್ಷ ಇದೇ ಟೈಮಿಗೆ ಬಹುಶಃ ನಾನು ಸ್ಫೂರ್ತಿಳನ್ನು ಕಿಡ್ನಾಪ್ ಮಾಡಿದ್ದು. ಈಗ ಅವಳು ಪ್ರೆಗ್ನೆಂಟ್. ಸದಾಕಾಲ ನಾನಾಯ್ತು, ನನ್ನ ಕೆಲಸ ಆಯಿತು, ನನ್ನ ಫ್ರೆಂಡ್ಸ್ ಆಯಿತು ಅಂತ ಇದ್ದ ನನ್ನ ಏಕಾತನತೆಯ ಬದುಕಲ್ಲಿ ಸ್ಫೂರ್ತಿ ಬಂದು ರಂಗು ಬಳಿದಿದ್ದಳು. ಯಾವತ್ತೂ ಪ್ರೀತಿಯ ಹುಡುಕಾಟ ಮಾಡಿದವನಲ್ಲ ನಾನು. ಸ್ಫೂರ್ತಿಳ ರೂಪದಲ್ಲಿ ಪ್ರೀತಿಯೇ ನನ್ನರಸಿ ಬಂದಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.